ಶುರುವಾತ್ ಚೆನ್ನಾಗಿದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇರ್ಬೋದು, ನಿಮ್ದು ಯಾವುದೇ ಕೆಲಸಗಳಿರ್ಬೋದು, ಸ್ಟಾರ್ಟಿಂಗ್ ಶುರುವಾತ್ ಅಂತಾರಲ್ಲ ಅದು ಚೆನ್ನಾಗಿದ್ರೆ, ಈಗ ನೋಡಿ ಒಂದು ಒಳ್ಳೆ ಮನೆ ಕಟ್ಬೇಕು ಅಂತ ಹೇಳಿದಾಗ, ಒಂದು ಮದ್ವೆ ಮಾಡ್ಬೇಕಂತ ಹೇಳಿದಾಗ, ನಾಮಕರಣ ಮಾಡ್ಬೇಕಂತ ಹೇಳಿದಾಗ ಒಂದು ಸಮಯ ಸಂದರ್ಭಗಳನ್ನ ನೋಡ್ತಾರೆ. ನಮ್ಮಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಸಮಯ ಸಂದರ್ಭನ ನೋಡ್ತಾರೆ. ನಿಮ್ ಪ್ರಕಾರ ಕರೆಕ್ಟ್ ಹೌದು ಅಲ್ವಾ? ಅಂದ್ರೆ ಒಂದು ಗುದ್ಲಿ ಪೂಜೆ ಮಾಡ್ಬೇಕಂದ್ರೆ ಒಂದು ಸಮಯ, ಮದುವೆಗೆ ಅಂದ್ರೆ ಒಂದು ಮುಹೂರ್ತ ಫಿಕ್ಸ್ ಆಗಿರುತ್ತೆ, ನಾಮಕರಣದಲ್ಲಿ ಹೆಸರಿಡ್ಬೇಕಾದ್ರೆ ಮಗುಗೆ ಒಂದು ಮುಹೂರ್ತ ಅಂತ ಫಿಕ್ಸ್ ಆಗಿರುತ್ತೆ, ಎಂಗೇಜ್ಮೆಂಟ್ಗೆ ಟೈಮ್ ಅನ್ನ ಫಿಕ್ಸ್ ಆಗತ್ತೆ. ಅಂದ್ರೆ ರಾವು ಕಾಲ, ಗುಳಿ ಕಾಲ, ಆ ಕಾಲ, ಈ ಕಾಲ. ಕರೆಕ್ಟ್ ಹೌದು ಅಲ್ವೋ? ಸೊ ಅಂದ್ರೆ ಯಾಕೆ ಅದನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಒಳ್ಳೆ ಸಮಯದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಶುಭವಾಗತ್ತೆ ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ಇರ್ತಕ್ಕಂತ ಒಂದು ವಿಚಾರ. ರಾವು ಕಾಲದಲ್ಲಿ ಮಾಡಿದ್ರೆ ಚೆನ್ನಾಗಲ್ಲ, ಅದು ಒಳ್ಳೆ ಕಾಲದಲ್ಲಿ ಮಾಡ್ಬೇಕು ಅಂತೇಳಿ ಹುಡುಕಿ ಜಾತಕ ತೋರಿಸಿ, ಜಾತಕಕ್ಕೆ ಹೊಂದಾಣಿಕೆ ಆಗತ್ತ ಅಂತೆಲ್ಲ ನೋಡಿ, ಸಮಯ ಇಲ್ಲ ಅಂದ್ರೆ ಪೂಜಾರ ಹತ್ರ ಹೋಗಿ, ದೇವಸ್ಥಾನಕ್ಕೆ ಹೋಗಿ ಆ ಪೂಜಾರರು ಅವ್ರು ಕೊಟ್ಟಂತ ಸಮಯದಲ್ಲಿ ಮಾಡ್ತಾರೆ, ಅಂದ್ರೆ ಶುಭವಾಗ್ಬೇಕು ಅಂತ ಹೇಳಿ. ಆದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಕ್ವಾಲಿಫೈ ಕೇಳಿಲ್ಲ, ನಿಮಗೆ ಇನ್ವೆಸ್ಟ್ಮೆಂಟ್ ಕೇಳಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಏನಾಗಿದೆ ಅಂದ್ರೆ, ನಿಮ್ಮ ಸಮಯ ಕೊಟ್ಟಷ್ಟು ನಿಮ್ಗೆ ಇನ್ಕಮ್ ಬರುತ್ತೆ ಅಂತ ಈಗ ಹೇಳಿದೆ. ಅಂದ್ರೆ ಹೇಗೆ ನಾವು ಒಂದ್ ಮನೆ ಕಟ್ಬೇಕಾದ್ರೆ, ಒಂದು ಗುದ್ಲಿ ಪೂಜೆ ಮಾಡೋದಿರ್ಬೋದು, ಒಂದು ನಾಮಕರಣ ಮದ್ವೆಗೆಲ್ಲ ಚೆನ್ನಾಗಾಗ್ಬೇಕು ಅಂತ ಹೇಳಿ ಒಂದು ಒಳ್ಳೆ ಸಮಯಕ್ಕೋಸ್ಕರ ನಾವು ಪ್ಲಾನ್ ಮಾಡ್ಕೊಂಡು ಆ ಸಮಯನ ತಗೊಂಡು ನಾವ್ ಹೇಗ್ ಸ್ಟಾರ್ಟ್ ಮಾಡ್ತೀವಿ. ಒಂದು ಮನೆ ಕಟ್ಬೇಕಾದ್ರೆ ಪೂಜಾರ ಹತ್ರ ಹೋಗಿ ಯಾವ ದಿನ ಯಾವ ಗಳಿಗೆಯಲ್ಲಿ ನಾವು ಗುದ್ಲಿ ಪೂಜೆ ಮಾಡ್ಬೇಕಂತ ಕೇಳಿ, ಗುದ್ಲಿ ಪೂಜೆ ಮಾಡ್ಬೇಕಾದ್ರೂ ಬಹಳ ಯೋಚನೆ ಮಾಡಿರ್ತಾರೆ. ಯಾಕೆ ಗೊತ್ತಾ? ಮನೆ ಸ್ಟಾರ್ಟ್ ಮಾಡಿದ್ಮೇಲೆ ಆಡ್ಕೊಳ್ಳೋಕ್ ದಾರಿ ಆಗ್ಬಾರ್ದು, ನಿಲ್ಲಿಸ್ಬಾರ್ದು ಅಂತ ಹೇಳಿ ಲೋನೋ ಅಥವಾ ಚೀಟಿನೋ ಯಾವ್ದೋ ಒಂದು ದುಡ್ಡನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಕಾಂಟ್ರಾಕ್ಟರ್ಗೆ ಎಷ್ಟು ಕೊಡ್ಬೇಕು, ಏನ್ ಕೊಡ್ಬೇಕು, ಇಂಜಿನಿಯರ್ ಹತ್ರ ಪ್ಲಾನ್ ತಗೊಂಡು ರೆಡಿ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀರಾ, ಹೌದಾ? ಸೊ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲೂ ಅಷ್ಟೇ ಜಾಯಿನ್ ಆಗ್ಬಿಡ್ತಾರೆ. ತಾನಾಗೆ ಆಗ್ಬೇಕಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲ್ ಆಗಲ್ಲ ಸ್ನೇಹಿತರೆ. ಇಲ್ಲೂ ಸಹ ಸ್ವಲ್ಪ ಸಮಯವನ್ನ ಮೀಸಲಾಗಿಟ್ರೆ ಮಾತ್ರ ಏನಾದ್ರೂ ಒಂದ್ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಸಮಯ ಮೀಸಲಾಗಿಟ್ಟಿಲ್ಲ ಅಂದ್ರೆ ಬಹಳ ಕಷ್ಟ. ಅಂದ್ರೆ ಇಲ್ಲಿ ಕೆಲವೊಂದು ವಿಚಾರ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಒಂದೇ ಮ್ಯಾಟ್ರು, ನಿನ್ನೆ ಕಾರ್ಯಕ್ರಮ ಏನ್ ಬಂದಿದ್ದೀರಾ, ಕಾರ್ಯಕ್ರಮ ಆದ್ಮೇಲೆ ಮಾಡ್ಬೇಕಾಗಿರೋ ವಿಚಾರ ನಾನು ನಿಮ್ಮೊಟ್ಟಿಗೆ ನಾನು ಚರ್ಚೆ ಮಾಡ್ತಾ ಇರೋದು ಇವತ್ತು. ನಾನು ಇದನ್ನ ಯಾವತ್ತೂ ನಾನು ಚರ್ಚೆ ಮಾಡಿಲ್ಲ, ಇವತ್ತು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಎಕ್ಸ್ಪೆಷಲಿ ಇವತ್ತು ಬಂದಿದ್ದು ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಕಾರ್ಯಕ್ರಮ ಮುಗ್ದಿದೆ. ಸೊ ಈಗ ನಿಮ್ಗೆ ಅದು ಮೆಸೇಜ್ ಟಿಪ್ಸ್ ಸಿಕ್ಕಿದ್ರೆ ಅದನ್ನ ಫಾಲೋ ಮಾಡ್ತೀರಾ ಅನ್ನೋ ಒಂದು ದೃಷ್ಟಿಲಿ ನಾನು ನಿಮ್ಗೆ ಮೆಸೇಜ್ ಅನ್ನ ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಿಮ್ದು ಏನ್ ಗೋಲ್ ಅಂತ ಹೇಳಿದಾಗ, ನಾವು ಪರ್ಸನಲ್ ಗೋಲ್ ಗಳನ್ನ ಜಾಸ್ತಿ ಹಾಕೋತೀವಿ. ನಾವು ಯಾವಾಗ್ಲೂ ಹೇಳ್ತಿದ್ವಿ ಪರ್ಸನಲ್ ಗೋಲ್, ನನ್ ಕಾರ್, ನನ್ ಬೈಕ್, ನಂದು ಅದು ಇದು ಅಂತ ಎಲ್ಲ ಹೇಳಿ. ಆದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ನಿನ್ನೆ ಕಾರ್ಯಕ್ರಮ ಆದ ನಂತರ, ಈಗ ಸುಮಾ ಅವ್ರು ಹೇಳಿದ್ರು ನಾನು 7th ರ್ಯಾಂಕ್ ಆಗ್ಬೇಕಂತ ಇದ್ದೀನಿ, ಯೋಗೇಶ್ ಹೇಳಿದ್ರು 8ನೇ ರ್ಯಾಂಕ್ ಆಗ್ಬೇಕಂತ ಇದ್ದೀನಿ, ರತ್ನಮ್ಮ ಅವ್ರು ಹೇಳಿದ್ರು ಡೈಮಂಡ್ ರ್ಯಾಂಕ್ ಆಗ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ. ಸೊ ಇಲ್ಲಿ ನಾವು ಮಾಡ್ಬೇಕಾಗಿರೋದು, ಫಸ್ಟ್ ನಾವು ಬರ್ಕೋಬೇಕಾಗಿರೋದು, ರೈಟ್ ಡೌನ್ ಯುವರ್ ಬಿಸ್ನೆಸ್ ಗೋಲ್. ಬಿಸ್ನೆಸ್ ಗೋಲ್ ಏನು ಅನ್ನೋದನ್ನ ಫಸ್ಟ್ ನಾವು ಬರ್ಕೋಬೇಕಾಗಿದೆ. ನಮ್ದು ಆಡಿ ಬೆನ್ಸ್ಗಳಲ್ಲ, ನಮ್ಮ ಬಿಸ್ನೆಸ್ ಗೋಲ್ ಏನು. ವಿ ಸ್ಟಾರ್ಗೆ ಬಂದಿದೀವಿ, ನಿನ್ನೆ ಕಾರ್ಯಕ್ರಮ ನಾವು ನೋಡಿದೀವಿ. ಒಂದ್ ರೇಖಾ ಅಂತಕ್ಕಂಥ ಲೇಡಿ, ಬಡ ಕುಟುಂಬದಲ್ಲಿ ಹುಟ್ಟಿದ್ದು, PhD ಮಾಡಿರ್ತಕ್ಕಂಥ ಒಂದು ಲೇಡಿ, ಜಾಬ್ ಹೋಗ್ತಕ್ಕಂಥದ್ ಬಿಟ್ಟು ಇಂಜಿನಿಯರ್ ಮಾಡಿರ್ತಕ್ಕಂಥ ಒಬ್ಬ ಸಾಗರನ ಹುಡುಗ ಇವತ್ತು ವಿ ಸ್ಟಾರ್ಗೆ ಬಂದು ನೆಟ್ವರ್ಕ್ ಇಂಡಸ್ಟ್ರಿ ಗಂಧ ಗಾಳಿ ಗೊತ್ತಿಲ್ಲದ ವ್ಯಕ್ತಿ ಇವತ್ತು ಸಂಸ್ಥೆಯಲ್ಲಿ ಡೈಮಂಡ್ ಆಗಿ ಒಂದು ಆಡಿ ಕಾರನ್ನ ಇವತ್ತು ಬೈ ಮಾಡಿದ ಫೋಟೋ ಬಂದಿದೆ. ನಮ್ ಕಂಪ್ನಿಲಿ ಯಾವ್ದು ಬಾಯಿ ಮಾತಲ್ಲಿ ಸುಳ್ಳು ಮಾತಲ್ಲಿ ಹೇಳಲ್ಲ, ಅದು ಶೋ ಆಗೋಗ್ಬಿಡತ್ತೆ. ಸೊ ಆಲ್ರೆಡಿ ಇವತ್ತು ಕಾರ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಮೆಸೇಜ್ ಕೊಟ್ಟಾಗಿದೆ. ನಿನ್ನೆ ಏನಾಯ್ತು ಅಂದ್ರೆ ಅದಕ್ಕೆ ಸಮಯ ಇರ್ಲಿಲ್ಲ ಇನಾಗ್ರೇಷನ್ ಬರ್ಲಿಕ್ಕೆ. ಆಲ್ರೆಡಿ ನೋಡಿ ಬೆಳಿಗ್ಗೆ 10:30 ಸ್ಟಾರ್ಟ್ ಆದಂತ ಕಾರ್ಯಕ್ರಮ, ನಿಮಗೆ 10:30 ಅನ್ಸಿದೆ. ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಎಷ್ಟು ಗಂಟೆ ಗೊತ್ತಾ? 7:30 ಸ್ಟಾರ್ಟ್ ಆಗಿದೆ. 7:30, 7:45, 8 ಗಂಟೆಯಿಂದ ಟಿಫನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಿದ್ದು ಕಾರ್ಯಕ್ರಮ ಸಂಜೆ 6:30, 6:45 ಕಾರ್ಯಕ್ರಮ ನಡೆಯುದು. ಮಿನಿಮಮ್ 12 ಅವರ್ಸ್ ಲೆಕ್ಕ ಅನ್ಕೊಳ್ಳಿ, ಅವರೇಜ್ 10 ಅವರ್ಸ್ ಮಿನಿಮಮ್. ಅಂದ್ರೆ ನಮ್ಮ ಬಿಸ್ನೆಸ್ ಗೋಲ್ ಏನು? ಇವತ್ತು ರೇಖಾ ಅವರು ಅಷ್ಟು ಪವರ್ಫುಲ್ ಆಗಿ ಸ್ಪೀಚ್ ಮಾಡಿದ್ರು. ನಾನು ಬಡ ಕುಟುಂಬದಿಂದ ಬಂದು ಆ ನೋವುಗಳನ್ನ ನಾನು ತಿಂದಿ ನಾನು ಇವತ್ತು ಮೇಲ್ಮಟ್ಟಕ್ಕೆ ಬರ್ಲಿಕ್ಕೆ ಒಂದು ಎಮೋಷನಲ್ ಬೇಕಾಯ್ತು, ಒಂದು ಏನಾರು ಒಂದ್ ಬೇಕಲ್ಲ, ಒಂದ್ ಗುರಿ ಬೇಕಲ್ಲ, ಛಲ ಬೇಕಲ್ಲ, ಏನಾರು ಒಂದ್ ಸಾಧನೆ ಮಾಡ್ಬೇಕಂದಾಗ ಸುಮ್ನೆ ದೇಶದಲ್ಲಿ ಯಾರು ಸಾಧನೆ ಮಾಡಿಲ್ಲ ಸ್ನೇಹಿತರೆ. ಆ ನೋವನ್ನ ಬದಲಾಗಿ ಸಂತೋಷಕ್ಕೆ ಕನ್ವರ್ಟ್ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಕೆಲವು ಸಾಧನೆ ಮಾಡಿ. ಇವತ್ತು ರೇಖಾ ಅವರ ಸಾಧನೆ ನಾವು ಕೇಳಿದಾಗ, ನಾನು ಬಡ ಕುಟುಂಬದಲ್ಲಿದ್ದೆ, ನನಗೆ ತುಂಬಾ ಅವಮಾನ ಆಯ್ತು, ಆ ಬಡ ಅನ್ನೋ ಒಂದು ಮ್ಯಾಟರ್ ಅನ್ನ ತೆಗಿಬೇಕು, ಶ್ರೀಮಂತಿಕೆ ಅನ್ನೋದು ಬೇಕು ಅನ್ನೋ ಒಂದು ಛಲ ನನ್ನಲ್ಲಿ ಬಂತು, ಹಾಗಾಗಿ ನಾನು ಗೆದ್ದೆ ಅಂತ ಹೇಳಿದ್ರು. ಇಲ್ಲೂ ಅಷ್ಟೇ ವಿ ಸ್ಟಾರ್ ಪ್ಲಸ್ ನೀವ್ ಏನಾದ್ರು ಗೆಲ್ಬೇಕಂದ್ರೆ ನಿಮ್ಮಲ್ಲಿ ಏನಾದ್ರೂ ಒಂದು ವಿಷನ್ ಇರ್ಲೇಬೇಕು, ಏನಾದ್ರು ಒಂದು ಗೋಲ್ ಇರ್ಬೇಕು. ಅದಿಲ್ಲ ಅಂದ್ರೆ ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಇವತ್ತು ಪಾರ್ಟ್ ಆಫ್ ವಿಷಯ ನಾವು MD ಸರ್ ತಗೊಳ್ಳೋಣ, ನನ್ ವಿಷಯನೂ ತಗೊಳ್ತೀವಿ ಅನ್ಕೊಳ್ಳಿ. ಇವತ್ತು MD ಸರ್ ಮನಿ ಮೈಂಡೆಡ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಮನಿ ಮೈಂಡೆಡ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ.
ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಕಂಪನಿ ಚೆನ್ನಾಗಿದೆ, ಈ ಕಂಪನಿನ ಇಂಡಿಯಾದಲ್ಲಿ ನಂಬರ್ 1 ಮಾಡ್ಬೇಕು. ಹೈಯೆಸ್ಟ್ ಕಾರ್ ಅಚೀವರ್ ಯಾರಿದ್ದಾರೆ ಅಂದ್ರೆ ವಿ ಸ್ಟಾರ್ ಅಲ್ಲಿ ಇದಾರೆ. ಹೈಯೆಸ್ಟ್ ಇನ್ಕಮ್ ಹೋಲ್ಡರ್ ಯಾರಿದ್ದಾರೆ ವಿ ಸ್ಟಾರ್ ಅಲ್ಲಿ ಇದಾರೆ. ಹೈಯೆಸ್ಟ್ ಫ್ಯಾಮಿಲಿ ಸೆಟ್ಲ್ ಆಗಿರೋರು ಯಾರಿದ್ದಾರೆ ವಿ ಸ್ಟಾರ್ ಪ್ಲಸ್ ಅಲ್ಲಿ ಇದಾರೆ. ತುಂಬಾ ಜನಕ್ಕೆ ಆಪರೇಷನ್ಗೆ 50,000, ಲಕ್ಷ, 2 ಲಕ್ಷ, 3 ಲಕ್ಷ ಖರ್ಚು ಮಾಡ್ಬೇಕು, ಆದ್ರೆ ಬಡ ಕುಟುಂಬದವ್ರಿಗೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ನಮ್ ಕಂಪ್ನಿಯಿಂದ ಅಟ್ಲೀಸ್ಟ್ ಒಂದು ಸಾಲ್ಯುವೇಷನ್ ಸಿಗ್ಲಿ ಅಂತ ಹೇಳಿ ಸೋಷಿಯಲ್ ವರ್ಕ್ ಮೈಂಡ್ ಸೆಟ್ ಅಲ್ಲಿ ಇವತ್ತು ಅಂದ್ರೆ ಅವ್ರದ್ದೊಂದು ಗೋಲ್ ಇದೆ. ಅದು ಪ್ರಕಾರ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಈಸಿ ಅನ್ನಿಸ್ತಾ ಇದೆ. ಅಂದ್ರೆ ಕೆಲಸವನ್ನ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ಇವತ್ತು MD ಅವರು ಬೆಳಗ್ಗೆಯಿಂದ ಸತತವಾಗಿ, ನೀವು ನಂಬ್ತಿರೋ ಬಿಡ್ತಿರೋ, ಆನಂದರಾವ್ ಸರ್ಕಲ್ ಇರ್ತಕ್ಕಂಥ ಸಿಡಾಡೆ ಹೋಟೆಲ್ ಏನಿದೆ VRL ಬಸ್ ಸ್ಟ್ಯಾಂಡ್ ಅಪೋಸಿಟ್, ಬೆಳಗ್ಗೆಯಿಂದ ಸುದೀರ್ಘವಾಗಿ 7 ಗಂಟೆಯಿಂದ ಇನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನೂ ಚರ್ಚೆ ಮುಗ್ದಿಲ್ಲ ಸ್ನೇಹಿತರೆ. 1 ಅವರ್ ಅವರಿಗೆ ಪುರ್ಸೋದ್ ಸಿಗ್ತಾ ಇಲ್ಲ ಸ್ನೇಹಿತರೆ. ವರ್ಲ್ಡ್ ದಿ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಏನ್ ಹೇಳ್ತೀವಲ್ಲ, 100 ಕೋಟಿ ಒಡೆಯ, ಇವತ್ತೆಲ್ಲ ಹೋಗಿದಾರೆ, ಹೋಗ್ರಪ್ಪ ನಿಮ್ ಪಾಡಿಗೆ ನೀವು ಮನೆಗೆ ಅಂದಿಲ್ಲ. ಇವತ್ತು ಅವ್ರು ಇಲ್ಲೇ ಕೂತ್ಕೊಂಡು ದಿನಾ ಪ್ರತಿ ಸೆಕೆಂಡ್ ಏನ್ ಮಾಡ್ಬೇಕು, ಎತ್ತ ಮಾಡ್ಬೇಕು, ಯಾವ್ದು ಮಾಡ್ಬೇಕು ಅಂತ ಫಾಲೋ ಅಪ್ ಮಾಡ್ಕೊಂಡು ಚರ್ಚೆ ಮಾಡ್ತಾ ಇದಾರೆ. ಯಾಕಂದ್ರೆ ಅವ್ರಿಗೊಂದು ಬಿಸ್ನೆಸ್ ಗೋಲ್ ಇದೆ. ಪರ್ಸನಲ್ ಗೋಲ್ ಅವ್ರು ಅಚೀವ್ ಆಗ್ಬಿಟ್ಟಿದ್ದಾರೆ. ಮನೆ ಬೇಕಿತ್ತು ಮಾಡ್ಕೊಂಡಿದ್ದಾರೆ, ಕಾರ್ ಬೇಕಿತ್ತು ಮಾಡ್ಕೊಂಡ್ ಬಿಟ್ಟಿದ್ದಾರೆ, ಸೈಟ್ ಬೇಕಿತ್ತು ಮಾಡ್ಕೊಂಡ್ ಬಿಟ್ಟಿದ್ದಾರೆ, ಫಾರಿನ್ ಟ್ರಿಪ್ ಹೋಗ್ಬೇಕಿತ್ತು, ಎಲ್ಲ ಆಗೋಗ್ಬಿಟ್ಟಿದೆ. ಒಂದ್ ಬಿಸ್ನೆಸ್ ಗೋಲ್ ಇದೆ ಅವ್ರ ಮೈಂಡ್ ಸೆಟ್ ಅಲ್ಲಿ. ಇಂಡಿಯಾದಲ್ಲಿ ಟಾಪ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ಇಡೀ ಇಂಡಿಯಾದಲ್ಲಿ ಟಾಪ್ ಕಂಪನಿ ಮಾಡ್ಬೇಕು ಅಂತ ಹೇಳಿ. ಇಲ್ಲೂ ಅಷ್ಟೇ ಸ್ನೇಹಿತರೆ, ಈ ಬಿಸ್ನೆಸ್ ಗೋಲ್, ಇಲ್ಲಿ ಸ್ಟೋರಿ ಕೇಳಿದ್ ಇಂಪಾರ್ಟೆಂಟ್ ಅಲ್ಲ, ಅವ್ರು ಏನ್ ಸ್ಟೋರಿ ಕೇಳಿದ್ರು, ಏನ್ ಆಗಿದ್ದಾರೆ, ಅದನ್ನ ನೀವೆಷ್ಟು ಅಳವಡಿಸ್ಕೊಂಡ್ರಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ನಮ್ಗಲ್ಲಿ ತುಂಬಾ ಫೀಲ್ ಆಯ್ತು ಸರ್, ನನ್ ಖರ್ಚು ನೆಂದೋಯ್ತು ಅಂತ ಯೋಗೇಶ್ ಸರ್ ಹೇಳಿದ್ರು. ತುಂಬಾ ಜನ ಹತ್ತಿದ್ದಾರೆ ಬಿಡಿ. ಅಲ್ಲಿ MD ಅವ್ರ ವೈಫೆ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು, ನಾನು ನೋಡ್ದೆ. MD ಅವ್ರ ಕಣ್ಣಲ್ಲೇ ನೀರ್ ತುಂಬ್ಕೊಂಡ್ಬಿಟ್ಟಿತ್ತು. ಒಂದು ತನ್ನ ಮಗು ಫಸ್ಟ್ ರ್ಯಾಂಕ್ ಬಂತು ಅನ್ಬಿಟ್ರೆ ತಾಯಿಗೆ ಎಷ್ಟು ಖುಷಿ ಆಗತ್ತೆ, ತಂದೆಗೆ ಎಷ್ಟು ಖುಷಿ ಆಗತ್ತೆ, ನಮ್ಮ ಮಗ ಫಸ್ಟ್ ರ್ಯಾಂಕ್ ಬಂದ ಅಂತ ಹೇಳಿ ಆನಂದ ಭಾಷೆ ಅಂತಾರಲ್ಲ. ಇವತ್ತು MD ಅವ್ರಿಗೆ ಅದು ಖುಷಿ ಕಾಣ್ತಾ ಇತ್ತು. ಒಂದ್ ಬಡ ಕುಟುಂಬದ ಹುಡುಗಿ ಇವತ್ತು 1/2 ಕೋಟಿಗೂ ಇನ್ಕಮ್ ಮಾಡಿ ಒಂದು ಕಾರನ್ನ ಬೈ ಮಾಡ್ತಾ ಇದೆ. ಈ ಲೆವೆಲ್ ಬೆಳೀತು. ಅವ್ರ ಕುಟುಂಬ ಎಲ್ಲ ಬಂದಿದ್ರು, ಸಾಗರ್ ಬಂದಿದ್ರು, ನಮ್ ತಂದೆ ಗಾರೆ ಕೆಲಸ ಮಾಡ್ತಿದ್ರು, ಕೈಯೆಲ್ಲ ಗುಳ್ಳೆ ಆಗಿರೋದು ನೋಡಕ್ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಅವ್ರ ತಂದೆ ತಾಯಿ ಮೇಲೆ ಹೆಗ್ಲ ಮೇಲೆ ಕೈ ಹಾಕಿ, ನಿಮ್ ಮಗ ಇವತ್ತು ಶ್ರೀಮಂತ ಆಗಿದ್ದಾನೆ, ನಾನ್ ನಿಮ್ಮನ್ ಚೆನ್ನಾಗಿ ನೋಡ್ಕೋತೀನಿ ಅನ್ಬೇಕಾದ್ರೆ ಆ ವಾತಾವರಣ ಹೇಗಿರ್ಬೋದು, ನಿಮ್ಮ ಮನೇಲಿ ಯಾವ ತರ ಬಿಂಬಿಸ್ಬೋದು, ನಮ್ಮ ಸಮಸ್ಯೆಗಳು ಎಷ್ಟಿದೆ, ಇವೆಲ್ಲ ಯೋಚನೆ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಬರೀ ಕಾರ್ಯಕ್ರಮ ಚೆನ್ನಾಗಿತ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಡ್ಯಾನ್ಸ್ ಚೆನ್ನಾಗಿತ್ತು, MD ಸ್ಪೀಚ್ ಚೆನ್ನಾಗಿತ್ತು, ಎಷ್ಟು ಅಳವಡಿಸ್ಕೊಂಡ್ರಿ ಅನ್ನೋದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಅಳವಡಿಸ್ಕೊಳ್ತಾರೆ ಅವ್ರು ಮಾತ್ರ ಗೆಲ್ತಾರೆ. ಅಳವಡಿಸ್ಕೊಂಡಿಲ್ಲ ಅಂದ್ರೆ ಅದೊಂದು ಶೋ. ರಾತ್ರಿ ಎಲ್ಲ ಶಿವರಾತ್ರಿ ಜಾಗರಣೆ ಮಾಡಿರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಅಲ್ಲೊಂದು ನಾಟಕ ನೋಡಿರ್ತಾರೆ ಜಾಗರಣೆ ಮಾಡ್ಬೇಕಾದ್ರೆ. ಏನ್ ಜಾಗರಣೆ ಮಾಡ್ಬೇಕಾದ್ರೆ ರಾಮಾಯಣ ಪಿಕ್ಚರ್ ಇಂದು ನಾಟಕ ಮಾಡ್ತಾ ಇರ್ತಾರೆ. ಎಲ್ಲ ಜಾಗರಣೆ ಮಾಡ್ಬೇಕಲ್ಲ ಅಂತ ಹೇಳಿ ಶಿವರಾತ್ರಿ ದಿನ ರಾಮಾಯಣ ಎಲ್ಲಾ ನೋಡಿದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಒಬ್ಬ ಕೇಳದ್ನಂತೆ, ಅಣ್ಣ ರಾತ್ರಿ ಎಲ್ಲ ಜಾಗರಣೆ ಮಾಡ್ದೆ, ಎಲ್ಲ ನೋಡ್ದೆ, ರಾಮಗೂ ಸೀತೆಗೂ ಏನ್ ಸಂಬಂಧ ಅಂತ ಕೇಳದ್ನಂತೆ. ಅಂದ್ರೆ ಇನ್ನು ಜಾಗರಣೆ ಮಾಡಿದ್ ಏನ್ ಬಂತು, ಏನ್ ಅಷ್ಟೆಲ್ಲ ತುಂದೂರಿ ಊದಾಗಿದೆ ನಾಟಕದಲ್ಲಿ, ಕರೆಕ್ಟ್ ಅಲ್ಲ? ರಾಮನ ಹೆಂಡತಿ ಸೀತೆ ಅಂತ ಹೇಳಿ ಹಗ್ಲು ಮುರುತು ಬಂದಿದೆ, ಕರೆಕ್ಟ್ ಅಲ್ಲ? ರಾಮಂಗೂ ಸೀತೆದು ಏನ್ ವ್ಯತ್ಯಾಸ ನಮ್ಗೆ ಗೊತ್ತಾಗಿಲ್ಲ. ಅಕ್ಕ ಆಗ್ಬೇಕಾ ತಂಗಿ ಆಗ್ಬೇಕಂತ ಕೇಳಿದ್ರೆ, ಈ ಕಾರ್ಯಕ್ರಮ ಆದ್ಮೇಲೆ ಕೆಲವ್ರು ಹಂಗೇನೆ ಅದ್ ಏನ್ ಮಾಡಿದ್ರು ನಮ್ಗೆ ಗೊತ್ತೇ ಆಗ್ಲಿಲ್ಲಪ್ಪ. ಒಬ್ರು ಡ್ಯಾನ್ಸ್ ಮಾಡ್ತಿದ್ರು, ಒಬ್ರು ಏನೋ ಹೇಳ್ತಿದ್ರು, ಒಬ್ರು ಯಾರೋ ಕಣ್ಣೀರ್ ಹಾಕ್ತಿದ್ರು, ಒಬ್ರು ಅಲ್ಲೇರೋ ಡೋಲ್ ಬರ್ಸ್ಕೊಂಡ್ ಬರ್ತಾ ಇದ್ರು. ಏನೇನೋ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ, ಕರೆಕ್ಟ್ ಹೌದಲ್ವೋ? ಅಂದ್ರೆ ನಾನು ಏಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಾ ನೋಡಿದ್ಮೇಲೂ ಕೆಲವ್ರು ಅಳವಡಿಸ್ಕೊಳಲ್ಲ, ಸುಮ್ನೆ ನಾಟಕೀಯವಾಗಿ ಇರ್ತಾರೆ ಅಷ್ಟೇ. ಯಾರು ಅಳವಡಿಸ್ಕೊಳ್ತಾರೆ ಅವ್ರು ಗೆಲ್ತಾರೆ. ನಾವು ಅಳವಡಿಸ್ಕೊಂಡಿದೀವಿ, ನಾವು ಗೆದ್ದಿದೀವಿ ಸ್ನೇಹಿತರೆ. ಅಳವಡಿಸ್ಕೊಳ್ದಲ್ಲೇ ಯಾವ್ದು ಗೆಲ್ಲಿಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಬಿಸ್ನೆಸ್ ಗೋಲ್ ಏನು, ನಿನ್ನೆ ನೀವೇನ್ ಡಿಸಿಷನ್ ತಗೊಂಡ್ರಿ ಫಸ್ಟ್ ಡೈರಿಲಿ ಬರೀರಿ. ಅದು ನಿನ್ನೆ ಅದು ವಾತಾವರಣ ನೋಡಿದ್ಮೇಲೆ ನಿಮ್ಮ ಮನಸ್ಥಿತಿಗೆ ಏನ್ ಬಂದಿದೆ ಅದನ್ನ ಡೈರಿಲಿ ಬರೀರಿ. ನಿಮ್ಮ ತಲೆಯಲ್ಲಿ ಇರಲ್ಲ, ಏನ್ ಬಂದಿದೆ ಅದನ್ನ ಬರೀರಿ. ದಿನಕ್ಕೊಂದ್ಸರಿ ತಿರುವಾಕಿ ಹಾಳೆನ, ಓ ನಾನ್ ನಿನ್ನೆ ಈ ಡೈರಿ ಬರ್ದಿದ್ದೆ, ಓ ಈ ಮ್ಯಾಟ್ರು ಬರ್ದಿದ್ದೆ, ನಾನೆಲ್ಲೋ ಮಿಸ್ ಹೊಡಿತಾ ಇದ್ದೀನಿ ಅಂತ ಹೇಳಿ ರಿಮೆಂಬರ್ ಮಾಡತ್ ನಿಮ್ಗೆ. ಇಲ್ಲ ಡೈರಿಲಿ ಬರ್ದಿದ್ದು ಒಂದ್ ಹಾಳೆಲ್ ಬರ್ದಿ ಅಡಿಗೆ ಮನೇಲಿ ಅಡಿಗೆ ಮಾಡ್ಬೇಕಾದ್ರೆ ಆ ಸ್ಟವ್ ಮುಂದಕ್ಕೆ ಅಲ್ಲಿ ಅಂಟಿಸಿ ನೀವು ಅಡಿಗೆಲಿ ಪಾನಲ್ಲಿ ಎಲ್ಲ ಮಾಡ್ಬೇಕಾದ್ರೆ ಎದುರುಗಡೆನೆ ಕಾಣ್ತಾ ಇರುತ್ತೆ. ಬಾತ್ರೂಮ್ಗೆ ಹೋದ್ರೆ ಶಾಂತಿ ನಿವಾಸ ಬಾತ್ರೂಮ್ ಗೊತ್ತಲ್ಲ ನಿಮ್ಗೆ, ಅಲ್ಲೋಗಿ ಅಲ್ಲಿ ಕೂತ್ಕೊಂಡಾಗ ನೋಡಿ ಬೇಕಾದ್ರೆ ಬೆಳಿಗ್ಗೆ ಒಂದ್ 20 ನಿಮಿಷ ನೀವು ಕೂತ್ಕೋತಿರಲ್ಲ, 10 ನಿಮಿಷ ಆ ಎದುರುಗಡೆ ಕಾಣಂಗ್ ಹಾಕೊಡಿ. ಅವಾಗ ಪೀಸ್ ಆಫ್ ಮೈಂಡ್ ಅಲ್ಲಿ ಎಲ್ಲ ರಿಮೆಂಬರ್ ಆಗತ್ತೆ. ಯಾಕಂದ್ರೆ ನಮ್ಗೆ ಜ್ಞಾಪಕ ಶಕ್ತಿ ಕಮ್ಮಿ ಆಗಿರೋದ್ರಿಂದ ರಿಮೆಂಬರ್ ಮಾಡೋರು ಯಾರಿಲ್ಲ. ನಮಗೆ ಇಲ್ಲಿ ರಿಮೆಂಬರ್ ಮಾಡೋರು ಬೇಕಾಗಿದೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ರಿಮೆಂಬರ್, ಮನೇಲಿ ಹೋಮ್ ವರ್ಕ್ ಮಾಡ್ಕೊಂಬಂದಿಲ್ಲ ಅಂದ್ರೆ ಮಗುಗೆ ಟೀಚರ್ ಹೊಡಿತಾರೆ ಅಂತ ಹೇಳಿ ಮಗುಲು ಒಂದ್ ಭಯ ಇರುತ್ತೆ. ಮಗು ಹೊಡೆದ್ ಬಿಡ್ತಾರಲ್ಲ ಅಂತ ತಾಯಿ ಏನ್ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಕೊಡಿಲಿ, ಫಸ್ಟ್ ಹೋಮ್ ವರ್ಕ್ ಮಾಡಿವಂತೆ ಅಂತ ಹೇಳಿ ಹೋಮ್ ವರ್ಕ್ ಅನ್ನ ಬರೆಸ್ತಾರೆ. ಅಂದ್ರೆ ರಿಮೆಂಬರ್ ಮಾಡ್ತಾರೆ. ನಿನ್ನೆ ಏನ್ ಆಗಿದೆ, ಒಂದಿನ ಖುಷಿಯಾಗಿದ್ರೆ ಈಗ ಓ ಫುಲ್ ಜೋಶ್ ಟೆಂಪ್ಟ್ ಆಗ್ಬಿಟ್ಟಿದ್ದೀರಾ, ನಾಳೆ ಇನ್ನೊಂದ್ ಸ್ವಲ್ಪ ಜೋಶು,
ಅದೇ ರಾತ್ರಿ ಕುಡ್ದಿದ್ ಮತ್ತಿದ್ಯಲ್ಲ, ಸ್ವಲ್ಪ ಸ್ವಲ್ಪ ಇಳಿತಾ 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 1-2 ದಿನ 3 ದಿನ ಆದ್ಮೇಲೆ ನಾನು 7ನೇ ರ್ಯಾಂಕ್ ಹೇಳಿದ್ನ. ಇಲ್ಲಲ್ಲ ಸರ್, ನಾನು 7ನೇ ರ್ಯಾಂಕ್ ಹೇಳಿರ್ಲಿಲ್ಲಲ್ಲ. ಯಾವಾಗ ಹೇಳಿದ್ದೆ? ಅವ್ರು ಝೂಮ್ ಅಲ್ಲಿ ಹೇಳಿದ್ರಲ್ಲ ಮೇಡಮ್, ನೀವು 7ನೇ ರ್ಯಾಂಕ್ ಕೊಡ್ತೀನಿ ಡೈಮಂಡ್. ನಾನ್ ಹೇಳಿರ್ಲಿಲ್ಲಪ್ಪ. ಓ ಅವತ್ತ ಸರ್, ಅವತ್ತು ಪ್ರೋಗ್ರಾಮ್ ದಿನನಾ, ಅವತ್ತು ಏನೋ ಒಂದ್ ಪ್ಲಾನ್ ಹೇಳ್ಬಿಟ್ಟೆ. ಡೈಮಂಡ್ ಅಂದ್ರೆ ಗೊತ್ತಿರ್ಲಿಲ್ಲ ಏನ್ ಮಾಡ್ಬೇಕಂತ ಹೇಳಿ ಅಂತ ಆಮೇಲೆ ಹೇಳ್ತಾರೆ. ಡೈಮಂಡ್ ಹೊಡಿಬೇಕಂತ ಹೇಳಿ ಡಿಸೈಡ್ ಆಯ್ತಂದ್ರೆ ಡೈಮಂಡಿಗೆ ಲೆಫ್ಟ್ ಎಷ್ಟು ಬೇಕು, ರೈಟ್ ಎಷ್ಟು ಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಇದು ಬಿಸ್ನೆಸ್ ಗೋಲ್. ನಾನು 7ನೇ ರ್ಯಾಂಕ್ ಹೊಡಿಬೇಕು, 7ನೇ ರ್ಯಾಂಕಿಗೆ ಲೆಫ್ಟ್ ಎಷ್ಟು ಬೇಕು, ರೈಟ್ ಎಷ್ಟು ಬೇಕು. ಸರ್ ನಾನು ಬರೀ ಕೋರ್ ಲೀಡರ್ ಆಗ್ತೀನಿ, ಲೆಫ್ಟ್ ಎಷ್ಟು ಬೇಕು, ರೈಟ್ ಎಷ್ಟು ಬೇಕು. ಒಂದು ಕೋರ್ ಲೀಡರ್ ಆಗ್ಬೇಕಂದ್ರೆ ಲೆಫ್ಟ್ ಅಲ್ಲಿ 212 ಬೇಕು, ರೈಟ್ ಅಲ್ಲಿ 106 ಬರಬೇಕು. 6ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿ ಫಾರಿನ್ ಟ್ರಿಪ್ ಅಚೀವ್ಮೆಂಟ್ ಆಗ್ಬೇಕಂತ ಹೇಳಿದ್ರೆ ನಿಮ್ಗೆ ಮಿನಿಮಮ್ ಅಂತ ಹೇಳಿದ್ರು 112 106 ಅಂದ್ರೆ 218 ಐಡಿ ಹತ್ರ ಬೇಕು. 220 ಐಡಿ ಅನ್ಕೊಳ್ಳಿ. 220 ಐಡಿ ಬೇಕಂದ್ರೆ 1 ವರ್ಷಕ್ಕೆ ಎಷ್ಟು ತಿಂಗಳಿದೆ? 12 ತಿಂಗಳಿದೆ. ಅಂದ್ರೆ ತಿಂಗಳಿಗೆ ಮಿನಿಮಮ್ 20 ಐಡಿ ಬಂದ್ರೆ ಇವತ್ತಿಂದ ಅವ್ನ್ ಕೋರ್ ಲೀಡರ್ ಆಗ್ತಾರೆ. ತಿಂಗಳಿಗೆ 20 ಐಡಿ ಬರ್ಬೇಕಂತ ಹೇಳಿದ್ರೆ ವಾರಕ್ಕೆ ಎಷ್ಟು ಐಡಿ ಬರ್ಬೇಕು? 5 ಐಡಿ ಬರ್ಬೇಕು. ವಾರಕ್ಕೆ 5 ಐಡಿ ಬರ್ಬೇಕಂತ ಹೇಳಿದ್ರೆ ವಾರಕ್ಕೆ ಎಷ್ಟು ದಿನ ಇದೆ? 7 ದಿನ ಇದೆ. ಆ 7 ದಿನದಲ್ಲಿ ಸಂಡೇ ಹಾಲಿಡೇ, ಮಟನ್ ಚಿಕನ್ ಮದ್ವೆ ಮನೆ ಊಟ, ಡಿಂಗ್ ಡಾಂಗ್ ಡಂಗ್ ಡಾಂಗ್ ಫಿನಿಶ್. ಸಾಟರ್ಡೆ ಆರಾಮ್, ಫ್ರೈಡೆ ಆರಾಮ್, ಇರೋದ್ 4-5 ದಿನ. ಆ 4-5 ದಿನದಲ್ಲಿ ದಿನಕ್ಕೆ 1 ಐಡಿ ಬೇಕಾಗತ್ತೆ. ದಿನಕ್ಕೆ 1 ಐಡಿ ಬರ್ಬೇಕಂದ್ರೆ ದಿನಕ್ಕೆ ಎಷ್ಟು ಜನಕ್ಕೆ ಪ್ಲಾನ್ ಕೊಡ್ಬೇಕು? ಒಬ್ಬ ಕೋರ್ ಲೀಡರ್ 1 ವರ್ಷದಲ್ಲಿ ಕೋರ್ ಲೀಡರ್ ಆಗ್ತೀನಿ ಅನ್ನೋ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಡೈಮಂಡ್ ಹೊಡೆಯೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಪ್ರೆಸಿಡೆಂಟ್ ರ್ಯಾಂಕ್ ಬಗ್ಗೆ ಮಾತಾಡ್ತಾ ಇಲ್ಲ. 6ನೇ ರ್ಯಾಂಕ್ ಒಬ್ಬ ಅಚೀವ್ಮೆಂಟ್ ಆಗ್ಬೇಕಂತ ಹೇಳಿದ್ರೆ ಇವತ್ತಿಂದ 1 ವರ್ಷಕ್ಕೆ ಡೈಲಿ ಮಿನಿಮಮ್ 80 SP ಇಲ್ಲ 100 SP ಬರ್ಲೇಬೇಕು. ಆ 100 SP ಬರ್ಬೇಕಂದ್ರೆ ಡೈಲಿ ಎಷ್ಟು ಜನಕ್ಕೆ ನೀವು ಪ್ಲಾನ್ ಕೊಡಬೇಕು, ಅದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಯಾರು ಪ್ಲಾನ್ ಮಾಡ್ಕೊಂಡಿದ್ದೀರಾ? 7ನೇ ರ್ಯಾಂಕ್ ಹೊಡಿತೀನಿ ಅನ್ನೋದು ಮುಖ್ಯ ಅಲ್ಲ, ಡೈಮಂಡ್ ಹೊಡಿತೀನಿ ಅನ್ನೋದು ಮುಖ್ಯ ಅಲ್ಲ. ಅದಕ್ಕೆ ರ್ಯಾಂಕಿಗೆ ಲೆಫ್ಟ್ ಎಷ್ಟು ಬೇಕು, ರೈಟ್ ಎಷ್ಟು ಬೇಕು ಡೈರಿಲಿ ಬರೀಬೇಕು. ಬಿಸ್ನೆಸ್ ಗೋಲ್ ಬರೀಬೇಕಲ್ಲಿ. ಲೆಫ್ಟ್ ಎಷ್ಟು ಬೇಕು, ರೈಟ್ ಎಷ್ಟು ಬೇಕು. ಲೆಫ್ಟ್ ಅಲ್ಲಿ ಎಷ್ಟು ಜನ ಇದಾರೆ ನನ್ನ ಒಟ್ಟಿಗೆ 5 ಜನ ಇದ್ದಾರೆ. ರೈಟ್ ಅಲ್ಲಿ ಎಷ್ಟು ಜನ ಇದಾರೆ? 10 ಜನ ಇದ್ದಾರೆ. ಅದ್ರಲ್ಲಿ ಆಂಟಿ ಇದಾರೆ, ಚಿಕ್ಕಪ್ಪ ಇದಾರೆ, ದೊಡ್ಡಮ್ಮ ಇದಾರೆ, ಅಜ್ಜಿ ಇದಾರೆ, ತಾತ ಇದಾರೆ, ಮಂಡಿ ನೋವಿರೋರು ಇದಾರೆ, ಹೊಟ್ಟೆ ನೋವಿರೋರು ಇದಾರೆ, ದಪ್ಪಗಿರೋರು ಇದಾರೆ, ತೆಳಗಿರೋರು ಇದಾರೆ. ಕರೆಕ್ಟ್ ಅಲ್ಲ? ಅವರೆಲ್ಲ ಕಾಯಿಲೆ ಕಸಾಲೆನ ಕ್ಲಿಯರ್ ಮಾಡ್ಕೊಳಕ್ ತಗೊಂಡಿದಾರೋ, ಗೋಲ್ ಇಟ್ಕೊಂಡ್ ಬಂದಿದಾರ, ಅಲ್ಲೂ ಐಡೆಂಟಿಫೈ ಮಾಡ್ಬೇಕು. ಈ ಕಡೆ 10 ಈ ಕಡೆ 10 ಇದಾರೆ ಅನ್ನೋದು ಮುಖ್ಯ ಅಲ್ಲ. 10 ಜನದಲ್ಲಿ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಜನ ಇದಾರೆ, ಅದು ವೆರಿ ವೆರಿ ಇಂಪಾರ್ಟೆಂಟ್. ನೀವ್ ಅಲ್ಲಿ ಸೋತೋಗ್ತೀರಾ. ಎಷ್ಟೋ ಜನ ಸರ್ ನನ್ನ ಟೀಮಲ್ಲಿ 20 ಜನ ಇದಾರೆ ಸರ್, ಒಂದೊಂದ್ ಐಡಿ ಕೊಟ್ರೆ 20 ಐಡಿ ಬರುತ್ತೆ. ಒಂದೊಂದ್ ಐಡಿ ಕೊಟ್ರೆ 20 ಐಡಿ ಬರುತ್ತೆ. ಅದ್ರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರಪ್ಪ? ಎಷ್ಟ್ ಜನ ಮನೇಲಿ ಮಲ್ಕೊಂಡವ್ರೆ? ಎಷ್ಟ್ ಜನ ಕೆಲ್ಸಕ್ಕೆ ಹೋಗ್ತಾವ್ರೆ? ಎಷ್ಟ್ ಜನ ಫುಲ್ ಟೈಮ್ ಇದಾರೆ? ಎಷ್ಟ್ ಜನ ಪಾರ್ಟ್ ಟೈಮ್ ಇದಾರೆ? ಎಷ್ಟ್ ಜನ ಝೂಮ್ ಅಟೆಂಡ್ ಆಗ್ತಾರೆ? ಎಷ್ಟ್ ಜನ BOP ಬರ್ತಾರೆ? ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲ. ಅದೇ ಇಲ್ಲ ಅಂತ ಹೇಳಿದ್ರೆ ಹೇಗ್ ಸಾಧ್ಯತೆ ಇದೆ? ಬಿಸ್ನೆಸ್ ಗೋಲ್ ಇವತ್ತು ಏನ್ ಬರೀತಾ ಇದ್ದೀರಲ್ಲ, ಈಗ ಹೇಳಿದ್ರಲ್ಲ 3 ಜನ 7ನೇ ರ್ಯಾಂಕ್, 8ನೇ ರ್ಯಾಂಕ್, 10ನೇ ರ್ಯಾಂಕ್. ಅದಕ್ಕೆ ಲೆಫ್ಟ್ ಎಷ್ಟು ಬೇಕು, ರೈಟ್ ಎಷ್ಟು ಬೇಕು ಬರೀರಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಡೈಲಿ ಎಷ್ಟು ಬೇಕು ಐಡಿ ಅಂತ. 1 ವರ್ಷಕ್ಕೆ ಡೈಲಿ ಬಂದ್ರೆ ತಾನೆ ಬರಕ್ಕೆ. ಅಷ್ಟು ಐಡಿ ಬರ್ಬೇಕಂತ ಹೇಳಿದ್ರೆ ನಿಮ್ದೇನ್ ಪ್ಲಾನು, ನಿಮ್ಮ ಅಪ್ಲೈನ್ದ ಏನ್ ಪ್ಲಾನು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬಿಸ್ನೆಸ್ ಗೋಲ್ ಅಂಡ್ ವರ್ಕ್. ಸುಮ್ನೆ ರೇಖಾ ಮೇಡಮ್ ತುಂಬಾ ಆಡಿಸ್ಬಿಟ್ರು ಸರ್, ಬಹಳ ಕಷ್ಟದಲ್ಲಿ ಗೆದ್ಬಿಟ್ರು ಸರ್, ನಾನು ಆಗ್ತೀನಿ, ಇದು ತಿರ್ಕನ ಕನಸಾಗ್ಬಿಡುತ್ತೆ. ಆಗಕ್ಕಾಗಲ್ಲ. ಶ್ರಮ ಬೇಕು ಸ್ನೇಹಿತರೆ, ಶ್ರಮ. ಒಂದು ಗೋಲ್ಡ್ ರಿಂಗ್ ಇದೆಯಲ್ಲ, ಇದು ಗೋಲ್ಡ್ ರಿಂಗ್ ಇದಕ್ಕೆ ಹಾಕಿ ಇದ್ರೊಳಗೆ ಡೈಮಂಡ್ ಹಾಕ್ಬೇಕು ಅಂತ ಹೇಳಿದ್ರೆ ಆ ಆಚಾರಿ ಚಿನ್ನ ತಗೊಂಡಿ ಇದು ಬೆಂಕಿಲ್ ಹಾಕಿ ಅದನ್ನ ಕಾಯಿಸಿ ಕುದಿಸಿ ಅದಕ್ಕೊಂದು ಆಕಾರ ತರೋದಕ್ಕೆ ಅವ್ನಿಗೆ ಎಷ್ಟೋ ದಿನ ಬೇಕು. ಹೋದ ತಕ್ಷಣ ಒಂದು ರಿಂಗ್ ಕೊಟ್ಬಿಡಿ ಅಂದ ತಕ್ಷಣ ಕೊಟ್ಬಿಡ್ತಾನ ರೆಡಿ ಮಾಡ್ಕೊಡಕ್ಕೆ? ರೆಡಿಮೇಡ್ ಅಂಗಡಿಲಿ ತರಬೇಕಾಗತ್ತೆ. ಚಿನ್ನ ಬೆಳ್ಳಿ ಅಂಗಡಿ ಮಾಡೋರ್ ಹತ್ರ ಹೋದ್ರು ಅಂದ್ರೆ 10 ದಿನ ಟೈಮ್ ಕೊಡಿ ಸರ್ ಅಂತಾರೆ. ಯಾವ ಮಾಡೆಲ್ ಬೇಕು, ಯಾವ ಚಿತ್ರ ಕೊಡಿ ಸರ್ ಅಂತಾರೆ. ಅದಕ್ಕೆ ಹೆಂಗಿರ್ಬೇಕು, ಎಷ್ಟು ಅರಳ್ಬೇಕು ಎಲ್ಲಾ ಪ್ಲಾನ್ ಮಾಡಿ ದಿನಕ್ಕೆ ಎಷ್ಟು ಮಾಡಕ್ಕಾಗತ್ತೆ, ಅದಕ್ಕೆ ಎಷ್ಟು ಗ್ರಾಮ್ ಬೇಕು ಅದನ್ನೆಲ್ಲ ನೋಡಿ ಸ್ಟಾರ್ಟ್ ಮಾಡ್ತಾರೆ. ಸುಮ್ನೆ ಮಾಡಲ್ಲ. ಅಂದ್ರೆ ಒಂದು ಬಿಸ್ನೆಸ್ ಗೋಲ್ ಬರ್ಕೊಂಡ್ಮೇಲೆ ಅದನ್ನ ಯಾವ ತರ ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದು ಒಂದು ಪ್ಲಾನ್ ಆಗ್ಬೇಕು. ಬರ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಅಚೀವ್ಮೆಂಟ್ ಮಾಡಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಮ ಅಪ್ಲೈನ್ ಹತ್ರ ಕೂತ್ಕೋಬೇಕು. ಮನೇಲಿ ಮಗಳಿಗೆ ಮಗಳೇ ನೀನ್ ಮದ್ವೆ ಆಗ್ತಿದ್ಯಾ, ಸಾಂಬಾರ್ ಮಾಡೋದ್ ಕಲ್ತಿಲ್ಲ ಅಂದ್ರೆ ಅತ್ತೆ ಹೇಳ್ಕೊಟ್ಟಿಲ್ಲ ನಮ್ಮತ್ತೆ ಎಂತ ತಾಯಿನಪ್ಪ ಅಂತ ಹೇಳಿ ಬೀಗರು ಬೈತಾರೆ ಅಂತ ಹೇಳ್ತಾರಲ್ಲ. ಹೋಗಿ ನೀನ್ ಸಾಂಬಾರ್ ಮಾಡು ಅಂದ ತಕ್ಷಣನೇ ಅವಳಿಗೆ ಏನು ಏಕು ಉಪ್ಪುಕ ಗೊತ್ತಿಲ್ಲ, ಸಾಂಬಾರ್ ಹೆಂಗ್ ಮಾಡೋದಮ್ಮ,
ಒಂದ್ ಲೋಟ ನೀರ್ ಹಾಕು. ಅದ್ಯಾವುದೋ ಒಂದು ರೀಲ್ಸ್ ಅಲ್ಲಿ ಬಂದಿತ್ತು, ಏನು ಚಪಾತಿ ಮಾಡೋದ್ ಹೆಂಗೆ ಅಂತ ಹೇಳಿ. ಚಪಾತಿ ಮಾಡೋದ್ ಹೆಂಗೆ, ಹಿಟ್ಟೆಲ್ಲ ಕಲಿಸ್ಬೇಕು, ಪಾತ್ರೆ ಒಳಗ್ ಹಾಕ್ಬೇಕು. ಪಾತ್ರೆ ಒಳಗ್ ಹಾಕುದ್ಮೇಲೆ ಏನ್ ಮಾಡ್ಬೇಕು, ಹಿಟ್ಟು ಹಾಕ್ಬೇಕು. ಹಿಟ್ಟು ಹಾಕುದ್ಮೇಲೆ ಏನ್ ಮಾಡ್ಬೇಕು, ನೀರ್ ಹಾಕ್ಬೇಕು. ನೀರ್ ಹಾಕುದ್ಮೇಲೆ ಏನ್ ಹಾಕ್ಬೇಕು, ಕಲಿಸ್ಬೇಕು. ಕಲ್ಸದ್ಮೇಲೆ ಏನ್ ಮಾಡ್ಬೇಕು, 1 ಗಂಟೆ ನೆನೆಯಕ್ ಇಡ್ಬೇಕು ಅಂತ ಹೇಳಿದ್ರು. ಯಾರು? ಅವ್ರ ತಾಯಿ. ಮಗಳೇನ್ ಮಾಡಿದ್ಲು, ಸೀದಾ ಪಾತ್ರೆ ತಗೊಂಡ್ಲು, ಗೋಧಿ ಹಿಟ್ಟು ಹಾಕುದ್ಲು, ನೀರ್ ಹಾಕುದ್ಲು, ಕಲ್ಸುದ್ಲು, ಎಲ್ಲ ಮಾಡಿದ್ಲು. 1 ಗಂಟೆ ತಂದು ಇಟ್ಲು. ಅವಳ ತಾಯಿ ಬಂದು, ಇಷ್ಟೊತ್ತ ಚಪಾತಿ ನೀನ್ ಹೇಳ್ದಲ್ಲಮ್ಮ, ಹಿಟ್ಟೆಲ್ಲ ಕಲ್ಸದ್ಮೇಲೆ 1 ಗಂಟೆ ತಂದು ಇಡು ಅಂತ ಹೇಳಿ, ಅದಕ್ಕೆ ಗಂಟೆ ಇಟ್ಟಿದೀನಿ ಅಂತ ಹೇಳಿದ್ಲು ಅವಳು. ಅಂದ್ರೆ ಗಂಟೆ ನಮ್ಮಲ್ಲಿ ದೇವ್ರ ಪೂಜೆ ಮಾಡ್ತಾರಲ್ಲ ಆ ಗಂಟೆ, ಬೇರೆ ಗಂಟೆ ಅಲ್ಲ. ಕರೆಕ್ಟ್ ಅಲ್ಲ? ಅಂದ್ರೆ ಅವಳು ಹೇಳಿದ್ದೇನು, ಇವಳು ಮಾಡಿದ್ದೇನು. 1 ಗಂಟೆ ಇಡಿ ಅಂತ ಹೇಳಿದ್ದು, ಅವಳೇನೋ 1 ಗಂಟೆ ನೆನ್ಯಕ್ ಇಡಿ ಅಂತ ಹೇಳಿದ್ದು, ಆ ಗಂಟೆ ತಂದು ಇಡಿ ಅಂತ ಅಲ್ಲ. ಕರೆಕ್ಟ್ ಅಲ್ಲ? ಇಲ್ಲೂ ಹಂಗೆ ನಾವ್ ಏನೋ ಹೇಳಿರ್ತೀವಿ, ಏನೋ ಮಾಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಬಿಸ್ನೆಸ್ ಗೋಲ್ ಏನ್ ಬರೀತೀರಾ ಅದನ್ನ ಹೇಗ್ ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ನಿಮ್ಮ ಅಪ್ಲೈನ್ ಹತ್ರ ಕೂತ್ಕೊಳ್ಳಿ. ಇದು ಎರಡನೇದು, ನಾನ್ ನೋಡೋಣ ಎಷ್ಟು ಜನ ಬರ್ಕೊಂಡು ಡೈರಿಲಿ ವಾಟ್ಸಪ್ ಹಾಕ್ತಾರೆ ನೋಡ್ತೀನಿ, ಅದನ್ನು ಗೊತ್ತಾಗತ್ತೆ. ಅವ್ರು ರಿಯಲ್ ಲೀಡರ್ ಅಂತ ಗೊತ್ತಾಗತ್ತೆ. ವಿಡಿಯೋ ಬರ್ಲಿ ಬಿಡ್ಲಿ, ಗ್ರೂಪಿಗೆ ಹಾಕ್ಬೋದಲ್ಲ ಬರ್ದಿರೋದ್ನ. ರಿಯಲ್ ಲೀಡರ್ ಯಾರು ಅಂತಾನು ಗೊತ್ತಾಗತ್ತೆ. ಬರೀಲಿಕ್ ಬರ್ದಿದ್ದವರು ವಾಯ್ಸ್ ಹಾಕಿ, 12ನ್ನ ಬರೀಲಿಕ್ ಬರ್ದಿದ್ದವರು ವಾಯ್ಸ್ ಹಾಕಿ, ನಾವೇನೇನ್ ಹೇಳಿದ್ವು ಅಂತೇಳಿ ವಾಯ್ಸ್ ಹಾಕಿ ನೋಡುವ. ಇದು ಎರಡನೇದು. ಯಾಕಂದ್ರೆ ಎಲ್ಲ ಸೋಮಾರಿ ಕಟ್ಟೆಗಳಿರ್ತಾರೆ, ಆರಾಮಾಗಿ ಕೂತ್ಕೊಂಡಿರ್ತಾರೆ. 1 ಅವರ್ ಕ್ಲೀನ್ ಆಗಿ ಟೈಮ್ ಕೊಡಲ್ಲ, ಗೆಲ್ಲಕ್ಕೆ ಏನ್ ಮಾಡ್ಬೇಕು ಅದು ಮಾಡಲ್ಲ, ಸುಮ್ನೆ ಟೈಮ್ ಪಾಸಿಗೆ ಬಂದು ಏನ್ ಪ್ರಯೋಜನ ಇದೆ ಇಲ್ಲಿ? ಸೊ ಎರಡನೇದು ವೆರಿ ವೆರಿ ಇಂಪಾರ್ಟೆಂಟು. ಏನ್ ಹೇಳಿದೆ, ಒಂದು ಬಿಸ್ನೆಸ್ ಗೋಲ್ ಬರ್ಕೊಂಡ್ರಿ, ಅದನ್ನ ಅಚೀವ್ ಮಾಡಕ್ಕೆ ಏನ್ ಪ್ಲಾನ್ ಮಾಡ್ಬೇಕಂತ ಮಾಡ್ಕೊಂಡ್ರಿ. ಆ ಪ್ಲಾನಿಗೆ ಎಷ್ಟು ಗಂಟೆ ದಿನ ಸಮಯ ಕೊಡ್ತೀರಾ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಹೌ ಮಚ್ ಟೈಮ್ ವಿಲ್ ಯೂಸ್ ಪ್ಲಾನ್ಡ್, ಎಷ್ಟು ಸಮಯವನ್ನ ನಿಮ್ಮ ರ್ಯಾಂಕ್ ಅಚೀವ್ಮೆಂಟ್ ಗೆ ಕೊಡ್ತಾ ಇದ್ದೀರಾ. ವಿ ಸ್ಟಾರಿಗೆ ಸೇರಿರೋದು ಮುಖ್ಯ ಅಲ್ಲ. ವಿ ಸ್ಟಾರಿಗೆ ಸೇರಿದ್ಮೇಲೆ ವಿ ಸ್ಟಾರ್ಗೋಸ್ಕರ ಸಮಯ ಎಷ್ಟು ಕೊಡ್ತಾ ಇದ್ದೀನಿ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಸಮಯ ಕೊಟ್ರಿ? ನಿನ್ನೆ ಪ್ರೋಗ್ರಾಮ್ ಆಯ್ತಪ್ಪ, ಸೋಮವಾರ ಇಡೀ ದಿನ ಇದ್ವು, ಒಂದು ಡಿಸಿಷನ್ ತಗೊಂಡ್ವು. ನಾನು ರೇಖಾ ಮೇಡಮ್ ಹಂಗೆ, ನಾನು ಗುಲ್ನಾಜ್ ಹಂಗೆ, ನಾನು ಪಾಟೀಲ್ ಅವ್ರಂಗೆ ಹಿಂಗಾಗ್ಬೇಕು, ಇಷ್ಟ ದಿನದಲ್ಲಿ ಹಿಂಗಾಗ್ಬೇಕು. ಓಕೆ ಡನ್ ಆಯ್ತು, ನಿಮ್ ಪ್ಲಾನ್ ಫಿಕ್ಸ್ ಆಯ್ತು, ರೂಟ್ ಮ್ಯಾಪ್ ಸಿಕ್ಕಾಯ್ತು, ಲೊಕೇಶನ್ ಸಿಕ್ಕಾಯ್ತು, ಏನ್ ಮಾಡ್ಬೇಕಂತ ಹೇಳಿ ಡನ್. ಯಾವ ತರ ಮಾಡ್ಬೇಕಂತಾನು ಸೀನಿಯರ್ ಹತ್ರ ಕೂತ್ಕೊಂಡು ಪ್ಲಾನ್ ಆಯ್ತು, ಓಕೆ ಡನ್. ಆದ್ರೂ ನೆಕ್ಸ್ಟ್ ಆ ಪ್ಲಾನ್ ಸಕ್ಸಸ್ ಆಗ್ಲಿಕ್ಕೆ ಸೋಮವಾರ ಮುಗಿತಲ್ಲ ನಮ್ದು, ರಾತ್ರಿಲೆಲ್ಲ ಪ್ಲಾನ್ ಬಂತಲ್ಲ ಏನ್ ಮಾಡ್ಬೇಕಂತ ಹೇಳಿ, ಮಂಗಳವಾರ ವಿ ಸ್ಟಾರ್ ಪ್ಲೇಸ್ಗೋಸ್ಕರ ಎಷ್ಟು ಸಮಯ ಕೊಟ್ರಿ? ಈಗ ಎಕ್ಸಾಂಪಲ್ ಇಲ್ಲಿ ಸುಮಾರಾಣಿ ಯಾರಪ್ಪ ಹೇಳಿದ್ದಪ್ಪ, 7ನೇ ರ್ಯಾಂಕು ಇದ್ಯಾ ಹುಡುಗಿ? ಸುಮಾ, ಆನ್ ಮೇಡಮ್, ಅನ್ಮ್ಯೂಟಿ ಬಮ್ಮ. ಸುಮಾ, ಸರ್ ಹೇಳಿ ಸರ್. 7ನೇ ರ್ಯಾಂಕ್ ಆಗ್ಬೇಕಂತ ಡಿಸೈಡ್ ಆಗ್ಬಿಡ್ತು ನಿನ್ನೆ, ಕರೆಕ್ಟಾ? ಹೌದು ಸರ್. ಅದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡೆ? ನಾನು ನಮ್ಮ ಅಪ್ಲೈನ್ ಹತ್ರ ಹೇಳಿದ್ರಲ್ಲ ಸರ್, ಈಗ ಅಪ್ಲೈನ್ ಹತ್ರ ಎಷ್ಟ್ ಐಡಿ ಬೇಕು, ಯಾವ ತರ ವರ್ಕ್ ಮಾಡ್ಬೇಕು ಅಂತ ಮಾಡಿದ್ರಾ? ಅಲ್ಲ ಮಾಡ್ತೀನಿ ಸರ್. ನೆಕ್ಸ್ಟ್ ಇನ್ನು ಮಾಡಿಲ್ಲ. ಡನ್. 1 ದಿನ ಹೋತು. ಇನ್ನು ಪ್ಲಾನ್ ಆಗಿಲ್ಲ, ತಲೆಗ್ ಬಂತು, ಅದನ್ನ ಅಪ್ಲೈನ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿಲ್ಲ. ಓಕೆ ಡನ್ ಆಯ್ತು ಬಿಡಿ. ಇವತ್ತು ಮಂಗಳವಾರ 7ನೇ ರ್ಯಾಂಕ್ ಆಗ್ಬೇಕಂತ ಡಿಸೈಡ್ ಆಯ್ತು, ಕರೆಕ್ಟ್ ಅಲ್ಲ? ಇವತ್ತು ವಿ ಸ್ಟಾರ್ಗೋಸ್ಕರ ಎಷ್ಟು ಸಮಯ ಕೊಟ್ರಿ? ನೋ ಸರ್, ಒಟ್ಟಿಗೆ ನಾನ್ ನಿನ್ನೆ ಬಂದವ್ರ ಹತ್ರ ಡಿಸ್ಕಸ್ ಮಾಡಿದೀನಿ ಸರ್. ಅಂದ್ರೆ ಫೋನ್ ನಲ್ಲಿ ಮಾತಾಡಿದೀನಿ ನಿನ್ನೆ ಬಂದವ್ರ ಹತ್ರ. ಏನ್ ಅನ್ನಿಸ್ತು, ಎಷ್ಟು ಜನಕ್ಕೆ ಮಾತಾಡಿದ್ರಿ? 2 ಮೆಂಬರ್ಸ್ ಹತ್ರ ಮಾತಾಡಿದೀನಿ. ನಿನ್ನೆ ಬಂದಿದ್ರು 3 ಮೆಂಬರ್ಸ್. ಎಷ್ಟು ಸಮಯ ಕೊಟ್ರಿ? 10 ನಿಮಿಷ ಇಬ್ಬರ ಹತ್ರನೂ ಮಾತಾಡ್ದೆ ಸರ್. ಯಾವ ತರ ಅನ್ನಿಸ್ತು ಮಾತಾಡಿದೀರಾ? ಹೌದು ಸರ್. ಒಂದಿನಕ್ಕೆ 24 ಗಂಟೆ ಅಂದ್ರೆ 24 ಗಂಟೆಲಿ 8 ಗಂಟೆ ನಾವು ಮಲಗ್ತೀವಿ. 8 ಗಂಟೆ ನಿಮ್ ಗದ್ದೆ ಕೆಲಸ, ಆ ಕೆಲಸ, ಈ ಕೆಲಸ, ಓಕೆ ಡನ್. ಅದಕ್ಕೂ ಬಿಟ್ಬಿಡೋಣ, ಮನೆ ಕೆಲಸನೂ ಮಾಡ್ಬೇಕು. 8 ಕೆಲಸ, ಇನ್ನ 8 ಅವರ್ ಉಳಿತು. 8 ಅವರಲ್ಲಿ ನಿಮ್ ಕೆಲಸ ಎಷ್ಟಾಗಿದೆ? 20 ಸರ್. 20 ನಿಮಿಷ. ಅದು ಹೇಗೆ ಅಚೀವ್ಮೆಂಟ್ ಆಗತ್ತೆ? ಈ ಅಚೀವ್ಮೆಂಟ್ ಏನ್ ಆಗ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಎಷ್ಟು ಸಮಯ ಕೊಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಕಂಪನಿ ನಂಬರ್ 1 ಮಾಡ್ತೀನಿ ಅಂತ MD ಮನೇಲಿ ಕೂತ್ರೆ ನಂಬರ್ 1 ಆಗಲ್ಲ, ಬಂದಿಲ್ಲಿ ಕೂತ್ಕೊಂಡಿದ್ದಾರೆ ಬೆಂಗಳೂರಲ್ಲಿ. ಸಂತೋಷ್ ಕಂಪನಿಲಿ ಟಾಪ್ ಹೋಗ್ಬೇಕಂತ 2030ಕ್ಕೆ ಪ್ಲಾನ್ ಮಾಡಿದಾನೆ. ಹೈಯೆಸ್ಟ್ ಬೆಸ್ಟ್ ಟ್ರೈನರ್ ಯಾರಂತ ಹೇಳಿದ್ರೆ ಸಂತೋಷ್. ಹೈಯೆಸ್ಟ್ ಟಾಪ್ ಟೀಮ್ ಯಾವ್ದಂತ ಹೇಳಿದ್ರೆ RK. ಅದು ಬರ್ಬೇಕಂತ ಹೇಳಿದ್ರೆ ಸಂತೋಷ್ ಪ್ರತಿ ಕ್ಷಣ ವಿಸ್ಟಾ ಪ್ಲೇಸ್ಗೋಸ್ಕರ ಸಮಯ ಕೊಡ್ಬೇಕು. ಅದನ್ನ ಕೊಡ್ತಾ ಇದ್ದೀನಿ. ನೀವೆಷ್ಟು ಸಮಯ ಕೊಡ್ತೀರಾ? 2ನೇ ಪಾಯಿಂಟ್ ಇದೆ. ಪ್ರೋಗ್ರಾಮ್ ನೋಡಿದ್ದಲ್ಲ ಇಂಪಾರ್ಟೆಂಟ್, ಪ್ರೋಗ್ರಾಮ್ ನೋಡಿದ್ಮೇಲೆ ನಿಮ್ಮ ಮನ್ಸಿಗೆ ಬಂತಲ್ಲ, ಅದನ್ನ ನೀವು ಅಳವಡಿಸ್ಕೊಂಡ್ರಲ್ಲ, ಅದು ಇಂಪಾರ್ಟೆಂಟ್ ಅಲ್ಲ. ಅಳವಡಿಸ್ಕೊಂಡ್ ಮೇಲೆ
ನೀವೇನ್ ಆಗ್ಬೇಕಂದ್ರಲ್ಲ ಅದು ಇಂಪಾರ್ಟೆಂಟ್ ಅಲ್ಲ. ಅದು ಬಂದ್ಮೇಲೆ ಪಿಕ್ಚರ್ ಬಂತಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ರಾಜ ಏನ್ ಕಟ್ಟದ್ನಲ್ಲ, ಅವ್ನ ವೈಫ್ಗೋಸ್ಕರ ತಾಜ್ ಮಹಲ್ ಕಟ್ಬೇಕು ಅನ್ನೋ ಒಂದು ಬ್ಲೂ ಪ್ರಿಂಟ್ ಅವ್ನ ತಲೆಯಲ್ಲಿ ಬಂತು, ಕರೆಕ್ಟಾ? ತಾಜ್ ಮಹಲ್ ಕಟ್ಬೇಕು ಅಂತ ಅವನಿಗೆ ಬ್ಲೂ ಪ್ರಿಂಟ್ ಬಂದ್ಮೇಲೆ ಸುಮ್ನೆ ಕೂತ್ಕೊಂಡ. 22 ವರ್ಷ ಕಟ್ಟಿದ್ದಾರೆ ತಾಜ್ ಮಹಲ್, 22 ಇಯರ್ಸ್. ಹೋಗಿ ಗೂಗಲ್ ಬಾಬಾದಲ್ಲಿ ಚೆಕ್ ಮಾಡಿ, 22 ವರ್ಷ ತಗೊಂಡಿದ್ದಾರೆ ಆ ತಾಜ್ ಮಹಲ್ ಅನ್ನ ಕಟ್ಲಿಕ್ಕೆ ಸ್ನೇಹಿತರೆ. ಕಟ್ಟುದ್ಮೇಲೂ ರಾಜ ಏನ್ ಮಾಡಿದಾನೆ ಗೊತ್ತಾ? ಈ ತರ ತಾಜ್ ಮಹಲ್ ಇನ್ನೊಂದ್ ಕಡೆ ಕಟ್ಟಬಾರ್ದು ಅಂತೇಳಿ ಕೆಲಸದವ್ರದ್ದು ಕೈಯೆಲ್ಲ ಕಟ್ ಮಾಡಿದಾನೆ, ಗೊತ್ತಾ? ಅಷ್ಟು ಕ್ರೂರಿ ಇದ್ದ ಅವನು, ಕೈಯು ಕಟ್ ಮಾಡಿದಾನ ಅವನು, ಈ ತರದ್ ಇನ್ನೊಂದ್ ಕಡೆ ಬರಬಾರದು ಅಂತ ಹೇಳಿ. ಅಂದ್ರೆ ಅವನ್ ತಲೆಗೆ ತಾಜ್ ಮಹಲ್ ಕಟ್ಬೇಕು ಅಂತ ಬಂದ್ಮೇಲೆನೆ ಆ ತಾಜ್ ಮಹಲ್ ಎಷ್ಟು ದಿನದಲ್ಲಿ ಆಗ್ಬೇಕು ಅಂತ ಪ್ಲಾನ್ ಆಯ್ತು, ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಎಷ್ಟು ಜನ ವರ್ಕರ್ಸ್ ಬೇಕು ಅಂತ ಪ್ಲಾನ್ ಆಯ್ತು, ಕಲ್ಲು ಮಣ್ಣು ಏನೇನ್ ಬೇಕು ಟೂಲ್ಸ್ ಗಳನ್ನೆಲ್ಲ ರೆಡಿ ಮಾಡ್ಬೇಕಾಯ್ತು. ಅದೆಲ್ಲ ರೆಡಿ ಮಾಡ್ಕೊಂಡು 22 ವರ್ಷ ಬೇಕಾಯ್ತು ಇವತ್ತು ಜಗತ್ತಿನ 7 ಅದ್ಭುತದಲ್ಲಿರ್ತಕ್ಕಂತ ಒಂದು ತಾಜ್ ಮಹಲ್. ಹಂಗೆ ಸ್ನೇಹಿತರೆ, ಇಲ್ಲಿ ಪ್ಲಾನ್ ಬರೋದು ಮುಖ್ಯ ಅಲ್ಲ, ಮನೆ ಕಟ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮನೆ ಫಿನಿಶಿಂಗ್ ಮಾಡಕ್ಕೆ ಎಷ್ಟು ದಿನದಲ್ಲಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. 6 ತಿಂಗಳಲ್ಲಿ ಮನೆ ಮುಗಿಸ್ಬೇಕಾ, 1 ವರ್ಷದಲ್ಲಿ ಮುಗಿಸ್ಬೇಕಾ, 2 ವರ್ಷದಲ್ಲಿ ಮುಗಿಸ್ಬೇಕಾ, 3 ವರ್ಷದಲ್ಲಿ ಮುಗಿಸ್ಬೇಕಾ, ಅದೆಲ್ಲ ನಿಮ್ ಕೈಲಿದೆ. 1 ವರ್ಷದಲ್ಲೇ ಮುಗಿಬೇಕಂತ ಹೇಳಿದ್ರೆ ಒಬ್ರು ಕಾರ್ಯವ್ರನ್ನ ಹಿಡ್ಕೊಂಡು ದಿನಾ ಕೆಲಸ ಮಾಡ್ತಿದ್ರು, ಅದು ಆಗಲ್ಲ. ಎಕ್ಸಾಂಪಲ್, ನಿಮ್ ಮನೇಲಿ ಯಾವ್ದೋ ನಾಮಕರಣ ಮಾಡ್ತಾ ಇದ್ರ, ಒಂದ್ ಮದುವೆ ಮಾಡ್ಬೇಕು, ನನಗೆ ಅಡ್ಗೆ ಬರುತ್ತೆ ಬಿಡ್ರಿ, ಮಗಳು ಮದುವೆಗೆ ನಾನೇ ಅಡ್ಗೆ ಮಾಡ್ತೀನಿ ಅಂದ್ರೆ ಆಗತ್ತ? ಅದು ಆಗಲ್ಲ. 1000 ಜನ 500 ಜನ ಇದ್ದಾಗ 16 ಜನ ಅಡಿಗೆ ಭಟ್ರುಗಳು ಇರ್ಬೇಕು, ಕೊಡೋರು ಇರ್ಬೇಕು, ಮಸಾಲೆ ಹಾಕೋರು ಇರ್ಬೇಕು, ಪಾತ್ರೆ ಇಡೋರು ಇರ್ಬೇಕು, ಎಲ್ಲರೂ ಇರ್ಬೇಕು, ಅವಾಗ ಮಾತ್ರ ಜಲ್ದಿ ಆಗತ್ತೆ. ಹಂಗೆ ನೀವ್ ಎಷ್ಟು ಟೈಮ್ ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ವಿ ಸ್ಟಾರ್ ಪ್ಲಸ್ ಅಲ್ಲಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಹೌ ಮಚ್ ಟೈಮ್ ವಿಲ್ ಯೂಸ್ ಪ್ಲಾನ್ಡ್, ಅಂದ್ರೆ ನೀವ್ ಎಷ್ಟು ಸಮಯವನ್ನ ವಿ ಸ್ಟಾರ್ ಪ್ಲಸ್ ಗೆ ಕೊಡ್ತೀರಾ, ಅದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿದೆ. ಇಡೀ ದಿನ ವಿ ಸ್ಟಾರಿಗೆ ಸೇರ್ಬಿಟ್ಟಿದೀನಿ, ನಾನ್ 3 ತಿಂಗಳಾಯ್ತು, ನಾನ್ 2 ತಿಂಗಳಾಯ್ತು ವಿ ಸ್ಟಾರಿಗೆ, ನಂಗೆ ಏನು ಬಂದಿಲ್ಲ. ಬದ್ನೆಕಾಯಿ ವಿ ಸ್ಟಾರ್ ಅಲ್ಲಿ ಏನು ಬರಲ್ಲ, ನೀವೆಷ್ಟು ಸಮಯ ಕೊಡ್ತೀರಾ ಅದ್ರ ಮೇಲೆ ಬರುತ್ತೆ, ಇಲ್ಲ ಅಂದ್ರೆ ಅದೇ ಕಾರಣಕ್ಕೂ ಬರಲ್ಲ. ಸಮಯ ಎಷ್ಟು ಕೊಡ್ತೀರಾ? ದಿನಕ್ಕಿರ 24 ಗಂಟೆಯಲ್ಲಿ 8 ಗಂಟೆ ನಿದ್ದೆ ಮಾಡಿ ಬಿಡಿ, ಇನ್ನ 16 ಅವರ್ ಉಳಿತು. 16ರಲ್ಲೂ 8 ಗಂಟೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ, ಅದನ್ನು ಬಿಟ್ಬಿಡಿ. ಅದಾದ್ಮೇಲೆ ಇಲ್ಲ ಸರ್ ನಾನ್ ಮನೇಲಿ ಹೆಣ್ಮಗು, ಮನೆಯವ್ರಿಗೆ ಅಡ್ಗೆ ಮಾಡ್ಬೇಕು, ತಿಂಡಿ ಮಾಡ್ಕೊಡ್ಬೇಕು, ಅದನ್ನು 4 ಗಂಟೆ ಎಕ್ಸ್ಟ್ರಾ ತಗೊಳ್ರಿ, ಇನ್ನೂ 4 ಗಂಟೆ ಉಳಿತಲ್ಲ. ನಿದ್ದೆ ಮಾಡಿ ಅಚ್ಚುಕಟ್ಟಾಗಿ ಕೆಲ್ಸಕ್ಕೂ ಹೋಗಿ ನಿಮ್ ಮನೆ ಕೆಲ್ಸನು ಮುಗಿಸಿದ್ಮೇಲೆ ಒಂದು 4 ಗಂಟೆ ಉಳಿತಲ್ಲ, 4 ಗಂಟೆ ನೀವ್ ಎಷ್ಟು ಕೊಟ್ಟಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ನಾನ್ ಡೈಲಿ ಝೂಮಿಗೆ ಕೂರ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಝೂಮ್ ಅಲ್ಲಿ ಕೊಟ್ಟಂತ ಪಾಯಿಂಟ್ ಎಲ್ಲ ಡೈರಿಲಿ ಬರ್ಕೊಂಡು ಅದನ್ನ ಎಷ್ಟು ಅಳವಡಿಸ್ಕೋತೀನಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಕೆಲವ್ರು ಹೇಳ್ತಾರೆ, ಏನ್ ಸರ್ ನಾನ್ ಡೈಲಿ ಝೂಮಿಗೆ ಬರಲ್ವಾ ಅಂತಾರೆ. ಝೂಮಿಗೆ ಬರೋದಲ್ಲ, ಝೂಮಿಗೆ ಬಂದ್ಮೇಲೆ ಅದ್ರ ಪಾಯಿಂಟ್ಸ್ ಎಲ್ಲ ತಗೊಂಡು ನೀವೆಷ್ಟು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋತಾ ಇದ್ದೀರಾ, ನಿಮ್ಮ ಕೆಳಗಿರೋರಿಗೆ ನೀವು ಹೋಮ್ ಮೀಟಿಂಗ್ ಮಾಡಿ ಅವ್ರಿಗೆ ಕರ್ದಿ ಅವರಿಗೆ ಮೈಂಡ್ ಸೆಟ್ ಮಾಡ್ತಾ ಇದ್ದೀರಾ, ಅದ್ರ ಮೇಲೆ ನಿಮ್ಮ ಡೆವಲಪ್ಮೆಂಟ್ಸ್ ನಿಲ್ಲತ್ತಿಲ್ಲ ಅಂದ್ರೆ ಇಲ್ಲ. 3ನೇ ಪಾಯಿಂಟ್, ಮೇಕ್ ಎ ಆಕ್ಷನ್ ಪ್ಲಾನ್. ಒಂದು ಬಿಸ್ನೆಸ್ ಗೋಲ್ ಫಿಕ್ಸ್ ಆಯ್ತು, ಕಾರ್ಯಕ್ರಮ ನೋಡಿದ್ಮೇಲೆ ಏನ್ ಆಗ್ಬೇಕಂತ ಡಿಸೈಡ್ಮೆಂಟ್ ಆಯ್ತು, ಎಮೋಷನಲ್ ಟಚ್ ಆಯ್ತು, ನಾನು ಹಿಂಗ್ ಆಗ್ಬೇಕಂತ ಹೇಳಿ, ಇಂತ ರ್ಯಾಂಕ್ ಅಚೀವ್ಮೆಂಟ್ ಆಗ್ಬೇಕು ಅಂತ ಮೈಂಡ್ ಸೆಟ್ ಆಯ್ತು, ಎಷ್ಟು ದಿನದಲ್ಲಿ ಆಗ್ಬೇಕು ಅಂತ ಮೈಂಡ್ ಸೆಟ್ ಆಯ್ತು. ಆ ಅಷ್ಟು ದಿನದಲ್ಲಿ ಆಗ್ಬೇಕಂದ್ರೆ ಅದಕ್ಕೆ ಎಷ್ಟು ಸಮಯ ಕೊಡ್ಬೇಕನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತು. ಅದಾದ ನಂತರ ಸಮಯ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಆ ಸಮಯನ ಹೆಂಗೆ ಯುಟಿಲೈಸ್ ಮಾಡ್ಕೊಂಡ್ರಿ ನಿಮ್ಮ ಆಕ್ಷನ್ ಪ್ಲಾನ್ ಅಲ್ಲಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಎಕ್ಸಾಂಪಲ್, ಸರಸ್ವತಿ ಅವ್ರು ಇದಾರೆ ಅನ್ಕೊಳ್ಳಿ ಬೆಂಗಳೂರಲ್ಲಿ, ಅವ್ರಿರೋದು ಬನಶಂಕರಿ ಆ ಕಡೆ ಇದಾರೆ ಅನ್ಕೊಳ್ಳಿ, KR ಪುರಂ ಕಡೆಗೆ ಹಾಕೋಬಿಟ್ರು ಒಂದು ಪ್ಲಾನ್ ಹೋಗ್ಬೇಕು ಅಂತೇಳಿ. ಅದು ಉತ್ತರ, ಇದು ದಕ್ಷಿಣ. ಹೋಗಕ್ಕೆ 2.5 ಗಂಟೆ, ಬರಕ್ಕೆ 2.5 ಗಂಟೆ, 5 ಗಂಟೆ ಕಿಲ್ ಆಗೋಯ್ತು ನಮ್ಗೆ ಟ್ರಾಫಿಕ್ ಅಲ್ಲಿ ಅಂತೇಳಿ. ಅಂದ್ರೆ ಇಡೀ ದಿನ ಕೆಲಸ ಮಾಡಿದೆ ಅಂದಿದ್ದು ಇಂಪಾರ್ಟೆಂಟ್ ಅಲ್ಲ, ಆ ಇಡೀ ದಿನದಲ್ಲಿ ಎಷ್ಟರಿಗೆ ಪ್ಲಾನ್ ಕೊಟ್ರಿ ಅನ್ನೋದು ಬಂತು. ಒಬ್ರಿಗೆ ಕೊಟ್ರ, ಇಬ್ರಿಗೆ ಕೊಟ್ರ, 3 ಕೊಟ್ರ, 4 ಕೊಟ್ರ, ಎಫೆಕ್ಟಿವ್ ಆಗಿ ಕೊಟ್ರ, ಸುಮ್ನೆ ಕಾಟಾಚಾರಕ್ಕೆ ಕೊಟ್ರ, ಅಥವಾ ಏನೋ ಒಂದ್ ಕೆಲಸ ಇತ್ತು ಅಂತ ಕಾಟಾಚಾರಕ್ಕೆ ಅವ್ರ ಮನೆಗೆ ಹೋಗಿ ಏನೋ ಬೇಜಾರಾಯ್ತು ಅಂತ ಮಾತಾಡ್ತಾ ಕೂತ್ಕೊಂಡು ಈ ಪ್ಲಾನ್ ಹೇಳದ್ ಬಂದ್ರ, ಸೀರಿಯಸ್ ಆಗಿ ಪ್ಲಾನ್ ಹೇಳಿದ್ರ, ಸೀರಿಯಸ್ ಆಗಿ ಅವ್ರನ್ನ ಕರೀಲಿಕ್ಕೆ ಹೋಗಿದ್ರ, ಇವೆಲ್ಲವೂ ಇಲ್ಲಿ ಬರುತ್ತೆ ಸ್ನೇಹಿತರೆ ಕೆಲ್ಸಕ್ಕೆ, ಎಲ್ಲವೂ ಬರುತ್ತೆ. ಸುಮ್ನೆ ಹೋಗ್ಬಿಟ್ಟಿ ಅಕ್ಕ ಹೆಂಗಿದ್ದೀರಾ ಆಂಟಿ, ಬರ್ಲಾ ಆಂಟಿ, ಆಯ್ತು ಬಾ ಅಮ್ಮ, ಅವ್ರಿಗೇನ್ ಗೊತ್ತು, ಆಂಟಿ ಬಾ ಅಂತ ಕರೆದ್ರು, ಇವ್ರು ಹೋದ್ರು, ಏನಂಟಿ ಸಮಾಚಾರ, ಏನಿಲ್ಲ, ಇಡೀ ದಿನ ಅವ್ರ ಮನೇಲಿ ಕಾಲ ಕಳೆದ್ಬಿಟ್ರಿ, ಪ್ಲಾನು ಇಲ್ಲ, ಎತ್ತಿಲ್ಲ. ಏನ ಮಾಡ್ತಿದ್ದೆ ಮನೆ, ಏನೋ ಸ್ಟೇಟಸ್ ಅಲ್ಲಿ ನೋಡ್ದೆ, ಅದೇ ವಿ ಸ್ಟಾರ್ದು ಅದೇ ಹೇಳಿದ್ನಲ್ಲ ಔಷಧಿದು ಎಲ್ಲ, ಹೌದಾ ಕುಡ್ದ್ಗಿಡ್ದೇನಾರು ಚೆನ್ನಾಗಿದಾರ? ಚೆನ್ನಾಗಿದ್ದಾರೆ. ಇವ್ರಿಗೆ ಮುಜುಗರ ಹೇಳ್ಲಿಕ್ಕೆ, ಇಲ್ಲ ಆಂಟಿ ಚೆನ್ನಾಗಿದೆ ನೀವು ತಗೊಳ್ಳಿ, ನೋಡೋಣ. ದಿನಕ್ಕೆ ಒಬ್ರಿಗೆ 10 ನಿಮಿಷ 20 ನಿಮಿಷ ಮಾತಾಡಿದ ತಕ್ಷಣ ನೀವು ಸಕ್ಸಸ್ ಆಗಲ್ಲ. ದಿನಕ್ಕೆ ಒಂದೇ ಪ್ಲಾನ್ ಕೊಡಿ, ಎಫೆಕ್ಟಿವ್ ಆಗಿ ಪ್ಲಾನ್ ಕೊಡಿ, ಎಫೆಕ್ಟಿವ್ ಆಗಿ ಪ್ಲಾನ್ ಕೊಡಿ, ಅವ್ರನ್ನ ಫಾಲೋ ಮಾಡಿ, ಅವಾಗ ಮಾತ್ರ ಸಕ್ಸಸ್.
ದಿನಕ್ಕೆ 5 ಗಂಟೆ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, 5 ಗಂಟೆನ ಹೆಂಗೆ ಯುಟಿಲೈಸ್ ಮಾಡ್ಕೊಂಡ್ರಿ ಅನ್ನೋದು ಇಂಪಾರ್ಟೆಂಟ್ ರೀ. ಬೆಳಿಗ್ಗೆ 5 ಗಂಟೆ ಗೆದ್ರೆ ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡೋರು ಇದಾರ್ರಿ. ಒಂದೊಂದ್ ಅವರಿಗೂನು ಹೆಂಗೆ ಕೆಲಸ ಮಾಡ್ತಾರೆ ಅಂದ್ರೆ, ಈಗ ನೋಡಿ ಒಂದ್ ಟೈಮ್ ಇತ್ತು ನೀರಿಗೆ ದುಡ್ಡಿಲ್ಲ ಅಂದ್ರು ದುಡ್ಡು ಬಂತು, ಗಾಳಿಗೆ ದುಡ್ಡಿಲ್ಲ ಅಂದ್ರು ದುಡ್ಡು ಬಂತು. ಇನ್ನೊಂದ್ ಸ್ವಲ್ಪ ದಿನ ಒಂದೊಂದ್ ಗಂಟೆಗೆ ಇಷ್ಟಿಷ್ಟು ದುಡ್ಡು ಕೊಡ್ಬೇಕಾಗತ್ ನೀವು ಅಂದ್ಬಿಟ್ರೆ ಒಂದೊಂದ್ ಗಂಟೆ ನೀವ್ ಹೆಂಗ್ ಕೆಲಸ ಮಾಡ್ತೀರ ಗೊತ್ತಾ ನೀವು? ಅಯ್ಯೋ 1 ಗಂಟೆಗೆ 5,000 ಕೊಡ್ಬೇಕಂತೆ, 5,000 ರೂಪಾಯಿ ಕೊಡದಪ್ಪ, ಕೆಲಸ ಮಾಡ್ಕೊಳ್ಳೋ ಅಂತ ರಿಕವರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರ ನೀವು. ಸಮಯ ನೋಡಿ, ದುಡ್ಡು ಕಳೆದ್ರೆ ದುಡಿಬಹುದು, ಸಮಯ ಕಳೆದ್ರೆ ಅದೇ ಕಾರಣಕ್ಕೂ ದುಡಿಲಿಕ್ಕೆ ಆಗಲ್ಲ ಅಷ್ಟೇ. ಹೋದಂತ ಸಮಯ ಮತ್ತೆ ವಾಪಸ್ ಬರಲ್ಲ. ಇರೋ ಸಮಯನ ಯುಟಿಲೈಸ್ ಮಾಡ್ಕೊಳ್ಳಿ. ನೋಡಿ ಇವತ್ತು ಝೂಮು ನನಗೇನ್ ಇಷ್ಟೊಂದು ರಿಸ್ಕ್ ತಗೊಂಡು ಮಾತಾಡ್ಲೇಬೇಕಂತಿತ್ತ, ಯೋಚನೆ ಮಾಡೇ ಬರ್ತಾ ನಿನ್ನೆಲ್ಲ ಕಾರ್ಯಕ್ರಮ ಬಂದೋಗಿದ್ದಾರೆ, ಅವ್ರಿಗೆಲ್ಲ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಒಂದು ಫಾಲೋ ಸಿಸ್ಟಮ್ ದೇಡೋಣ ಅಂತ ಹೇಳಿ ಇವತ್ತು ಸುಮ್ನೆ ಬಿಟ್ರೆ ಟೈಮ್ ಹೆಂಗಿದ್ರು ಹೋಗ್ಬಿಡುತ್ತಾ. ಟೈಮ್ ಯಾಕೆ ನಾನು ಎನ್ಕ್ಯಾಶ್ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಝೂಮ್ ಮೀಟಿಂಗ್ ನಾನೇ ಆಗ್ತೆ ಲಿಂಕು. ಎಷ್ಟೋ ಗ್ರೂಪ್ ಗಳಿಗೆ ಟ್ರಾನ್ಸ್ಫರ್ ಆಗಿರ್ಲಿಲ್ಲ, ಅಲ್ಲಿ ಅಷ್ಟು ಸೋಮಾರಿಗಳು ಇದಾರೆ, ಅಲ್ಲಿ ಗ್ರೂಪ್ ಇಂದ ಗ್ರೂಪಿಗೆ ಟ್ರಾನ್ಸ್ಫರ್ ಆಗಲ್ಲ ಅದು. ಅಂದ್ರೆ ನಾನು ಈ ಸಮಯ ಹೋದ್ರೆ 1 ಅವರ್ ಸಿಗಲ್ಲಲ್ಲ, 8 ರಿಂದ 9 ಗಂಟೆದು, ಯಾಕೆ ಯುಟಿಲೈಸ್ ಮಾಡ್ಕೋಬಾರ್ದು ಅಂತ ನಾನು ಯುಟಿಲೈಸ್ ಮಾಡ್ಕೊಂಡೆ. ಕೆಲವರು ಯುಟಿಲೈಸ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಸಮಯನ ಯಾವಾಗ್ಲೂ ಯುಟಿಲೈಸ್ ಮಾಡ್ಕೊಳ್ತಕ್ಕಂಥ ಕೆಲಸಗಳನ್ನ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಷನ್ ಪ್ಲಾನ್ ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಮಾಡ್ತೀನಿ ಅನ್ನೋದಲ್ಲ, ಕಾರ್ಯರೂಪಕ್ಕೆ ಬರಬೇಕು. ನಾಳೆ ಮಾಡುವ ಕೆಲಸ ಹಿಂದೆ ಮಾಡು ಅಂತ ಹೇಳಿದ್ದಾರೆ, ಅದನ್ನ ನೀವು ಮಾಡ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ನಾಳೆ ಮಾಡೋ ಕೆಲಸ ಹಿಂದೆ ಮಾಡೋದ್ರ ಬಗ್ಗೆ. 4ನೇದು, ಮಾಸ್ಟರ್ ಆಲ್ ಬಿಸ್ನೆಸ್ ಬೇಸಿಕ್ ಇಂಪಾರ್ಟೆಂಟ್ ನಾಲೆಡ್ಜ್ ಏನಿದೆಯಲ್ಲ, ಅದು ಅರ್ಧಿ ಕುಡಿಬೇಕು ಸ್ನೇಹಿತರೆ. ನಿಮ್ಗೆ ಕ್ಲೋಸಿಂಗ್ ಚೆನ್ನಾಗಿ ಬರ್ಬೇಕಂತ ಹೇಳಿದ್ರೆ ಅದ್ರದ್ದು ಏನಿದೆಯಲ್ಲ, ಫುಲ್ ಕಸದಿಂದ ರಸದವರೆಗೂ ಅಂತಾರಲ್ಲ, ಅದು ಅರ್ಧಿ ಕುಡಿಬೇಕು. ಈಗ ನನಗ್ ಸಾಂಬಾರ್ ಮಾಡಕ್ ಕೇಳಿ ನನ್ನ ವೈಫು, ಅದ್ ಏನೇನ್ ಮಾಡ್ತೀನೋ ಗೊತ್ತಿಲ್ಲ, ತಿನ್ನಕ್ಕಂತೂ ಆಗಲ್ಲ, ಕರೆಕ್ಟ್ ಅಲ್ಲ. ನಮ್ಮ ವೈಫಿಗೆ ಮಾಡಕ್ ಹೇಳಿ 10 ನಿಮಿಷದಲ್ಲಿ ಪಟ 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 ಎಲ್ಲ ಮಾಡಾಕ್ ಒಗ್ಗರಣೆ ಹಾಕಿ ತಂದ್ರೆ ರೆಡಿ ಆಗ್ಬಿಡ್ತು ಅಂತಾರೆ. ಪ್ರಾಕ್ಟೀಸ್ ಅರ್ಧಿ ಕುಡಿದು ಬಿಡಿದಾರೆ ಅವರು, ನಮಗ್ ಬರಲ್ಲ. ನಮ್ಗೊಂದು ಲೋಟ ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡಿ ಅಂತ ಹೇಳ್ಬಿಟ್ರೆ ಇಟ್ಬಿಡ್ತೀವಿ ನಾವು ಕುಕ್ಕರ್ ಒಳಗೆ. ಯಾವ ಟೈಮಿಗೆ ಎಷ್ಟು ವಿಷಲ್ಗೆ ಎತ್ಬೇಕು ನಮ್ಗೆ ಅದು ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಏನ್ ಹೇಳಿ, ಚಿಟ್ಕಿಯಲ್ಲಿ ಅಡಿಗೆ ಮಾಡಾಕ್ ಬಿಡ್ತಾರೆ. ಹೆಂಗ್ ಮಾಡ್ತಾರೆ? ಅರ್ಧಿ ಕುಡಿದು ಬಿಡಿದ್ದಾರೆ. ಡೈಲಿ ಪ್ರಾಕ್ಟೀಸ್, ಡೈಲಿ ಮಾಡಿ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಉಪ್ಪಿನ ಡಬ್ಬಿ ತೆಗಿತಾರೆ, ಉಪ್ಪು ಎಷ್ಟು ಬೇಕಷ್ಟು ಹಾಕ್ಬಿಡ್ತಾರೆ, ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ಎಷ್ಟು ಹಾಕ್ಬೇಕಂತ. ಮಾತಾಡ್ತಾನೆ ಇಷ್ಟ ಹಾಕಿರ್ತಾರೆ, ಅವ್ರಿಗೊಂದು ಅಂದಾಜ್ ಗೊತ್ತಾಗೋಗ್ಬಿಟ್ಟಿರುತ್ತೆ, ಟೇಸ್ಟ್ ಬಂದೋಗ್ಬಿಡುತ್ತೆ ಅವ್ರಿಗೆ. ಹೆಂಗೆ? ಅದಕ್ಕೆ ಬೇಕಾದಂತ ಎಲ್ಲಾ ನಾಲೆಜ್ ಅವ್ರ ಹತ್ರ ಇದೆ. ಅಡಿಗೆ ಮಾಡೋದಕ್ಕೆ, ಸಾಂಬಾರ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಎಷ್ಟು ನೀರ್ ಹಾಕ್ಬೇಕು, ಎಷ್ಟು ಖಾರ ಪುಡಿ ಹಾಕ್ಬೇಕು, ಎಷ್ಟು ಅರಿಶಿನ ಪುಡಿ ಹಾಕ್ಬೇಕು, ತರಕಾರಿ ಎಷ್ಟು ಹಾಕ್ಬೇಕು, ಮಸಾಲೆ ರುಬ್ಕೋಬೇಕು, ಆ ಮಸಾಲೆಗೆ ಏನ್ ಹಾಕ್ಬೇಕು, ಎಲ್ಲ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅಡಿಗೆ ಚೆನ್ನಾಗಿ ಬರುತ್ತೆ. ಬೇಸಿಕ್ ನಾಲೆಡ್ಜ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಇಮ್ಯುನಿಟಿ ಕಪ್ ನಾಲೆಡ್ಜ್ ತಗೋಬೇಕು, ಆರ್ಥೋ ಕಪ್ ನಾಲೆಡ್ಜ್ ತಗೋಬೇಕು, ಅದಕ್ಕೆ ಸಂಬಂಧಪಟ್ಟಂತ ರಿಸಲ್ಟ್ ಇನ್ ವಿಡಿಯೋಗಳು ಬೇಕು. ಸೊ ಅದು ಒಂದು ವಿಡಿಯೋ ಪ್ಲಸ್ ಸ್ಟೇಜ್ ಅಲ್ಲಿ ಅವ್ರು ಬಂದ್ ಹೇಳಿದ್ದು, ರಿಯಲಿ MD ಅವ್ರು ಕಾಲ್ ಮುಟ್ಬಿಟ್ರು. ಅವ್ರನ್ನ ಕಾಲಿಗೆ ನಮಸ್ಕಾರ, ವರ್ಲ್ಡ್ ದಿ ಬೆಸ್ಟ್, 100 ಕೋಟಿ ಒಡೆಯ ಇವತ್ತು ಕಾಲಿಗೆ ಮುಟ್ಟ ಲೆವೆಲ್ ಬಂದ್ರಂದ್ರೆ ಯೋಚನೆ ಮಾಡ್ರಿ. ಅವ್ರಿಗೆ ಖುಷಿ ಆಗೋಯ್ತು. ನಾನ್ ತಂದಂತ ಪ್ರಾಡಕ್ಟ್ ಇಂದ ಒಬ್ಬರಿಗೆ ಕಿವಿ ಕೇಳಲಿಂಗ್ ಆಯ್ತಲ್ಲಪ್ಪ, ಡಾಕ್ಟರ್ ಆಗಲ್ಲ ಅಂದಿದ್ದು ಸೈನ್ಸ್ ಆಗಲ್ಲ ಅಂತ ಹೇಳಿದ್ದು ಇಲ್ಲಿ ಆಯುರ್ವೇದ ಮಾಡ್ತಲ್ಲಪ್ಪ ಅಂತ ಹೇಳಿ ಅವ್ರಿಗೆ ಹೆಂಗೆ ಮನ್ಸಿಗೆ ಬಂದಿರ್ಬೋದು MD ಅವ್ರಿಗೆ. ಆನಂದ ಭಾಷೆ ಕಣ್ ತುಂಬ್ಕೊಂಡಿದ್ರು ಅವ್ರು. ನಾನು 2 ಸರಿ ಮೇಲೆ ಹೋಗಿದ್ದೆ. ನಮ್ ಲಿವ ಕಪ್ ಇಂದ ನಮ್ಮ ಪಂಕಜ ಟೀಮ್ ಅಲ್ಲಿ ಅವ್ರು ಕೊಟ್ಟಿದ್ದು ಒಂದು, ಆ ಕಾಲ್ ಮುಟ್ಟಕ್ಕೆ ದೇವರಾಣೆ ತಪ್ಪು ತಿಳ್ಕೊಬೇಡಿ, ಅಸಹ್ಯ ಆಗ್ಬಿಡದ್ರಿ. ನಾನು ಅವ್ರ ಮನೆಗೆ ಹೋದಾಗ್ಲೇ ನಂಗೆ ಮುಟ್ಟಕ್ ಒಂಥರ ಆಗ್ಬಿಡುದು. ಅಂತದ್ರಲ್ಲ ಮಾಯಗೌಡ್ರು ಅವ್ರ ಮನೆಗೆ ಹೋಗಿ ನಾನು ಹೋಗಿದ್ ಮುಂಚೆ ಇನ್ನೂ ಕಾಲು ಹುಳ ಇತ್ತು, ಕಾಲು ಹಿಡ್ಕೊಂಡು ಅದಕ್ಕೆ ಪೇಸ್ಟ್ ಎಲ್ಲ ಹಚ್ಚಿ, ಇದು ರಿಯಾಲಿಟಿ ವರ್ಕು, ಇದು ರಿಯಾಲಿಟಿ ವರ್ಕ್. ಮುಜುಗರ ಪಡಕ್ ಹೋಗ್ಬಾರ್ದು ಕೆಲ್ಸದಲ್ಲಿ. ಯಾವುದೇ ಕೆಲಸ ಶ್ರದ್ಧೆ ಭಕ್ತಿಯಿಂದ ಮಾಡಿ. ಇನ್ನೊಬ್ರಿಗೆ ಏನಾದ್ರು ನೋವಲ್ಲಿ ನೀವು ಆ ನೋವನ್ನ ಕ್ಲಿಯರ್ ಮಾಡಿ, ಆ ಆಶೀರ್ವಾದ ಇದೆಯಲ್ಲ ನಿಮ್ಮನ್ನ ಎಲ್ಲೋ ತಗೊಂಡು ಹೋಗ್ಬಿಡತ್ತೆ. ವಿಸ್ಟರ್ ಆಗ್ತಾ ಇರೋದು ಏನ್ ಗೊತ್ತಾ, ನಮ್ಮ ಎಫರ್ಟ್ ಒಂದ್ ಪಾರ್ಟ್ ಇದ್ರೆ ಸ್ನೇಹಿತರೆ, ಅವ್ರ ಆಶೀರ್ವಾದ ನಮ್ಮನ್ನ ಎಲ್ಲೋ ತಗೊಂಡು ಹೋಗ್ತಾ ಇದೆ. ತಲೆ ಹೊಡೆಯೋ ಕೆಲಸ ಆಗ್ತಾ ಇಲ್ಲಲ್ಲ, ಇಲ್ಲಿ ಬ್ಲೆಸ್ಸಿಂಗ್ ಕೆಲಸಗಳು ಸಿಗ್ತಾ ಇದೆ, ಆಶೀರ್ವಾದಗಳು ಸಿಗ್ತಾ ಇದೆ. ಆ ಕಾಲ್ ಅವ್ನು ನಡೆಯಂಗಿರ್ಲಿಲ್ಲ ಅಂತ ಅವ್ರು ಸೂಸೈಡ್ ಮಾಡ್ಕೊಳ್ಳೋ ಮೈಂಡ್ ಸೆಟ್ ಅಲ್ಲಿ ಇದ್ರಂತೆ, ನಿದ್ದೆ ಮಾಡಕ್ ಆಗ್ತಾ ಇರ್ಲಿಲ್ಲಂತೆ, ಇಂಜೆಕ್ಷನ್ ತಗೊಂಡ್ ಬರೋರಂತೆ, ಇಂಜೆಕ್ಷನ್ ತಗೊಂಡ್ಬಂದಿ ದಿನ ಮಲ್ಗೋರಂತೆ, ಆ ಪೇನ್ ತಡೆಯಕ್ ಆಗ್ದಿಲ್ಲ, ಹುಳಗಳೆಲ್ಲ ಹೊರಗ್ ಬರೋದಂತೆ, ಮನೆಯವರೆಲ್ಲ ಅಸಹ್ಯ ಮಾಡ್ಕೊಳ್ಳೋರಂತೆ, ಕೂರಕ್ ಆಗ್ತಾ ಇರ್ಲಿಲ್ಲಂತೆ, ಮಂಡಿ ಉರ್ಕೊಂಡ್ ಕೂರಕ್ಕಾಗಲ್ಲ, ಮೇಲ್ ಕೂತ್ಕೊಳ್ಳೋರಂತೆ, ಕಾಲಿಟ್ರೆ ಗಾಳಿಗಾರ ಒಂಚೂರು ಆರ್ಲಪ್ಪ ಅಂತ ಇಟ್ಕೊಂಡ್ರೆ ಮುಳು 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 ಅಂತ ಇರುತ್ತೆ ಅಂತೇಳಿ ಆ ಕಾಲ್ ನೋಡಿದ್ರೆ ಮನೆಯವ್ರು ಅಸಹ್ಯ ಪಡೋರಂತೆ. ಹೆಂಗಪ್ಪ ದೇವ್ರೇ ಅಂತೇಳಿ
ಆ ನರಕದಿಂದ ಅವ್ರ ಮನೆಗ್ ಹೋದಾಗ ಆ ಮಾಯಗೌಡ್ರು ಕಾಲೇ ಮೇಲು ಕಿತ್ತಿಡ್ಕೊಂಡಿ, ಸಾರ್ ಈಗೇನ್ ಇಟ್ಕೊಂಡಿದ್ದು ಸಾರ್, ಅವಾಗ ಹುಳ ಇರ್ಬೇಕಾರೆ ಇಟ್ಕೊಂಡಿ ಪೇಸ್ಟ್ ಹಚ್ಚಿದೀನಿ ಸಾರ್ ಅಂದ್ರು. ಇವತ್ತು ನೋಡಿ, ಅವತ್ತು ಒಂದು ಪೇಸ್ಟ್ ಹಚ್ಚಿದ್ದು ಇವತ್ತು ಎಮ್ಡಿ ಪಕ್ಕದಲ್ಲಿ ನಿಲ್ಲ ಲೆವೆಲ್ಗೆ ಬಂದ್ರಲ್ರಿ 3ನೇ ರ್ಯಾಂಕ್ ಅವರು. ಇವತ್ತು ಎಮ್ಡಿ ಅವ್ರು ಕರ್ಸಿ ಮಾತಾಡಿ ಹ್ಯಾಂಡ್ ಶೇಕ್ ಕೊಟ್ಟಿ ಫೋಟೋ ಕೊಟ್ಟಿ ಎಲ್ಲಾ ಕಳ್ಸಿದಾರೆ. ಫೋರ್ತ್ ರ್ಯಾಂಕ್ ಅವ್ರದ್ದು ಕಂಪ್ಲೀಟ್ ಆಯ್ತು. ಫೋರ್ತ್ ಕಂಪ್ಲೀಟ್. ಇವತ್ತು 8 ಐಡಿ ಸೋರಿದಾರೆ ಇವತ್ತು. 4th ರ್ಯಾಂಕ್ ಕಂಪ್ಲೀಟೆಡ್. ಲೆಫ್ಟ್ ರೈಟ್ 8 ಕಂಪ್ಲೀಟ್ ಇವತ್ತು ಹೊಡಿತಾರೆ. ಅಂದ್ರೆ ಮುಜುಗರ ಇಲ್ದಲೆ ಕೆಲಸ ಮಾಡ್ತಾರೆ, ಸಕ್ಸಸ್ ಬರುತ್ತೆ. ನಾವಿಲ್ಲಿ ಮುಜುಗರ ಮಾಡ್ತೀವಿ. ಅಪ್ಲೈನಿಗೆ ಫೋನ್ ಮಾಡಿಲ್ಲ ಅಂದ್ರೆ ಅವರು, ನಾನೇನ್ ಮಾಡೋದು, ಅಪ್ಲೈನ್ ಹೆಂಗಿದ್ರು ಮಾಡಿಲ್ಲ, ಒಳ್ಳೇದ್ ಬಿಡು, ಯಾಕೆ ಮಾಡೋಣ. ಈ ಡೆವಲಪ್ಮೆಂಟ್ ಯಾರಿಗ್ ಬೇಕಾಗಿರೋದು? ನಮಿಗಳ್ಗ್ರಿ, ನಾವು ಬೀಳ್ಬೇಕ್ರಿ. ನನಗ್ ಬೇಕಾಗಿರೋದು ನಾನ್ MD ಇಂದ ಬೀಳ್ಬೇಕ್ರಿ. MD ಸರ್ ಎಲ್ಲಿದ್ದೀರಾ ಸರ್, ಹಿಂಗಿದೆ ಸರ್, ಹಂಗ್ ಮಾಡೋಣ ಸರ್, ಹಿಂಗ್ ಮಾಡೋಣ ಅಂತೇಳಿ. MD ಸರ್ ನನ್ನಂತವ್ರು 100 ಜನ ಇರ್ತಾರ್ರಿ, ನನ್ಗೂ ನಿಮ್ಮಂತವ್ರು 100 ಜನ ಇರ್ತಾರ್ರಿ. ರೆಸ್ಪೆಕ್ಟ್ ಕೊಡಿ ಅಪ್ಲೈನಿಗೆ. ಫಸ್ಟ್ ಅಪ್ಲೈನಿಗೆ ರೆಸ್ಪೆಕ್ಟ್ ಕೊಡಿ. ಅವ್ರು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅವ್ರು ಬರ್ತಾರೋ ಬಿಡ್ತಾರೋ ಬೇಡ, ನಿಮ್ಗೊಂದು ದಾರಿ ತೋರಿಸ್ಯಾರಲ್ಲ, ಅದಕ್ಕೊಂದು ರೆಸ್ಪೆಕ್ಟ್ ಕೊಡಿ. ಅದ್ರ ಮೇಲಿರೋ ಅಪ್ಲೈನ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿ. ಯಾರಿಲ್ಲ ಜಾಯಿನ್ ಮಾಡಿದ್ರೆ ಒಂದು ಬಿಗ್ ಸೆಲ್ಯೂಟ್, ಒಳ್ಳೆ ಲೈಫ್ ಕೊಟ್ಟಪ್ಪ, ಒಂದ್ ಒಳ್ಳೆ ದಾರಿ ತೋರಿಸ್ತೆ, ಥ್ಯಾಂಕ್ ಯು ಸೋ ಮಚ್. ಅದ್ರ ಮೇಲಿರೋ ಅಪ್ಲೈನ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದನ್ನೇ ಇಟ್ಕೊಂಡು ನೆನ್ನೆ ಹೇಳಿದ್ರೆ MD ಮೂಮೆಂಟಮ್ ಇಲ್ಲ ಸರ್ ಅಂತ ಹೇಳಿ MD ಒಳ್ಳೆ ಡ್ಯಾನ್ಸ್ ಮಾಡಿ ತೋರ್ಸರ್. ಮೂಮೆಂಟಮ್ ಇಲ್ಲ ಸರ್, ನೆಗೆಟಿವ್ ಇದೆ ಸರ್, ರೈಟ್ ಜಾಸ್ತಿ. MD ಸರ್ ಏನ್ ಹೇಳ್ತಾರೆ ಗೊತ್ತಾ, ನಾನ್ ಎಲ್ಲಿಂದ ನಿಲ್ತೀನಿ ಅಲ್ಲಿಂದ ಕ್ಯೂ ಅಂತಾರ ಅವರು. ನನ್ ಮುಂದೆ ಎಷ್ಟು ಜನ ಇದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನನ್ನ ಹಿಂದೆ ಎಷ್ಟು ಜನ ಇದಾರೆ ಅನ್ನೋದು ಇಂಪಾರ್ಟೆಂಟ್. ನಾನು ಎಲ್ಲಿ ನಿಲ್ತೀನಿ ಅಲ್ಲಿಂದ ಕ್ಯೂ ಸ್ಟಾರ್ಟ್ ಅಂತ ಹೇಳ್ತಾರೆ MD ಅವರು. ಅಂದ್ರೆ ಅವರು ಬಿಸ್ನೆಸ್ ಅಲ್ಲಿ ಪಳಗೋಗ್ಬಿಟ್ಟಿದ್ದಾರೆ MD ಸರ್. ನಾವು ಅಷ್ಟೇ ಅರ್ಧಿ ಕುಡ್ದು ಬಿಟ್ಟಿದೀವಿ, ಬಿಸ್ನೆಸ್ ಅಲ್ಲಿ ಪಳಗೋಗ್ಬಿಟ್ಟಿದೀವಿ. ಎಷ್ಟೋ ಜನ ಹೇಳ್ತಾರೆ ಈ ಬಿಸ್ನೆಸ್ ಅಲ್ಲಿ, ಸರ್ ಅದ್ ಹೆಂಗೆ ತರ್ತೀರಾ ಸರ್, 10 ಜನ ಇದ್ದಿದ್ 20 ಜನ, 20 ಜನ ಇದ್ದಿದ್ 50 ಜನ, 50 ಜನ ಇದ್ದಿದ್ 100 ಜನ ಮಾಡ್ಬಿಡ್ತಾರಲ್ಲ, ಅದ್ ಹೆಂಗ್ ಮಾಡಾಕ್ತೀರಾ ಸರ್ ಅಂತ ಕೇಳ್ತಾರೆ. ಸಿಂಪಲ್ ಲಾಜಿಕ್ ಹೇಳ, ಅದು 5ನೇ ಟಿಪ್ಸ್. NAC ಅಂತ ಬರುತ್ತೆ. ಏನ್ ಹೇಳಿ? NAC ಬರ್ಕಳಿಬೇಕಾದ್ರೆ ನ್ಯೂ ಅಸೋಸಿಯೇಟ್ ಕೌನ್ಸಿಲಿಂಗ್ ಅಂತ ಅದ ಹೆಸರು. ಏನ್ ಹೇಳಿ? ನ್ಯೂ ಅಸೋಸಿಯೇಟ್ ಕೌನ್ಸಿಲಿಂಗ್ ಅಂತೇಳಿ NAC. ನ್ಯೂ ಅಸೋಸಿಯೇಟ್ ಅಂದ್ರೆ ಯಾರು? ಹೊಸದಾಗಿ ನಮ್ಮೊಟ್ಟಿಗೆ ಜಾಯಿನ್ ಆದಂತ ವ್ಯಕ್ತಿಗಳಿಗೆ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು, ಅವರ ಕನಸಿನ ಬಗ್ಗೆ ಮಾತಾಡ್ತಕ್ಕಂಥದ್ದು, ಪರ್ಸನಲ್ ಆಗಿ ಮೀಟಿಂಗ್ ಅಲ್ಲಿ ಅಲ್ಲ. NAC ಇಟ್ ಮೀನ್ಸ್ ಏನ್ ಹೇಳಿ? ನ್ಯೂ ಅಸೋಸಿಯೇಟ್ ಕೌನ್ಸಿಲಿಂಗ್ ಅಂದ್ರೆ ಅವ್ರಿಗೋಸ್ಕರನೇ 1 hour ಟೈಮ್ ಮೀಸಲಾಗಿಡ್ಬೇಕು. ಹೋಟ್ಲಲ್ಲೋ ಯಾವ್ದೋ ಒಂದು ದೂರದ ಪ್ರದೇಶಕ್ಕೆ ಕರ್ಕೊಂಡೋಗಿ ಪೀಸ್ ಆಫ್ ಮೈಂಡ್ ಅಲ್ಲಿ ಇರ್ತಕ್ಕಂಥ ವಾತಾವರಣದಲ್ಲಿ ಕೂತ್ಕೊಂಡು, ವೈ ವಿ ಸ್ಟಾರ್ ಯಾಕೆ ಸರ್, ನಾನ್ ಯಾಕೆ ವಿ ಬಂದೆ ನೋಡಿ, ನನ್ನ ಇನ್ಕಮ್ ಇಷ್ಟು ಬರ್ತಾ ಇದೆ, ನನ್ಗೂ ಫಸ್ಟ್ ಕಷ್ಟ ಇತ್ತು, ನಾನು 4 ಜನ ಕೇಳಿದಾಗ ಜನ ಒಪ್ಪಿರ್ಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಮೀಟಿಂಗು ಡಿಸ್ಕಷನ್ ಮಾಡ್ತಾ ನನಗೂ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ 3 ಜನ ಮಾಡಿದೆ, ನನಗೂ ಇನ್ಕಮ್ ಬಂತು, ಫಸ್ಟ್ ರ್ಯಾಂಕ್ ಆಯ್ತು, ಅದಾದ್ಮೇಲೆ 2ನೇ ರ್ಯಾಂಕ್ ಆಯ್ತು. ಈ ತರ ಅವ್ರಿಗೆ ಪರ್ಸನಲ್ ಆಗಿ ಅವರ ಕೌನ್ಸಿಲಿಂಗ್ ಮಾಡ್ಬೇಕು, ಅವರ ಕನಸಿನ ಬಗ್ಗೆ ಚರ್ಚೆ ಮಾಡ್ಬೇಕು. ಅವರ ಕನಸು ಸತ್ತೋಗಿದ್ರೆ ಅದಕ್ಕೆ ನೀರು ಉಯ್ಬೇಕು, ಗೊಬ್ಬರ ಹಾಕ್ಬೇಕು, ಕನಸು ಚಿಗುರಿಸ್ಬೇಕು. ಅವಾಗ ಆ ವ್ಯಕ್ತಿ ಕನಸಿಗೋಸ್ಕರ ಹೋರಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನ್ ಸರ್ ನಿನ್ ಮಗು ಈ ಸ್ಕೂಲಲ್ಲಿ ಓದಿದ್ರೆ ಹೆಂಗಿರುತ್ತೆ ಸರ್, ಲೈಫ್ ಸ್ಟೈಲ್ ಹಿಂಗ್ ಮಾಡ್ಕೋಬೇಕು ಸರ್, ಎಂತ ಲೈಫ್ ಸ್ಟೈಲ್ ಸರ್ ಅವ್ರದ್ದು, ನಮ್ ಕೈಲಿ ಯಾಕಾಗ್ತಾ ಇಲ್ಲ ಸರ್, ನಾವು ಏನಾರು ಮಾಡ್ಬೇಕು ಸರ್. ಈ ತರ ಕೌನ್ಸಿಲಿಂಗ್ ಮಾಡ್ಬೇಕು, ಪ್ರೇರಣೆ ಕೊಡ್ಬೇಕು. ಒಬ್ರಿಗೊಬ್ರಿಗೆ ಈ ಪ್ರೇರೇಪಣೆ ಇಲ್ಲ ಅಂದ್ರೆ ಡೆವಲಪ್ಮೆಂಟ್ ಇಲ್ಲ ಜಗತ್ತಲ್ಲಿ. ಇದು ಮೇನ್ ಕೌನ್ಸಿಲಿಂಗ್. ಈ ಕೌನ್ಸಿಲಿಂಗ್ ಯಾರು ಮಾಡ್ತಾರೆ ಅವ್ರು ಗೆಲ್ತಾರೆ. ಈ ಕೌನ್ಸಿಲಿಂಗ್ ಯಾರು ಮಾಡ್ತಾರಲ್ಲ ಅವ್ರು ಗೆಲ್ತಾರೆ. ನಾನು ಎಲ್ಲೇ ಫೀಲ್ಡ್ ಅಲ್ಲಿ ನನ್ ಟೈಮ್ ಸಿಕ್ಬಿಟ್ರೆ ಸಾಕು, ನಾನು ಅವ್ರ ಜೊತೆ ಕೂತ್ಕೊಳಕ್ ಪ್ರಯತ್ನ ಪಡ್ತೀನಿ. ನಾನು ಇವತ್ತು ಸರಸ್ವತಿ ಅವ್ರಿಗೆ ಹೇಳಿದೆ, ಸಿಕ್ತೀನಿ ಬೇಕಾದ್ರೆ ನೋಡಿ ಬೆಂಗಳೂರು ಇದೀನಿ ಅಂತ. ನಾನು ಸಿಕ್ಕಿದ್ರೆ ಸಾಕು ಕೌನ್ಸಿಲಿಂಗ್ ಮಾಡ್ಬಿಡ್ತೀನಿ. ಪ್ರೇರೇಪಣೆ ಇರ್ಬೇಕು, ಯಾವಾಗ್ಲೂ ಪುಷಪ್ ಇರ್ಬೇಕು. ಅವಾಗ ಅವರಲ್ಲಿ ಏನಾಗುತ್ತೆ, ಯಾಕೆ ಇದು ನ್ಯೂ ಅಸೋಸಿಯೇಟ್ ಕೌನ್ಸಿಲಿಂಗ್ ಅಂದ್ರೆ, ಮನೆ ವಾತಾವರಣದಲ್ಲಿ ನೆಗೆಟಿವ್ಸ್ ಇರುತ್ತೆ. ಫೈನಾನ್ಷಿಯಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಚೀಟಿ ಕಟ್ಟೋದೇನೋ ಪ್ರಾಬ್ಲಮ್ ಆಗಿರ್ಬೋದು, ಬಾಡಿಗೆ ಕಟ್ಟಕ್ಕೆ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಓನರ್ ಬಂದು ಕೂಗಾಡಿರ್ಬೋದು, ಅಥವಾ ಮನೇಲಿ ರೇಷನ್ ಖಾಲಿ ಆಗಿರ್ಬೋದು, ಚೀಟಿ ಕಟ್ಟಿಲ್ಲ, ಬಡ್ಡಿ ಕಟ್ಟಿಲ್ಲ, ಪೆಟ್ರೋಲ್ ಖಾಲಿ ಆಗಿತ್ತು, ಸ್ಕೂಲ್ ಫೀಸ್ ಕಟ್ಬೇಕಂತೆ, ಎಕ್ಸಾಮ್ ಅಂತೇರಿ ಅದ್ ಕಟ್ಟಿಲ್ಲ, ಏನೋ ಹಾಲ್ ಟಿಕೆಟ್ ಕೊಡಲ್ಲಂತೆ, 2ನೇ ಫೀಸ್ ಕಟ್ಟಿಲ್ಲ ಅಂದ್ರೆ ಇವೆಲ್ಲ ಟೆನ್ಷನ್ ಅಲ್ಲಿ ಗಂಡ ಹೆಂಡತಿ ಜಗಳ ಆಡಿರ್ತಾರೆ. ಮಕ್ಳುಗಳ ಹತ್ರ ವೈಮನಸ್ಸಾಗಿರುತ್ತೆ, ಯಾರೋ ಬಂದಿರ್ತಾರೆ, ಇವೆಲ್ಲ ಆಗಿರುತ್ತೆ. ಅವಾಗ ನೆಗೆಟಿವಿಟಿ ತಲೆಯಲ್ಲಿ ಕೂತಿರುತ್ತೆ ಸ್ನೇಹಿತರೆ.
ನೀವು ಹೋಗಿ ಅವ್ರ ಹತ್ರ ಪರ್ಸನಲ್ ಆಗಿ ಮುಂದೆ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ಬೇಕು, ಪಾಸಿಟಿವ್ ನ ಕೊಡ್ಬೇಕು. ಅವಾಗ ಆ ವ್ಯಕ್ತಿ ಮೈಂಡ್ ಸೆಟ್ ಆಗ್ತಾರೆ. ಇಲ್ಲ ಅಂದ್ರೆ ಮೈಂಡ್ ಸೆಟ್ ಆಗಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಹೆಂಗೆ 10 20 ಮಾಡ್ತೀವಿ, 20 50 ಮಾಡ್ತೀವಿ. ಈಗ ನೋಡಿ ನಮ್ ಶಾನಸ್ ಬಾಬಿ ಇದಾರೆ ಕುಶಾಲನಗರದಲ್ಲಿ. ಹ್ಞೂ 5 ಸರಿ ಹೋಗಿ ಕೋರ್ ಲೀಡರ್ ಹೊಡೆದು 7ನೇ ರ್ಯಾಂಕಿಗೆ ತಂದು ಇಟ್ಟಾಯ್ತು. ನೀನೇ ರಾಣಿ, ನೀನೇ ಹೀರೋ ಅನ್ಕೊಂಡು ಜೈ 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 ಅಂತ ಪುಷ್ ಮಾಡಿ ಓದು ಅವ್ರ ಮನೇಲೆ ಕೂತ್ಕೊಂಡು, ಅವ್ರ ಮನೇಲೆ ಬಿರಿಯಾನಿ ತಿಂದು, ಅವ್ರ ಮನೇಲೆ ಕಾಫಿ ಟೀ ಕುಡಿದು, ಅವ್ರೊಟ್ಟಿಗೆ ಕೂತ್ಕೊಂಡು, ದುಡ್ಡು ಖರ್ಚಿಲ್ಲ, ಅವ್ರ ಮನೇಲೆ ಕರ್ಸಿದ್ರು, ಅವ್ರ ಮನೇಲೆ ಮಾತಾಡ್ದೆ, ಅವ್ರ ಕಸ್ಟಮರ್ಗೆ ಕೌನ್ಸಿಲಿಂಗ್ ಮಾಡಿದೆ. 7ನೇ ರ್ಯಾಂಕ್ 6ನೇ ರ್ಯಾಂಕ್ ಕಂಪ್ಲೀಟ್ ಆಯ್ತು. ಶಾನಾಜ್ ಅಂದ್ರೆ MD ಅವ್ರ ಬಾಯಲ್ಲಿದೆ ಅವ್ರ ಹೆಸರು. ಹೆಂಗ್ ಬಂತದು? ಎಲ್ಲ ಅವ್ರ ಕೈಲಿದೆ ರೀ. 3 ವರ್ಷ ಅವ್ರು ಇರ್ಲಿಲ್ಲ, ದುಬೈಗೆ ಹೋಗಿದ್ರು. ನನಗೆ ಕೇಳಿದ್ರು, ಸಂತೋಷ್ ಹೆಂಗ್ರಿ ಜಾದು ಇದು ಅಂತ ಕೇಳಿದ್ರು. ಇರೋ ಒಂದ್ ವಿಷಯ ಹೇಳ್ತೀನಿ ಕೇಳ್ರಿ. ಅವ್ರದ್ದು ಇನ್ಕಮ್ ಹೋಲ್ಡ್ ಮಾಡ್ಬಿಟ್ಟಿದ್ರು, ನಿಮ್ಗೆ ಗೊತ್ತಿಲ್ಲ, ಹೋಲ್ಡ್ ಮಾಡ್ಬಿಟ್ಟಿದ್ರು ಅವ್ರದ್ದು 6ನೇ ರ್ಯಾಂಕಿಂದು ಇನ್ಕಮ್ ಹೋಗೇ ಇಲ್ಲ. ನನ್ಗೂ ಗೊತ್ತಿಲ್ಲ, ನಾನ್ ಪೇಷನ್ಸ್ ಅಲ್ಲಿ ಇರ್ಬೇಕು, ತಾಳ್ಮೇಲೆ ಇರ್ಬೇಕಲ್ಲ ಅಂತ ಹೇಳಿದ್ನಲ್ಲ ಅಂತ ಹೇಳಿ ಅವ್ರು ಕೇಳೇ ಇಲ್ಲ. ಒಂದಿನ ಕೇಳಿದ್ರು, ಸರ್ ನಂದು ಇನ್ಕಮ್ ಬಂದಿಲ್ಲ. ಅವರು ಕೇಳಿಲ್ಲ, ಅವ್ರ ಹಸ್ಬೆಂಡ್ ಕೇಳಿದ್ರು, ಸರ್ ಅದು 6ನೇ ರ್ಯಾಂಕಿಂದ ಯಾಕೋ ಇನ್ಕಮ್ ಬಂದಿಲ್ಲ, ಎಲ್ಲರದು ಬಂದ್ಬಿಟ್ಟತ್ತೆ, ಜಗದೀಶ್ದು ಬಂದ್ಬಿಡ್ತಲ್ಲ, ನಮ್ದು ಬಂದಿಲ್ಲಲ್ಲ ಯಾಕೆ ಸರ್ ಅಂತ. ಆಮೇಲೆ ಕಂಪ್ನಿಗೆ ಫೋನ್ ಮಾಡ್ತೀನಿ, ಶಾನಾಜ್ ಇರ್ಲೇ ಇಲ್ಲಲ್ಲ, ಅದ್ ಹೆಂಗ್ ಬಂದ್ 6ನೇ ರ್ಯಾಂಕ್ ಹೊಡೆದ್ಬಿಟ್ರು ಅನ್ನೋದು ಒಂದು ಕ್ವಶನ್ ಮಾರ್ಕಿಗೆ ದುಡ್ಡು ಹಂಗೆ ಇಟ್ಬಿಟ್ಟಿತ್ತು. ಏನ್ ಜಾದು ಆಗ್ಬಿಡ್ತು ಅಂತದ್ದು ಅಂತ ಹೇಳಿ, ಎಲ್ಲೋಗಿದ್ರು ಹೆಂಗ್ ಬಂದ್ ಹೆಂಗ್ ಪಟ ಆಗ್ಬಿಡ್ತು ಅಂತ ಹೇಳಿ. ಆಮೇಲೆ ಅವ್ರ ಐಡಿ ಓಪನ್ ಮಾಡಿ, ಸರ್ 1.5 ವರ್ಷದಿಂದ ಟೀಮ್ ನಡೀತಾ ಇದೆ ಸರ್, ಇಲ್ಲಿ ಯಾವ್ದು ಜಾದು ಆಗಿಲ್ಲ ಸರ್, ಐಡಿ ಹಾಕೊಂಡ್ ಬಂದವ್ರೆ ಅಂತ ಹೇಳಿತ್ತು. ಕೌನ್ಸಿಲಿಂಗ್ ಮಾಡ್ಬೇಕ ಸ್ನೇಹಿತರೆ. ಅವ್ರ ಮನೇಲಿ ಹೋಗಿ ಕೌನ್ಸಿಲಿಂಗ್. ಬಾಬಿ ಅವ್ರ ಫೀಲ್ಡಿಗೆ ಇಳಿದಿರ್ಲಿಲ್ಲ ಅವರು. ಅನ್ಸರ್ ಬಾಯಿ ಸುಮ್ಮನೆ ತಿರ್ಗೋರು ಆಗ್ಲು ಮರುತ್ತ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಈ ದೇವಸ್ಥಾನಕ್ಕೆ ರೌಂಡ್ ಹೊಡಿತಾರಲ್ಲ, ಹಂಗ್ ಹೊಡಿತಾನೆ ಇದ್ರು. ಕಾರಕ ಹೋಗು ಮಾಡು, ಕಾರಕ ಹೋಗು ಬಾ. ಸುಮ್ಮನೆ ಕಾರಿತೆ ಪೆಟ್ರೋಲ್ ಇತ್ತೆ ಅಂತ ಹೋದ್ರು ಬರಲ್ಲ. ಅದೊಂದು ಪ್ಲಾನ್ ಪ್ರಕಾರ ಹೋಗ್ಬೇಕು. ಆಮೇಲೆ ಅವ್ರ ಫೀಲ್ಡಿಗೆ ಇಳಿದ್ರು. ಅವ್ರು ಯಾವಾಗ ಫೀಲ್ಡಿಗೆ ಇಳಿದ್ರು, ನಿನ್ನೆ ಒಂದ್ 20 ಜನ ಅವ್ರ ಟೀಮಿಂದ ಬಂದಿದ್ರು, ಎಲ್ಲರೂ ಸೇರ್ಕೊಂಡು. ಏನು ಇಲ್ಲದ ಏರಿಯಾ ಕುಶಾಲನಗರ. ಟೀಮ್ ಸ್ಟಾರ್ಟ್ ಆಯ್ತು, ವಿರಾಜಪೇಟೆ ಸ್ಟಾರ್ಟ್ ಆಯ್ತು, ಪಿರಿಯಾಪಟ್ಟಣ ಸ್ಟಾರ್ಟ್ ಆಯ್ತು, ಹುಣಸೂರ್ ಸ್ಟಾರ್ಟ್ ಆಯ್ತು. ನನ್ನ ಹತ್ರ ನಲ್ರಿ ನನ್ ವ್ಯಕ್ತಿ ಒಬ್ಬ ನೆನ್ಸ್ಕೊಂಡ್ರೆ ಸಾಕು, ಅವ್ರ ಟೀಮ್ ಯಾವ ಏರಿಯಾದಲ್ಲಿ ಅಂತ ನನ್ ಬಾಯಲ್ಲಿರುತ್ತೆ. MD ಸರ್ ಕಂಪ್ನಿ ಯಾವ್ದಾರು ಮೀಟಿಂಗ್ ನಡಿಬೇಕಾದ್ರೆ, ಸಂತೋಷ್ ನೀರಲ್ಲಿ ಎಷ್ಟು ಜನ ಇದಾರೆ ಅಂತ ಕೇಳ್ತಾರೆ. 6ನೇ ರ್ಯಾಂಕ್ ಎಷ್ಟು ಜನ, 7ನೇ ರ್ಯಾಂಕ್ ಎಷ್ಟು ಜನ ಇದಾರೆ ಅಂತಾರೆ. ಬಾಯಲ್ಲಿ ಪಟ 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 ಬುಲೆಟ್ ಬಂದಂಗೆ ಹೆಸರು ಬಂದ್ಬಿಡುತ್ತೆ. ಅದ್ ಹೆಂಗ್ರಿ ಮೆಮೊರಿ ಇಟ್ಕೊಂಡಿರ್ತೀರ ಅಂತಾರೆ. ಸರ್ ಅವ್ರ ಬಗ್ಗೆ ಯೋಚನೆ ಮಾಡ್ತೀನಲ್ಲ ಸರ್, ಹಂಗಾಗಿ ತಲೆ ಇರುತ್ತೆ ಯಾವಾಗ್ಲೂ ಅಂತ. ಅವ್ರ ಬಗ್ಗೆನೇ ಯೋಚನೆ ಇರುತ್ತೆ. 6 ಆಯ್ತಲ್ಲ 7 ಯಾವಾಗ ಆಗುತ್ತೆ, 7 ಇದ್ದಿದ್ದು 8 ಆಗುತ್ತೆ. ನನ್ನಲ್ಲಿರೋ 16 ಜನ ಮೈನ್ ಲೀಡರ್ಸ್ ಇದಾರಲ್ಲ, ಫೌಂಡರ್ಸ್ಗಳು, ಲೆಫ್ಟ್ ಎಷ್ಟು ಬೇಕು ರೈಟ್ ಎಷ್ಟು ಬೇಕು ಈಗ ಕೇಳಿದ್ರೆ ಸ್ಪಾಟ್ ಅಲ್ಲಿ ಹೇಳ್ತೀನಿ ನಾನು. ಯಾರಿಗೆ ಲೆಫ್ಟ್ ಎಷ್ಟು ಬೇಕು ರೈಟ್ ಎಷ್ಟು ಬೇಕು, ಲೆಫ್ಟ್ ಎಷ್ಟು ಬೇಕು, ಅವ್ರ ID ಪಾಸ್ವರ್ಡ್ ಎಲ್ಲ ಇಟ್ಕೊಂಡು ಕೆಲಸ ಮಾಡ್ತೀನಿ. ಡೈರಿ ಮೇಂಟೈನ್ ಮಾಡ್ತೀನಿ. ಸುಮ್ನೆ ಅಚೀವ್ಮೆಂಟ್ ಬರಲ್ಲ. ಕೆಳಗಡೆ ಅವ್ರನ್ನ ನೀವು ಗೆಲ್ಸಿದ್ರೆ ಮಾತ್ರ ನೀವು ಅಚೀವರ್ ಆಗ್ತೀರಾ. ನಾನ್ ಅಚೀವರ್ ಆಗ್ಬೇಕು ಅಂತ ಹೋರಾಟ ಮಾಡಿದ್ರೆ ದೇವರನ್ನೇ ನೀವು ಅಚೀವರ್ ಆಗಲ್ಲ. ಇಲ್ಲಿ ಸ್ವಾರ್ಥ ಬರಬಾರ್ದು, ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ಬೇಕು. ಸ್ವಾರ್ಥ ಎಲ್ಲಿ ಬರ್ಬೇಕು ಗೊತ್ತಾ, ನಾನು ಅಚೀವರ್ ಆಗ್ಬೇಕಂತ ಹೇಳಿ. ಗೆಲ್ಲಿಸ್ಬೇಕು ಅನ್ನೋ ವಿಚಾರ ಬಂದಾಗ ನಿಸ್ವಾರ್ಥತೆಯಿಂದ ಕೆಲಸ ಮಾಡ್ಬೇಕು. ಕೆಳಗಡೆಯವ್ರಿಗೆ ಗೆಲ್ಲಿಸ್ಬೇಕು, ಆ ವಾತಾವರಣಗಳನ್ನ ಕ್ರಿಯೇಟ್ ಮಾಡ್ಬೇಕು. ಈ ಕೌನ್ಸಿಲಿಂಗ್ ಎಷ್ಟೋ ಜನ ಮಾಡಲ್ಲ. ನೋಡಿ, ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ಮಲ್ಲೂ ತುಂಬಾ ಶಕ್ತಿ ಇದೆ, ನಿಮ್ಮಲ್ಲಿ ಆ ಕ್ಷಮತೆ ಇದೆ, ಗೆಲ್ಲಕ್ ಸಾಧ್ಯತೆ ಇರೋ ಕ್ಷಮತೆ ಇದೆ. ನಿಮ್ಮಲ್ಲಿ ಯೋಚನೆ ಶಕ್ತಿ ಇದೆಯಲ್ಲ, ಅದು ತುಂಬಾ ಲೋ ಇದೆ. ಅದು ತುಂಬಾ ಲೋ ಇದೆ. ಈ ವಾರ ಏನಾರಾಗ್ಲಿ 500 SP ಮಾಡ್ಬೋದ್ರಿ, ನಿಮ್ ಕೈಲಿ ಆಗತ್ತೆ ಅಂದ್ರೆ. ನನ್ ಕೈಲಿ 500 SP ಮಾಡ್ಬೋದಾ? ಯಾರಿಗೆ ಕೇಳೋದು 500 SP ಮಾಡೋದು? ಯಾರ ಹತ್ರ ಹೋಗೋದು? ಯಾರ ಹತ್ರ ಭಿಕ್ಷೆ ಕೇಳೋದು? ಯಾರಿಗ್ ಪ್ರಾಡಕ್ಟ್ ತಗೋ ಅನ್ನೋದು? ನಿಮ್ಮ ಯೋಚನೆ ಶಕ್ತಿನೇ ಲೋ ಇದೆ. 500 SP ಅಂದ್ರೆ ಎಷ್ಟಾಗುತ್ತೆ? ಆವರೇಜ್ 5 ID ಬೇಕು. 5 ID ಅಂದ್ರೆ 75,000 ರೂಪಾಯಿ, 80,000 ರೂಪಾಯಿ ಬಿಸ್ನೆಸ್ ಬೇಕು. 80,000 ರೂಪಾಯಿ ಒಂದು ವಾರದಲ್ಲಿ ಹೊಡಿಬೇಕು ಅಂದ್ರೆ ದಿನಕ್ಕೆ 10,000 ರೂಪಾಯಿ ಬಿಸ್ನೆಸ್ ಬರ್ಬೇಕು. 10,000 ರೂಪಾಯಿ ಬಿಸ್ನೆಸ್ ಬರ್ಬೇಕಂದ್ರೆ ನನ್ನ ಟೀಮಲ್ಲಿ ಎಷ್ಟು ಜನ ಇದಾರೆ, ಯಾರ್ಯಾರು ಏನ್ ಮಾಡಿದ್ರೆ ಬರುತ್ತೆ, ಎಷ್ಟು ಮನೆಗೆ ಪ್ರಾಡಕ್ಟ್ ಮೂವ್ ಮಾಡಿದ್ರೆ ಬರುತ್ತೆ, ಇವೆಲ್ಲ ಕ್ಯಾಲ್ಕುಲೇಷನ್ ಸ್ನೇಹಿತರೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಜಾದು ಬಿಸ್ನೆಸ್ ಅಲ್ಲ ಇದು. ಓಂ ಓಂ ಬೂಮ್ ಸ್ವಾಹ ಆಡಿಕಾರ್ ಬರಲಿಲ್ಲ. ಓಂ ಬೂಮ್ ಸ್ವಾಹ ಲೋಹಿತ್ ರೆಡ್ಡಿಗೆ ಡಿಸ್ಕವರಿ ಬರಲಿಲ್ಲ. ಶ್ರಮ ಇದೆ, ಕ್ಯಾಲ್ಕುಲೇಷನ್ಸ್ ಇದೆ, ಎಲ್ಲವೂ ಇದೆ. ಈಗ ನಾನು ಇಲ್ಲಿ ಬಂದು ಅಕ್ಕನ ಮನೇಲಿ ಆರಾಮಾಗಿರ್ಬೋದಿತ್ತು, ನಿಮ್ಮ ಹತ್ರ ಯಾಕೆ ಮಾತಾಡ್ಬೇಕಿತ್ತು? ಪುರ್ಸೋತ್ ಇಲ್ದಂಗ್ ಬಂದು ಕೆಲಸ ಮಾಡಿದೀನಿ. ನಿನ್ನೆ ಲೇಟ್ ನೈಟ್ ಆಗಿದೆ, 1 ಗಂಟೆ ಆಗಿದೆ. MD ಅವ್ರದ್ದು ವರ್ಲ್ಡ್ ಟ್ರೇಡ್ ಸೆಂಟರ್ ಅಲ್ಲಿ ಡಿಸ್ಕಷನ್ ಎಲ್ಲ ಮುಗಿಸಿ ನಾವು ಬರ್ಬೇಕಾದ್ರೆ ಫರ್ದರ್ ಏನ್ ಮಾಡ್ಬೇಕು ಅಜೆಂಡಾ ರೆಡಿ ಮಾಡಿದ್ರು. 6 ತಿಂಗಳ ಅಜೆಂಡಾ ರೆಡಿ ಮಾಡಿದ್ರು. ಮೊದಲ ಹೆಜ್ಜೆ ಎಲ್ಲಿ ಮಾಡ್ಬೇಕು, 1 ಡೇ ಟ್ರೈನಿಂಗ್ ಎಲ್ಲಿ ಮಾಡ್ಬೇಕು, ಎಲ್ಲ ಕೂರ್ಸ್ಕೊಂಡು ನಮ್ಮನ್ನ ಅಜೆಂಡಾ ರೆಡಿ ಮಾಡಿ ನಮ್ ತಲೆಗೆ ಮೆಮೊರಿ ತುಂಬಿಟ್ಟು ಹೋಗ್ರಿ ನೀವೀಗ ಅಂತ ಕಳ್ಸೋದ್ರು. ಆ ಎನರ್ಜಿಲಿ ಬಂದು ನಾವು ಟೀಮಲ್ಲಿ ಎಲ್ಲ ಮಾತಾಡ್ತಾ ಇದೀವಿ. ಎಷ್ಟೋ ಜನ ಕಾರ್ಯಕ್ರಮ ಆದ್ಮೇಲೆ ಅಪ್ಪೋ
ಬೆಳಗಿನ ಜಾವ ಬಂದ್ವಪ್ಪ. ಈಗಿನ್ನು ಇವತ್ತೊಂದಿನ ರೆಸ್ಟ್ ತಗೋಬಿಡೋಣ, ನಾಳೆಯಿಂದ ಕೆಲಸ ಮಾಡೋಣ ಅಂತ ಈ ತರ ಮೈ ಮುರಿದವ್ರು ಇದಾರೆ. ಇವತ್ತು ನಿದ್ದೆ ಇಲ್ಲಪ್ಪ. ಟಿಫನ್ ಊಟ ಬೇರೆ ಲೇಟ್ ಆಯ್ತಾ ಪ್ರೋಗ್ರಾಮ್ ಒಳಗೆ. ಕೇಳ್ರಿ ಹೇಳ್ತೀನಿ. ಬೆಳಿಗ್ಗೆ ನನಗೆ ಹಿಂದಿನ ದಿನ ಜರ್ನಿ ಮಾಡ್ಕೊಂಡ್ ಬಂದೆ. ಹಿಂದಿನ ದಿನ ಹಾಸನಲ್ಲಿ ಡಿಸ್ಕಷನ್ ಮಾಡ್ಕೊಂಡ್ ಮೇಯ್ನು. ಅದಾದ್ಮೇಲೆ ಸಂಪತ್ತು, ನಾವು, ಗಿರೀಶ್ ಅವರು ಕಾರಲ್ಲಿ ಬರ್ಬೇಕಾದ್ರೆ ಫುಡ್ ಸೆಟ್ ಆಗ್ಲಿಲ್ಲ. ಮಧ್ಯಾಹ್ನ ಭಾನುವಾರ ನಾನು ಬರ್ಬೇಕಾದ್ರೆ ಅದ್ ಬಂದ ತಕ್ಷಣ ರಾತ್ರಿ ಹಾಲ್ ಹತ್ರ ಹೋಗಿ ಆ ವರ್ಕ್ ಶೆಡ್ಯೂಲ್ ನೋಡಿ ರಾತ್ರಿ ಇಷ್ಟೇಷ್ಟು ತಗೊಂಡ್ ಹಂಗೆ ಮಲಗ್ಬಿಟ್ಟೆ. ಹಂಗ್ ಮಲಗಿದ ತಕ್ಷಣನೇ ಊಟದ ವ್ಯತ್ಯಾಸ ಆಗೋಯ್ತು. ಬೆಳಿಗ್ಗೆನೆ ಎದ್ದಿ ಹಾಲಿಗೆ ಬಂದಿದ್ದೀನಿ. 7 ಗಂಟೆಗೆ ನಮ್ ಸೋಮಶೇಖರ್ ವಾಯ್ಸ್ ಹಾಕಿದ್ರು ಅಂತೇಳಿ. ಅದು ಒಂದು ರತ್ನಮ್ಮ ಫಸ್ಟ್ ಕ್ಯಾಂಡಿಡೇಟ್ ಹಾಲಿಗೆ RK ಅಂತ ಎಂಟ್ರಿ ಕೊಟ್ಟಿದ್ದು. ರತ್ನಮ್ಮ ಅವರೇ ಎಂಟ್ರಿ ಫಸ್ಟ್ ಕೊಟ್ಟಿದ್ದು. ಬಿಟ್ಟ ತಕ್ಷಣ ಕಂಡ್ಬಿಟ್ರು. 7:35 ಇದ್ರು ಅವ್ರು. ಅಲ್ಲಿ 7:15 ಸ್ಟಾರ್ಟ್ ಆಯ್ತು. ಅಲ್ಲಿಂದ ಬಂದು ರೂಮಿಗೆ ಬಂದೆ. ಫುಡ್ ತಗೊಳಕ್ ಹೋದೆ. ಉಪ್ಪಿಟ್ಟು ಕೇಸರಿ ಬಾತ್ ಇಟ್ಟು, ನಾನು ಒಂದ್ ಸ್ವಲ್ಪ ಉಪ್ಪಿಟ್ಟಿಗೆ ಆಪೋಸಿಟ್ ಕೇಸರಿ ಬಾತ್ ಒಂದಿಷ್ಟು ತಿಂದೆ. ಬೆಳಿಗ್ಗೆನೆ ತಿನ್ನಕ್ ಆಗ್ಲಿಲ್ಲ ನಮ್ಗೆ. ಉಪ್ಪಿಟ್ಟು ವ್ಯತ್ಯಾಸಗಳಾಗುತ್ತಲ್ಲ ಟೈಮಿಂಗ್ಸ್ಗಳು. ಅದಾದ್ಮೇಲೆ MD ನೋಡ್ತಾ ಇದ್ದೀನಿ. MD ಅಲ್ಲೇ ಕೂತಿದ್ದಾರೆ. ನಾನ್ ಎದ್ದೋದ್ರೆ ನಾನೊಬ್ಬ ದೊಣ್ಣೆ ನಾಯಕ ಆಗ್ಬಿಡ್ತೀನಿ. ಕರೆಕ್ಟ್ MDನೇ ಕೂತಾರ ಊಟ ಮಾಡ್ದಲೆ ಪ್ರೋಗ್ರಾಮ್ ನೋಡ್ಕೊಂಡೆ. ನಾನೊಬ್ಬ ಹೋದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಮುಂದೆ ಸುಮ್ಮನೆ ಕೂತಿದ್ದೆ. ಊಟ ಇಲ್ಲ. ಸೀದಾ ಒಳಗೋಗಿ ಅಂತ ಹೇಳಿ MD ಬೋನ್ ಸರ್ ಬಂದಿ, ಸರ್ MD ಸರ್ ಹೇಳಿದ್ರು ಮೇನ್ ಲೀಡರ್ಸ್ ನೀವ್ ಯಾರಿದ್ದೀರಾ ಒಳಗೋಗಿ ಸರ್ ಅಂತ ಕಿವಿ ಹತ್ರ ಬಂದು ಹೇಳ್ದ. ಸೀದಾ ಒಳಗೋದೆ. ಒಳಗೋದ ತಕ್ಷಣ ಆಲ್ರೆಡಿ ನಮ್ ನಾರ್ತ್ ಅವ್ರು ಬಂದಿದ್ದವರು ಆ ಬಕೆಟ್ ಅಲ್ಲಿ ಇರೋದೆಲ್ಲ ಖಾಲಿ ಮಾಡಿ ಇಟ್ಬಿಟ್ಟಿದ್ರು. ಎಷ್ಟು ವೈಟ್ ರೈಸ್ ಇಟ್ಟಿದ್ರು. ಅದನ್ನ ಹಾಕೊಂಡೆ. ಅದನ್ನ ಹಾಕಿ ಹಿಂಗ್ ನೋಡೋದ್ರೊಳಗೆ ಕರೆದ್ರು ಸ್ಟೇಜ್ ಹತ್ರ ಅಂತ ಹೇಳಿ ವಾಪಸ್ ಬಂದೆ. ವಾಪಸ್ ಬಂದ ತಕ್ಷಣ ಒಳಗ್ ಬರ್ತೀನಿ. ಆ ಬಕೆಟು ಖಾಲಿ ಆಗಿತ್ತು. ತರಕ್ ಹೋಗೋರೆ ಸಾರ್ ಅಂದ್ರು. ಆ ಸ್ಟೇಜ್ ಹತ್ರ ಒಳಗ್ ಕೆಳಗ್ ಬರ್ಬೇಕಿತ್ತು. ಹಿಂದಿನ ದಿನ ಊಟ ಇಲ್ಲ, ಮಾರನೇ ದಿನನೂ ಊಟ ಸಿಕ್ಕಿಲ್ಲ. ಆಮೇಲೆ ಲೀಲಾವತಿ ಅವ್ರು ಬಂದ್ರು. ಸರ್ ಏನಾರು ತಂದ್ಕೊಡ್ಲಾ ಸರ್? ತಾಯಿ ಏನು ತರ್ಕೊಡ್ಬೇಡ, ನೀನ್ ಸುಮ್ ಕೂತ್ಕಂದೆ. ಕ್ಯಾರೆಟ್ ತಂದ್ಕೊಟ್ರು. ಒಂದು ಎಂತ ಕಿತ್ಲೆಹಣ್ಣು ತಂದ್ಕೊಟ್ರು. ಕ್ಯಾರೆಟ್ ಅಚ್ಚಕಟ್ಟಾಗಿ ತಿಂದೆ ನಾನು. ಪಕ್ಕದಲ್ಗೂ ತಿನ್ಸಿ ನಮ್ ಡುಮ್ಮಣ್ಣ ಸೋಮುಗೂ ಒಂದ್ ಕಿತ್ಲೆಹಣ್ಣು ಕೊಟ್ಟಿ ತಿನ್ನಪ್ಪ ಅಂತ ಹೋಗಿ ಕಳಿಸ್ದೆ. ಅದಾಯ್ತು. ಒಂದ್ ಸ್ವಲ್ಪ ಅದಾಯ್ತು. ಕ್ಯಾರೆಟ್ ತಿಂದೆ ಆರಾಮಾಗಿ. ಅದಾದ್ಮೇಲೆ ಇನ್ನೇನ್ ಮುಗೀತು. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆದ ತಕ್ಷಣ MD ಅವ್ರು ಎಲ್ಲಿದ್ದೀರಾ ಬಂದ್ಬಿಡಿ ಎಲ್ಲ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಅಂದ್ರು. ಅಲ್ಲೋದು ಇಡೀ ಕಂಪ್ನಿ ಬೋನಸ್ ಲೈನ್ ಅವ್ರದ್ದು ಇವ್ರದ್ದು ಚರ್ಚೆ ಅಂತೆಲ್ಲ ರಾಟ್ರೆ 12:30 ಆಯ್ತು. ಶಟನ್ ಹೋಟೆಲ್. ಅಲ್ಲಿಂದ ಸೀದಾ ಮೆಜೆಸ್ಟಿಕ್ ಬಂದು ಯುಟಿಲಿಗೆನ್ಸ್ ಅಲ್ಲಿ ಮಲ್ಕೊಂಡಿದ್ದು. ರಾತ್ರಿ ಊಟ ಸೆಟ್ ಆಗ್ಲಿಲ್ಲ, ಊಟ ಮಾಡ್ಲಿಲ್ಲ. ಬೆಳಗ್ಗೆ ಮಲಗ್ದವನು ಗಿರೀಶ್ ಸರ್ ಮಂಗ್ಳೂರ್ಗೆ ಹೋಗ್ಬೇಕಲ್ಲ ಸರ್, ನಾನು ಹೊರಟ್ಬಿಡ್ತೀನಿ ಸರ್ ಅಂದ್ರು. ಎದ್ನ ಅಲ್ಲೇ ಯುಟಿಲಿಗೆನ್ಸ್ ಅಲ್ಲೇ ಊಟ ಇದೆ. ಅಲ್ಲಿ ಟಿಫನ್ ಕೊಡ್ತಾರಲ್ಲಿ ಕಾಂಪ್ಲಿಮೆಂಟ್ರಿ ಅಂತೇಳಿ. ಅದು ಗ್ಯಾಸ್ಟ್ರಿಕ್ಗೆ ತಿನ್ನಕ್ ಆಗಿಲ್ಲ. ಬೆಳಗ್ಗೆನು ಸೀದಾ ಏನ್ ಮಾಡ್ಬಿಟ್ಟೆ, ಗಿರೀಶ್ ಅವ್ರು ನೀವು ಹೊರಡ್ತೀರಾ, ನೀವು ಹೋಗ್ರಿ ಅಂತ ಹೇಳಿದೆ. ಪಾಪ ಗಿರೀಶ್ ಅವರು ನನ್ಗೆ ಯಾಕೋ ಒಂಥರ ವಾಮಿಟ್ ಸೆನ್ಸೇಷನ್ ಬಂತು ಅಂತ ಹೇಳ್ಬಿಟ್ಟು ಸೀದಾ ಹೋಗಿ ಒಂದು ಫಸ್ಟ್ ಟೈಮ್ ಗ್ಯಾಸ್ಟ್ರಿಕ್ ಮಾತ್ರ ತಂದ್ಕೊಟ್ರು. ಆ ಗ್ಯಾಸ್ಟ್ರಿಕ್ ಮಾತ್ರ ನುಂಗಿ ಮಲಗ್ಬಿಟ್ಟಿದ್ದೀನಿ. ಗೊತ್ತೇ ಇಲ್ಲ. ಎಲ್ಲಾರ್ದು ಮಿಸ್ ಕಾಲ್ ಬಂದಿದೆ. ಶಹನಾಜ್ ಅವ್ರ ಮಿಸ್ ಕಾಲ್ ಬಂದಿದೆ. ಜಗದೀಶ್ 4 ಸರಿ ಮಾಡೋರೆ. ಈದ್ ಬಂದವರೆಲ್ಲ ಕಾಲ್ ಮಾಡ್ರೆ ನಂಗೆ ಗೊತ್ತೇ ಇಲ್ಲ. ಆರಾಮಾಗಿ ಸೈಲೆಂಟ್ ಇತ್ತಲ್ಲ ಮೀಟಿಂಗ್ ಅಂತ, ಮೊಬೈಲ್ ಹಂಗೆ ಸೈಲೆಂಟ್. ನಾನು ಇವತ್ತು ಊಟ ಮಾಡಿದ್ದೆ ನೆಮ್ಮದಿಯಾಗಿ ಪಂಕಜ ಅವ್ರ ಜೊತೆ. ಇವತ್ತು ಹೊಟ್ಟೆ ತುಂಬಾ ಮೂಲಂಗಿ ಸಾಂಬಾರು, ವೈಟ್ ರೈಸು, ಒಂದು ಆಮ್ಲೆಟ್, ಒಂದು ಪಕೋಡ. ಮಾಯಗೌಡ್ರು, ನಾನು, ಶರ್ಮಿಳಾ ಇವರು ಯುಟಿಲಿಗೆನ್ಸ್ ಡಿಸ್ಕಷನ್ ಇತ್ತಲ್ಲ ಅಲ್ಲಿ ಮಾಡಿದ್ದು. ಎಷ್ಟು 2-3 ದಿನದ ಊಟದ ವ್ಯತ್ಯಾಸಗಳು. ಸುಮ್ನೆ ಸಕ್ಸಸ್ ಬಂದಿಲ್ಲ ಸ್ನೇಹಿತರೆ. ಆದ್ರೂ ಇಷ್ಟು ಆಕ್ಟಿವ್ ಆಗಿ ಕೂದಿದ್ದೀನಿ ನಾನು. ಇಷ್ಟು ಆಕ್ಟಿವ್ ಆಗಿ ಕೂದಿದ್ದೀನಿ. ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಗಿದೆ. ರೆಸ್ಟ್ ಮಾಡ್ಬೇಕು. ಆದ್ರೆ ನೀವು 7ನೇ ರ್ಯಾಂಕ್ ಆಗ್ಬೇಕು, 8ನೇ ರ್ಯಾಂಕ್ ಆಗ್ಬೇಕು, ಡೈಮಂಡ್ ಹೊಡ್ಬೇಕು, ಅದು ಹೊಡಿಬೇಕು, ಹೋಗ್ಬಿಟ್ಟು ಆರಾಮಾಗಿ ಬಿಂದಾಸಾಗಿ ಟೈಮ್ ಪಾಸ್ ಮಾಡ್ತಾ ಕೂತಿದ್ದೀರಾ. ನೋಡೋಣ ನಮ್ ಸೀನಿಯರ್ಸ್ ಸಿಗ್ಲಿ ಏನ್ ಮಾಡೋದು ಅಂತ. ಸೀನಿಯರ್ ಸಿಗ್ತಾರ ಬಿಡ್ತಾರ ಲೀಸ್ಟ್ ಹಾಕಬೇಕು, ಹೋಗ್ತಾ ಇರ್ಬೇಕು, ಆಕ್ಷನ್ ಪ್ಲಾನ್ ಮಾಡ್ತಾ ಇರ್ಬೇಕು. ಅದು ಎಷ್ಟೇ SPನಾರ ಬರಲಿ ಅಂತ ಕೆಲ್ಸಕ್ಕೆ ಇಳಿದು ಬಿಡ್ಬೇಕು. ನಾವ್ ಮನೆಗ್ ಬಂದಿದ್ದೀವಿ, ಕಾರ್ಯಕ್ರಮ ಮುಗಿದಿ ಮನೆಗೆ ಹೋಗಿಲ್ಲ ನಾವು. ಇನ್ನು ನಾಳೆನೂ ಇದ್ದೀನಿ. ನಾಳೆ ಕುಣಿಗಲಲ್ಲಿದೆ. ನೆನ್ನೆ ಒಂದು ಪ್ರೋಗ್ರಾಮಿಗೆ ಬಂದವರು. ಅವತ್ತು ನಮ್ಮ ಪ್ರಿಯಾ ಕದಂ ಮೇಡಮ್ ಅವ್ರ ಟೀಮ್ ಅಲ್ಲಿ ಯಾರು ಇವರು ನಮ್ಮ ಕರ್ಣ ಸರ್ ಎಂಟ್ರಿ ಕೊಟ್ರು ವಾಪಸ್ಸು. ಜಯಲಕ್ಷ್ಮಿ ಮೇಡಮ್ ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಅವ್ರು ಫೋನಲ್ಲಿ ಮಾತಾಡಿದ್ರು. ಸರ್ ಇಲ್ಲ, ನಾನು ಒಂದು ದೊಡ್ಡ ಅಚೀವ್ಮೆಂಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದೀನಿ ಸರ್. ಮಗಳು ಡಾಕ್ಟರ್ ಆಗಿದೆ, ಕಂಪ್ಲೀಟ್ ಆಗ್ತಾ ಇದೆ ಸರ್. ಜಾಬಿಗೆ ಯಾಕೆ ಕಳ್ಸೋದು ಸರ್, ನನ್ ಜೊತೆನೆ ಇದ್ ಮಾಡ್ಕೊಂಡ್ಬಿಡ್ತೀವಿ ಸರ್. ನಮ್ಗೊಂದು ಡೇಟ್ ಬೇಕು ಸರ್, ತುಂಬಾ ಅಬ್ಜೆಕ್ಷನ್ಸ್ ಇದೆ, ಕ್ಲಿಯರ್ ಮಾಡ್ಕೋಬೇಕು. ಫೋನಲ್ಲಿ ಹೇಳಿದೆ. ಕೆಲವೊಂದು ಇನ್ನೂ ಕ್ಲಿಯರೆನ್ಸ್ ಆಗ್ಲಿಲ್ಲ. ನಿನ್ನೆ ಪ್ರೋಗ್ರಾಮಿಗೆ ಬಂದಿದ್ರು. ನಾಳೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ. ಕುಣಿಗಲ್ಗೆ ಹೋಗ್ತಾ ಇದ್ದೀನಿ ನಾನು. ಬೆಳಿಗ್ಗೆನೆ ಎದ್ದಿ ಕುಣಿಗಲ್ಗೆ ಹೋಗಿ ಅವ್ರದ್ದು ಡಿಸ್ಕಷನ್ ಮುಗ್ಕೊಂಡು ಹಾಸನ್ ಬಂದು ಹಾಸನಲ್ಲಿ ಒಂದು ಹಾಲ್ ಫೈನಲ್ ಮಾಡ್ಕೊಂಡು ಶುಕ್ರವಾರ ನಮ್ದು 5ನೇ ರ್ಯಾಂಕ್ 6, 7ನೇ ರ್ಯಾಂಕ್ ಅವ್ರದ್ದು ಫೌಂಡರ್ಸ್ ಮೀಟಿಂಗ್ ಇದೆ. ಅದನ್ನ ಫಿನಿಶ್ ಮಾಡ್ಕೊಂಡು ಹೋಗ್ಬೇಕು ಕಂಟಿನ್ಯೂ. ವಾರ ಲಕ್ಷ ಸುಮ್ಮನೆ ಬರಲ್ರಿ. ಬರಲ್ಲ. ಇಷ್ಟು ಕೆಲ್ಸ ಇರುತ್ತೆ, ಅದಕ್ಕೆ ಬರುತ್ತೆ. ಒಂದ್ ಪ್ರೋಗ್ರಾಮಿಗೆ 35,000 ರೂಪಾಯಿ 40,000 ರೂಪಾಯಿ ಖರ್ಚಿರುತ್ತೆ ನಂದು. ಈ ಇವೆಂಟ್ಗಳಿಗೆ 19,500 ರೂಪಾಯಿ ಒಂದ್ ಸೂಟು, 3,000-4,000 ರೂಪಾಯಿ ಶೂಗಳು. ಲಕ್ಸುರಿಯಾಗಿ ಎಂಜಾಯ್ ಮಾಡ್ತೀವಿ. ಏನ್ ಮಸ್ತ್ ಎಂಜಾಯ್ ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ. ನಿನ್ನೆ ಕೇಕ್ ಕಟ್ ಮಾಡ್ಬೇಕಾದ್ರೆ MD ಒಟ್ಟಿಗೆ ಸಕ್ಕ ಡ್ಯಾನ್ಸ್ ಮಾಡಿದೀವಿ, ಎಂಜಾಯ್ ಮಾಡಿದೀವಿ, ದಿಲ್ ಖುಷ್ ಮಾಡಿದೀವಿ. ಹಂಗೆ ಕೆಲ್ಸನೂ ಮಾಡ್ತೀವಿ. ಆಕ್ಷನ್ ಪ್ಲಾನ್
ಆಕ್ಷನ್ ಇಲ್ಲ ನಿಮ್ದು. ನಾನು ಆ ರ್ಯಾಂಕ್ ಆಗ್ಬೇಕು ಈ ರ್ಯಾಂಕ್ ಆಗ್ಬೇಕಂತ ಮನೇಲೆ ಕೂತ್ಕೊಂಡ್ಬಿಟ್ರೆ 24 ಗಂಟೆ ಹೋಯ್ತಲ್ಲ, ಯಾರು ಕೊಡ್ತಾರೆ? ಕೊಡ್ತಾರ? ಕೊಡಲ್ಲ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು. ಒಳ್ಳೆ ಡಾಕ್ಟರ್ ಆಗ್ಬೇಕಂತ ಹೇಳಿದ್ರೆ ಹೈಯರ್ ಎಜುಕೇಶನ್ ಬೇಕು. ಒಳ್ಳೆ ಇಂಜಿನಿಯರ್ ಆಗ್ಬೇಕು ಅಂದ್ರೂ ಒಳ್ಳೆ ಎಜುಕೇಶನ್ ಬೇಕು. ಇಂಜಿನಿಯರ್ ಆದಂತನು ಒಳ್ಳೊಳ್ಳೆ ಮನೆ ಕಟ್ಕೊಟ್ರೆ, ಒಳ್ಳೊಳ್ಳೆ ಪ್ಲಾನ್ ತಲೆ ಓಡಿಸಿ ಪ್ಲಾನ್ ಕೊಟ್ರೆ ಆ ಇಂಜಿನಿಯರ್ಗೆ ಮತ್ತೆ ಪ್ಲಾನ್ ಕೊಡ್ತಾರೆ, ಈ ಮನೆಗೆ ಪ್ಲಾನ್ ಹಾಕೊಡು ಅಂತ. ಸುಮ್ನೆ ಕೊಡಲ್ಲ. ಒಳ್ಳೆ ಲಾಯರು ಆರ್ಗ್ಯುಮೆಂಟ್ ಮಾಡೋದನ್ನ ಕಲ್ತ್ರೆ ಕೋರ್ಟ್ ಅಲ್ಲಿ, ಬೇರೆಯವರೆಲ್ಲ ಬಂದ್ಬಿಟ್ಟು ಈ ಲಾಯರ್ ಚೆನ್ನಾಗ್ ಮಾತಾಡ್ತಾನೆ ಅಂತ ಹೇಳಿ ಅವನಿಗೆ ಕೇಸ್ ಕೊಡ್ತಾರೆ. ಈ ಒಳ್ಳೆ ಲಾಯರ್ ಅಪ್ಪ ಇವನು, ಕೇಸ್ ಕೊಡು, ಚೆನ್ನಾಗ್ ಗೆಲ್ಲಿಸ್ತಾನೆ, ಚೆನ್ನಾಗ್ ಮಾತಾಡ್ತಾನೆ ಅಂತಾರೆ. ಒಳ್ಳೆ ಡಾಕ್ಟರ್ನ ಹುಡ್ಕೊಂಡು ಹೋಗ್ತಾರೆ. ಹಂಗೆ ಇಲ್ಲೂ ಅಷ್ಟೇ ಒಳ್ಳೊಳ್ಳೆ ಲೀಡರ್ನ ಹುಡುಕ್ತಾರೆ. ಯಾವ ಲೀಡರ್ ಚೆನ್ನಾಗ್ ಮಾತಾಡ್ತಾರೆ, ಯಾರು ಚೆನ್ನಾಗ್ ಮಾತಾಡ್ತಾರೆ, ಯಾರ ಹತ್ರ ಟೂಲ್ಸ್ ಇದೆ, ಯಾರ ಹತ್ರ ಕ್ಯಾಟ್ಲಾಕ್ಸ್ ಇದೆ. ಎಷ್ಟೋ ಜನ ಕ್ಯಾಟ್ಲಾಕ್ ಇಟ್ಕೊಳಕ್ಕೂ ಹಿಂದೆ ಮುಂದೆ ನೋಡ್ತಿರಪ್ಪ, ಮಡಿಸ್ಕೊಂಡು ಆನಿಟಿ ಬ್ಯಾಗ್ ಅಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಏನ್ ಪ್ರಯೋಜನ ಹೇಳಿ? ಏನ್ ಪ್ರಯೋಜನ ಆಯ್ತು? 6 ತಿಂಗಳಿಂದ ಇದೀವಪ್ಪ. ಅಟ್ಲೀಸ್ಟ್ ಇಷ್ಟು ಮೀಟಿಂಗ್ ಕೇಳಿದ್ಮೇಲೆ ಒಂದ್ ಸ್ವಲ್ಪ ಜ್ಞಾನೋದಯ ಆಗಿಲ್ಲ ಅಂದ್ರೆ ಒಂದ್ ಐಡಿ ಮಾಡಕ್ಕೆ ನೀವು ವಾಲಂಟ್ರಿ ಆಗಿ ಏನ್ ಪ್ರಯೋಜನ ರೀ? ವ್ಯಾಲ್ಯೂ ಸಿಗಲ್ಲ ರೀ. V-Star ಅಲ್ಲಿ 100%. ನಂದು RK ನಾಳೆ ತುಂಬಾ ಜನ ರಿಮೂವ್ ಆಗ್ತಾರೆ. ನಂಗೆ ಟೈಮ್ ಇಲ್ಲ, ರಿಮೂವ್ ಮಾಡಕ್ಕೂ ಟೈಮ್ ಇಲ್ಲ ನನಗೆ. ನಾಳೆ ತುಂಬಾ ಜನ ಎಕ್ಸಿಟ್ ಮಾಡ್ತಾ ಇದ್ದೀನಿ. ಬೇಡ, ಸುಮ್ನೆ ಟೈಮ್ ಪಾಸ್. ಊಟಕ್ಕೆಲ್ಲ ಉಪ್ಪುಕಾಯಿ ಇಲ್ಲ ಅನ್ನಕ್ಕೆ ಏನ್ ಪ್ರಯೋಜನ ಇದೆ? ಏನಾರು ಒಂದ್ ಬೇಕಲ್ಲ ಕೊಡುಗೆಗಳು. ನಿಮಗ್ ಬೇಜಾರಾಗಲ್ಲ ರೀ, ನಮಗ್ ಬೇಜಾರಾಗುತ್ತೆ. ನನ್ನಂತ ಒಬ್ಬ ಲೀಡರ್ ಕೆಳಗೆ ಇಂಥ ವ್ಯವಸ್ಥೆಯಲ್ಲಿ ಅವ್ರು ಗೆಲ್ತಾ ಇಲ್ವಲ್ಲ ಅಂತ ಹೇಳಿ ನನಗ್ ಫೀಲ್ ಆಗತ್ತೆ. ಕೂತಾಗ ತುಂಬಾ ಯೋಚನೆ ಮಾಡ್ತೀನಿ, ಒಬ್ಬೊಬ್ರು ಲೀಡರ್ ಬಗ್ಗೆ ಯೋಚನೆ ಮಾಡ್ತೀನಿ ನಾನು. ಈ ಲೀಡರ್ ಇದ್ರು ಯಾಕೆ, ಏನಾಯ್ತು, ನನಗ್ ಫೀಲ್ ಆಗತ್ತೆ. ಅಯ್ಯೋ, ಇಷ್ಟು ಎಜುಕೇಶನ್ ಕೊಡ್ತೀನಿ, ಬೇರೆ ಟೀಮಲ್ಲಿ ಎಜುಕೇಶನ್ ಇಲ್ಲ, ಐಡಿಗಳು ಸುರಿಮಳೆ ಬರ್ತಾ ಇದೆ, ನಾವ್ ಇಷ್ಟು ಎಜುಕೇಶನ್ ಕೊಡ್ತೀವಿ, ಎಲ್ಲದೂ ಮಾಡ್ತಾ ಇದೀವಿ, ಏನ್ ಮಾಡ್ತಾ ಇದಾರೆ ಅಂತ ನೋಡಿದಾಗ ಅದೇ ಹೇಳುದ್ನಲ್ಲ, ನೀವು ಸಮಯವನ್ನ ಎಷ್ಟು V-Star ಗೆ ಕೊಡ್ತಾ ಇದ್ರೆ ಅದ್ರ ಮೇಲೆ ಡಿಪೆಂಡ್ ಇದೆ. ನಮ್ಮ RK ಪ್ರಾಬ್ಲಮ್ ಏನ್ ಗೊತ್ತಾ? ಎಲ್ಲ ಒಳ್ಳೆಯವ್ರೆ, ನೀವು ಒಳ್ಳೆಯವ್ರೆ, ಸರ್ ಹಂಗ್ ಮಾಡೋಣ ಹಿಂಗ್ ಮಾಡೋಣ. ಸಮಯ ಕೊಡಲ್ಲ V-Starಗೋಸ್ಕರ, ಸಮಯ ಕೊಡಲ್ಲ. 2 ಅವರ್ ಕೊಟ್ರೆ 2 ಅವರ್ ಮಾಡೋದು ಇಡೀ ದಿನ ಮಾಡಿದೆ ಅಂತೀರಾ, ಮತ್ತೆ ಹೇಗೆ ಗೆಲ್ಲಕ್ಕಾಗತ್ತೆ? ಬೆಸ್ಟ್ ಇಂಜಿನಿಯರ್ ಆಗ್ಬೇಕಾ, ಬೆಸ್ಟ್ ಟೆಕ್ನಿಷಿಯನ್ ಆಗ್ಬೇಕಾ? ವೆರಿ ವೆರಿ ಇಂಪಾರ್ಟೆಂಟ್. ನಾಲೆಜ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ರೈಟ್ ಟು ಟೂಲ್ಸ್ ಯಾವಾಗಿರಲ್ಲ. ಏನ್ ಹೇಳಿ? ರೈಟ್ ಟು ಟೂಲ್ಸ್. ಇಮಿಡಿಯೇಟ್ ಒಂದು ಗ್ರೂಪ್ ಮಾಡ್ಕೊಳ್ಳಿ ವಾಟ್ಸಪ್ ಅಲ್ಲಿ. ಇಮಿಡಿಯೇಟ್ ಗ್ರೂಪ್ ಮಾಡ್ಕೊಳ್ಳಿ. ಆ ಗ್ರೂಪ್ ಒಳಗೆ ಯಾವ್ದು ಟೆಸ್ಟಿಮೋನ್ ಯೂಟ್ಯೂಬ್ ನೋಡಿ, ನಮ್ ಕೇಶವಮೂರ್ತಿ ಆಗ್ತಾ ಇರ್ತಾರೆ ಯೂಟ್ಯೂಬ್ ಲಿಂಕು, ನಾನ್ ಆಗ್ತಾ ಇರ್ತೀನಿ. ಯಾರ್ಯಾರ್ದಿದೆ ಅದನ್ನೆಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ. ಯಾರ್ಯಾರ್ದು ವಿಡಿಯೋ ಕಾಪಿಗಳಿದಾವೆ, ಟೆಸ್ಟಿಮೋನ್ಗಳಿದಾವೆ, ರಿಸಲ್ಟ್ ಬಂದಿರೋದು ಅದನ್ನ ಸೇವ್ ಮಾಡ್ಕೊಳ್ಳಿ. ಚೆಕ್ ತಗೊಂಡಿರ್ತಕ್ಕಂಥದ್ದನ್ನ ಸೇವ್ ಮಾಡ್ಕೊಳ್ಳಿ. ಅದನ್ನೆಲ್ಲ ನಿಮ್ಮ ಕಸ್ಟಮರ್ಗೆ ತೋರಿಸ್ಬೇಕು. ರೈಟ್ ಟು ಟೂಲ್ಸ್ ಯಾರ ಹತ್ರ ಇದೆ, ರೈಟ್ ಟೆಕ್ನಿಕ್ ತಲೆ ಓಡಿಸೋರು ಯಾರಿದ್ದಾರೆ? ಈಗ ನೋಡಿ, ತಲೆ ಓಡಿಸೋದಂದ್ರೇನು? ಝೂಮ್ ಮೀಟಿಂಗು ಸುಮ್ನೆ ಯಾವ್ದೋ ಇನ್ವಿಟೇಷನ್ ಎಲ್ಲ ಹಾಕೋ ಬದಲು ನೆನೆ ಕಾರ್ಯಕ್ರಮ ಆಗಿದೆ, ಅದನ್ನ ಹೆಂಗ್ ಉಪಯೋಗಿಸ್ಕೋಬೇಕು ಅಂತ ಮಾತಾಡಿದ್ರೆ ಹೆಂಗೆ? ತಲೆ ಓಡಿಸ್ತೀನಿ, ಮುಂದೆ ಬಂದೆ 1 ಗಂಟೆ ಮಾತಾಡೋಣ ಅಂತ. ಈ ತರ ಟ್ಯೂನಿಂಗ್ ಇರ್ಬೇಕು. ಏನಾದ್ರು ಒಂದು ಟ್ಯೂನಿಂಗ್ ಇರ್ಬೇಕು. ಗಂಡ ಬಿಡ್ತಾ ಇಲ್ವಾ ಟ್ಯೂನಿಂಗ್ ಮಾಡ್ಬೇಕು ಅವ್ರಿಗೆ, ವೈಫ್ ಬಿಡ್ತಾ ಇಲ್ವಾ ಟ್ಯೂನಿಂಗ್ ಮಾಡ್ಬೇಕು, ಮಕ್ಳು ಬಿಡ್ತಾ ಇಲ್ವಾ ಟ್ಯೂನಿಂಗ್ ಮಾಡ್ಬೇಕು ಅವ್ರಿಗೆಲ್ಲ. ಮನದಟ್ಟು ಮಾಡ್ಬೇಕು. V-Star ಯಾಕೆ ಮಾಡ್ತಾ ಇದ್ದೀನಿ? ನನಗೋಸ್ಕರ ಮಾಡ್ತಾ ಇಲ್ಲ, ಮನವರಿಕೆ ಮಾಡ್ಬೇಕು. ಮನವರಿಕೆ ಮಾಡಿಲ್ಲ ಅಂದ್ರೆ ಕೆಲಸ ಆಗಲ್ಲ ಸ್ನೇಹಿತರೆ. ಕೆಲವ್ರು ಏನ್ ಮಾಡಿದಾರೆ, ವಿಕ್ರಮ್ ಬೇತಾಳ ತರ ಅದೇ 4 ಜನ ಇಟ್ಕೊಂಡಿದ್ದಾರೆ. ವಿಕ್ರಮ್ ಬಿಟ್ಟು ಬೇತಾಳ ಇರಲ್ಲ, ಬೇತಾಳನ್ ಬಿಟ್ಟು ವಿಕ್ರಮ ಇರಲ್ಲ ಅನ್ನಂಗೆ ಇದೆ ಸ್ಟೋರಿ. ಇದು ಎಲ್ಲಿ ಬರುತ್ತೆ? ಹೊಸ ಬ್ಲಡ್ ಬೇಕ್ರಿ, ರೋಷ ಇರೋ ಬ್ಲಡ್ ಬೇಕು. ಕೆಲವ್ರದ್ದು ಬ್ಲಡ್ ಹೋಗ್ಬಿಟ್ಟಿದೆ, ರೋಷ ಇಲ್ಲ ಬ್ಲಡ್ ಅಲ್ಲಿ. ಕೊತ 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 ಕುದಿಬೇಕು ಬ್ಲಡ್. ಹೆಂಗ್ ಕುದಿಬೇಕು ಗೊತ್ತಾ? ಒಂದು ತೊಟ್ಟು ಕೆಳಗ್ ಬಿದ್ರು V-Star ಅನ್ಬೇಕು. ಕೊತ ಕೊತ. ನಮ್ಮ ಅನ್ಸರ್ ಬಾಯ್ ಒಂದೊಂದ್ಸರಿ ವಿಡಿಯೋ ಹಾಕ್ತಾ ಇರ್ತಾರೆ ಕಾರ್ ಓಡಿಸ್ಬೇಕಾದ್ರೆ, ಏನ್ ಎನರ್ಜಿಯಾಗಿ ಕಾರ್ ಓಡಿಸ್ಕೊಂಡು ಒಂದೊಂದು ವಿಡಿಯೋ ನೋಡ್ರೆ ಖುಷಿ ಆಗುತ್ತೆ ಅವ್ರದ್ದು. ನೋಡಿದ್ರೆ ಅಷ್ಟು ಎನರ್ಜಿಯಾಗಿ ವಿಡಿಯೋ ಹಾಕ್ತಾರೆ, ಖುಷಿ ಆಗತ್ತೆ. ನಾನ್ ಸೆಲ್ಫಿ ರೂಬಿ ಡೈಮಂಡ್ ಆಗಿ ನಾನು ವಿಡಿಯೋ ಹಾಕ್ತೀನಿ ಕೆಲಸ ಮಾಡಕ್ ಹೋದಾಗ. ಕೆಲವ್ರಿಗೆ ನಾಚಿಕೆ, ವಿಡಿಯೋ ಹಾಕಿ ಸರ್, ಬೇಡ ಸರ್. ಹಾಕ್ಬೇಕ್ರಿ, ನೀವ್ ಮಾಡೋ ಕೆಲಸ ಹಾಕ್ರಿ ವಿಡಿಯೋ. ಯಾರ್ದಾರು ಎಕ್ಸ್ಪ್ಲೈನ್ ಮಾಡ್ತಾ ಒಂದ್ ವಿಡಿಯೋ ಮಾಡಾಕಿ, ಇನ್ಸ್ಪೈರ್ ಆಗ್ತಾರೆ. ನಿಮ್ ಕೆಳಗಿರೋರು ಇನ್ಸ್ಪೈರ್ ಆಗ್ತಾರೆ. ಓ, ನಮ್ ಸೀನಿಯರ್ ಸತ್ತಿಲ್ಲ, ಬದುಕಿದ್ದಾರೆ, ಕೆಲಸ ಮಾಡ್ತಾ ಇದಾರೆ ಅಂತ ನನಗೆ ಗೊತ್ತಾಗುತ್ತಾ ಗ್ರೂಪ್ ಅಲ್ಲಿ. ನಾನ್ ಯಾಕೆ ಝೂಮ್ ಅಲ್ಲಿ ಬರ್ತಾ ಇರ್ತೀನಿ? ನಾನ್ ಯಾಕೆ ಕಾರಲ್ಲಿ ಹೋಗ್ಬೇಕಾದ್ರೆ ವಿಡಿಯೋ ಹಾಕ್ತೀನಿ? ನಾನ್ ಯಾಕೆ ಒಂದ್ ಸಿಟ್ಟಿಂಗ್ ಮಾಡಿದಾಗ ಫೋಟೋ ಹಾಕ್ತೀನಿ, ಸೆಲ್ಫಿ ಯಾಕೆ ಹಾಕ್ತೀನಿ? ಸಂತೋಷ್ ಸರ್ ಜೀವಂತವಾಗಿದ್ದಾರೆ ಅಂತ ತೋರ್ಸಕ್ಕೆ ಹಾಕೋದು. ಒನ್ ಡೇ ಟ್ರೈನಿಂಗ್ ಮಾಡೋದು, ನಾನು ಬದುಕಿದ್ದೀನಪ್ಪ, ಮೀಟಿಂಗ್ ಮಾಡ್ತಾ ಇದ್ದೀನಿ ಅಂತ ತೋರ್ಸಕ್ಕೆ. BOP ಬರೋದು ಸಂತೋಷ್ ಬದುಕಿದ್ದಾರೆ ಅಂತ ತೋರ್ಸಕ್ಕೇನೆ. ನನ್ ಪಾಡಿಗೆ ನಾನು ವಾರಗಟ್ಲೆ ಎಲ್ಲ ಹೋಗ್ಬಿಟ್ಟು ಏನು ಮಾಡಿದ್ರೆ ನನ್ ಪಾಡಿಗೆ ನಾನು ಇದ್ಬಿಟ್ರೆ ಗ್ರೂಪ್ ಅಲ್ಲಿ ನೋಡಿದವ್ರು ಏನಂತಾರೆ ಹೇಳಿ? ರೀ, ನಿಮ್ಮನ್ನೆಲ್ಲ ನಂಬಿ ಬಂದಿದ್ದಾರೆ ಜೂನಿಯರ್ಸ್ಗಳು. ಹೋಗಿ 100 SP ನೀವು ಭರವಸೆ ಕೊಟ್ಟಿದ್ದೀರಲ್ಲ, ಆ ಭರವಸೆ ಪ್ರಕಾರ ಕೆಲಸ ಮಾಡ್ಕೊಡ್ಬೇಕು. ನಿನ್ ಕೈಲಿ ಆಗುತ್ತೆ, ನಾನು ಇದೀನಿ, 17,000 ರೂಪಾಯಿ ದುಡ್ಡು ಹಾಕು, ನಾನ್ ಮಾತಾಡ್ಕೊಡ್ತೀನಿ, ನಿನ್ ಜನ ತೋರ್ಸು ಅಂತ ಭರವಸೆ ಕೊಟ್ಟಿದೀವಲ್ಲ, ಅದನ್ನ ಉಳಿಸ್ಕೋಬೇಕ್ರಿ. ಕನಸು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಉಳಿಸ್ಕೊಡೋದು ವೆರಿ ವೆರಿ ಇಂಪಾರ್ಟೆಂಟ್. ಕನಸು ರೋಡಲ್ಲಿ ಹೋಗ್ಬೇಕಾದ್ರೆ ಕಾರ್ ನೋಡೋದು ಕನಸು ಬರುತ್ತೆ, ನಾನು ಒಂದ್ ಕಾರ್ ತಗೋಬೇಕಂತ. ಹೆಂಗ್ ತಗೊಳ್ಳೋದು ಅನ್ನೋದಿದೆಯಲ್ಲ, ಅದು ಇಂಪಾರ್ಟೆಂಟ್ ಅಲ್ವಾ?
ಎಷ್ಟೋ ಜನ ಫೋನೇ ಕಮ್ಯುನಿಕೇಶನ್ ಮಾಡಲ್ಲ. ಕಮ್ಯುನಿಕೇಶನ್ ಮಾಡ್ಬೇಕು, ಫೋನಲ್ಲಿ ಮಾಡ್ಬೇಕು, ಝೂಮ್ ಮೀಟಿಂಗ್ ಅಲ್ಲಿ ಮಾಡ್ಬೇಕು, ಡಿಸ್ಕಷನ್ ಮಾಡ್ಬೇಕು, ಎಲ್ಲಿದ್ದೀರಾ, ಏನಾಗ್ತಾ ಇದೆ, ಅದೇನ್ ಬೇಕಾರಾಗ್ಲಿ, ನೀವ್ ಈ ತರ ಮಾಡಿ, ಆ ತರ ಮಾಡಿ, ಆಗ್ ಮಾಡಿ, ಈಗ ಮಾಡ್ಬೇಕು. ನಿನ್ನೆ ನೋಡಿ ನಾನು MD ಅವ್ರ ಒಟ್ಟಿಗೆ ಕೂತಿದ್ದೆ. ಎಂತ ಟೈಮ್ ಗೊತ್ತಾ ಅದು, ನಾನು ಹೇಳ್ಬಾರ್ದು, ಸರಸ್ವತಿ ಅವ್ರು ಫೋನ್ ಮಾಡಿದ್ರು, ಸರ್ ಒಬ್ರು ಮೇಡಮ್ ಅವರು ನಿಮಗೆ ಕನೆಕ್ಟ್ ಮಾಡ್ತಾರೆ ಸರ್, ನಮ್ ಮೀಟಿಂಗ್ ಎಲ್ಲ ಕೂತಿದ್ರು, ಖುಷಿಯಾಗ್ಯಾರೆ, ನಿಮ್ಮ ಹತ್ರ ಮಾತಾಡ್ಬೇಕು. ನಾನು ಮೇಡಮ್ ಹೇಳಿದೆ, ಮೇಡಮ್ ಬಿಸಿ ಇದೀನಿ, ಆಲ್ರೆಡಿ ಡಿಸ್ಕಷನ್ ಇದ್ದೀನಿ ಅಂತ. ಆ ನಂಬರ್ ಕಳ್ಸಿರ್ತೀನಿ, ನಂಬರ್ ನೋಡ್ತೀನಿ, 2 ಸರಿ ಮಿಸ್ ಕಾಲ್ ಬಂದಿತ್ತು ಅದೇ ನಂಬರ್ ಇಂದ. ಅವ್ರ ಹೆಸರನ್ನ ಗೊತ್ತಿಲ್ಲ ಅವ್ರದ್ದು. ಆಮೇಲೆ ನೋಡ್ದೆ ಅದೇ ನಂಬರು, ಹೇಳಿದಾರಲ್ಲ ಏನ್ ಮಾಡೋದಪ್ಪ ಅಂತ ಹೇಳಿ ನಾನು ಅವ್ರಿಗೂ ವಾಟ್ಸಪ್ ಮಾಡಿದೆ, ಐ ಆಮ್ ಇನ್ ಗ್ರೂಪ್ ಡಿಸ್ಕಷನ್, ಕಾಲ್ ಯು ಟುಮಾರೋ ಅಂತ ಹಾಕ್ತೆ. ಮನಸ್ಸು ತಡಿಲಿಲ್ಲ ನನಗೆ. MD ಸರ್ ಹತ್ರ ಕೂತಿದ್ದೀನಿ, ಕೇಳಿ MD ಸರ್ 2 ಮಿನಿಟ್ಸ್, ಯಾರೋ ಒಂದ್ ಸಣ್ಣ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಟ್ಟಿದ್ದಾರೆ, ಮಾತಾಡ್ಕೊಡಿ ಅಂತ ಹೇಳಿ ಸರ್, ಒಂದ್ 2 ಮಿನಿಟ್ಸ್ ಹೋಗ್ ಬರ್ತೀನಿ ಅಂತ ಹೇಳಿ ಹೊರಗ್ ಬಂದಿ ಅವ್ರ ಹತ್ರ 10-12 ನಿಮಿಷ ಮಾತಾಡಿ, ಅವ್ರ ಹತ್ರ 10-12 ನಿಮಿಷ ಮಾತಾಡಿದ್ದನ್ನ ಯಾರು ನಂಬರ್ ಕೊಟ್ರಲ್ಲ ಸರಸ್ವತಿ ಅವ್ರಿಗೆ ಪಾಠ ಒಪ್ಪಿಸ್ತೇನೆ ನಾನು. ಮೇಡಮ್ ಹಿಂಗ್ ಮಾತಾಡ್ದೆ, ಹಿಂಗಾಗಿದೆ, ಈ ತರ ಆಗಿದೆ ಅಂತ ಹೇಳಿ ಪಾಠ ಒಪ್ಪಿಸ್ತೀವಿ. MD ಚೇಂಬರ್ ಜೊತೆ ಕೂತಂತ ವ್ಯಕ್ತಿ ಒಂದು ಟೀಮ್ಗೋಸ್ಕರ ಸರ್ 2 ಮಿನಿಟ್ಸ್ ಯಾರೋ ಇಂಪಾರ್ಟೆಂಟ್ ಮಾತಾಡ್ಬೇಕಂತ ಹೇಳಿದಾರೆ ಸರ್. ಅಲ್ಲಿ ಕನ್ಸರ್ನ್ ಬರುತ್ತ್ರಿ, ಅಲ್ಲಿ ನಮ್ಮತನ ಅಂತ ಬರುತ್ತೆ, ಅಲ್ಲಿ ಲೀಡರ್ಶಿಪ್ ಬರುತ್ತೆ. ನಾನು ಅಲ್ಲಿ ಬಿಸಿ ಇದೀನಿ, ನಾನು ಇಲ್ಲಿ ಬಿಸಿ ಇದೀನಿ, ನಾನು BOP ಇದೀನಿ, ಯಾವ ಬದ್ನೆಕಾಯಿ BOP ಯಾವ ಬಿಸಿ ರೀ. ಮನುಷ್ಯ ಮನ್ಸ್ ಮಾಡಿದ್ರೆ ತಮ್ಮವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು, ಟೈಮು ಮಾಡ್ಕೋಬಹುದು, ಎಲ್ಲಾದ್ರು ಮಾಡ್ಕೋಬಹುದು. ನಾನ್ ನಮ್ಮವ್ರು ಅಂತ ಬಂತು ಅಂದ್ರೆ ಒಂದು ಫೋನ್ ಮಾಡಿದ್ರೆ, ಇಂಪಾರ್ಟೆಂಟ್ ಏನಾದ್ರು ಜವಾಬ್ದಾರಿ ವಹಿಸಿದ್ರೆ, ನಾನು 2 ಮಿನಿಟ್ಸ್ ಅಲ್ಲ 3 ಮಿನಿಟ್ಸ್, ನನ್ನ ಫ್ಯಾಮಿಲಿ ಇರ್ಲಿ, ನನ್ನ MD ಸರ್ ಇರ್ಲಿ, ನಾನು ಟೈಮ್ ತಗೊಂಡು ನಾನು ಮಾತಾಡ್ತೀನಿ. ನಾನು ಅದಕ್ಕೆ ಸುಮ್ನೆ ಅಲ್ಲ ಟೀಮ್ ನಿಂತಿರೋದು, ಸುಮ್ನೆ ಟೀಮ್ ಬಂದಿಲ್ಲ. ಸಾಮ್ರಾಜ್ಯ ಇಷ್ಟು ದೊಡ್ಡದಿದೆಯಲ್ಲ, 2026ರಲ್ಲಿ ಆರ್ಕೆ ಹೋಗ್ತಕ್ಕಂತ ವೇಗ ಇದೆಯಲ್ಲ, ಇಡೀ ಕಂಪ್ನಿಲಿ ಯಾರಲ್ಲೂ ತಡೆಯಕ್ಕಾಗಲ್ಲ. ಆ ವೇಗ ಹೋಗೋದು ನನಗೆ ಗೊತ್ತಿದೆ. ಅದು ನಾನು ಲೀಡರ್ನ ಬಿಲ್ಡ್ ಮಾಡ್ತಾ ಇದ್ದೀನಿ, ಲೀಡರ್ಸ್ ಗಳಿಗೆ ಎಜುಕೇಶನ್ ಕೊಡ್ತಾ ಇದ್ದೀನಿ. ಕಾಟಾಚಾರಕ್ಕೆ ನಾನು ಲೀಡರ್ಸ್ ತಗೊಂಡು ಹೋಗ್ತಾ ಇಲ್ಲ. ನಾನು ಒಂದ್ ಸೈನ್ಯನ ರೆಡಿ ಮಾಡ್ತಾ ಇದ್ದೀನಿ, ಅದಕ್ಕೆ ಎಜುಕೇಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಪ್ರೇರೇಪಣೆ ಕೊಡ್ತಾ ಇದ್ದೀನಿ. ನಾನು ಡೈಲಿ ಝೂಮ್ ಮಾಡೋದು ಯಾಕೆ, ಯಾವ ಟೀಮಲ್ಲೂ ಮಾಡಲ್ಲ. ಡೈಲಿ ಝೂಮ್ ನಾನು ಯಾಕೆ ಮಾಡ್ತೀನಿ, ವಿತೌಟ್ ಸೀನಿಯರ್ ನೀವು ಕೆಲಸ ಕಲಿಬೇಕು. ವಿತೌಟ್ ಸೀನಿಯರ್ ಕೆಲಸ ಮಾಡೋದನ್ನ ನೀವು ಕಲಿಬೇಕು. ಸೀನಿಯರ್ ಮೇಲೆ ಡಿಪೆಂಡ್ ಆಗ್ಬಾರ್ದು. ಟೀಮ್ ದೊಡ್ಡದಾಗತ್ತೆ, ನಾಳೆ ಸೀನಿಯರ್ ಸಿಗಲ್ಲ ಅಂತ ಕೊರಗಬಾರ್ದು ಅನ್ನೋದಕ್ಕೆ ಡೈಲಿ ನಾಲೆಜ್ ಅನ್ನ ಕೊಡ್ತೀವಿ. ಹೆಲ್ತ್ ಪ್ಲಾನ್, ಬಿಸ್ನೆಸ್ ಪ್ಲಾನ್, ಲಿಸ್ಟ್ ಮೇಕಿಂಗ್, ಅಬ್ಜೆಕ್ಷನ್, ಕ್ಲೋಸಿಂಗ್. ಯಾರು ಇಷ್ಟು ಟಾಪಿಕ್ ಝೂಮ್ ಅಲ್ಲಿ ಕೊಡ್ತಾರ್ರಿ? ಯಾರು ಕೊಡ್ತಾರ್ರಿ? ಕ್ಲೋಸಿಂಗ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀವಿ, ಲಿಸ್ಟ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀವಿ, ಅಬ್ಜೆಕ್ಷನ್, ಕ್ವಶನ್ ಅಂಡ್ ಆನ್ಸರ್ ಬಗ್ಗೆ ಹೇಳ್ಕೊಡ್ತೀವಿ, ಹೆಲ್ತ್ ಪ್ಲಾನ್ ಬಗ್ಗೆ ಹೇಳ್ತೀವಿ, ಪ್ರಾಡಕ್ಟ್ ಬಗ್ಗೆ ಹೇಳ್ತೀವಿ, ಪ್ರಾಡಕ್ಟ್ ಕಾಂಬಿನೇಷನ್ ಹೆಂಗ್ ಕೊಡೋದು ಅಂತ ಹೇಳ್ಕೊಡ್ತೀವಿ. ಅದ್ರ ಮಧ್ಯದಲ್ಲಿ ವಾರಕ್ಕೆ 2 ದಿನ ನಾನ್ ಸಾಧ್ಯತೆ ಇದ್ರೆ ಬರ್ತಾ ಇರ್ತೀನಿ, ನೀವ್ ಹೆಂಗಿರ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇರ್ತೀನಿ. BOP ಕಾರ್ಯಕ್ರಮಗಳು ನಡೆಸ್ಕೊಡ್ತಾ ಇದೀವಿ. ಏರಿಯಾ ವಯಸ್ಸಲ್ಲಿ ದೊಡ್ಡ ದೊಡ್ಡ ಮೀಟಿಂಗ್ ಅನ್ನ ಅಟೆಂಡ್ ಮಾಡಿಸ್ತಾ ಇದೀವಿ. ಇಷ್ಟು ಯಾರೇ ಮಾಡ್ತಾರೆ? ನನಗ್ ಗೊತ್ತು ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ. ಕೆಲವರು ಹುಚ್ಚ ಅನ್ಕೊಂಡವ್ರೆ ಸಂತೋಷನ್ನ, ಇದ ಮಾರ್ಕೆಲೆ ಅನ್ಕೊಂಡವ್ರೆ. ಸಂತೋಷ್ ಅವ್ರಿಗೆ ಮಾಡಕ್ ಕೆಲ್ಸ ಇಲ್ಲ, ಆಗ್ಲೂ ಮತ್ತು ಜುಮ್ ಹಾಕೊಂಡು ಕೊಯ್ತಾ ಕೊಡ್ತಾರೆ. ನನಗ್ ಗೊತ್ತತೆ ಈ 100 ಜನ ಕೂತಾರಲ್ಲ, ಅದ್ರಲ್ಲಿ ಎಷ್ಟ್ ಜನ ರೆಡಿ ಆಗ್ತಾರೆ, ಎಷ್ಟ್ ಜನ ಯುದ್ಧಕ್ ರೆಡಿ ಆಗ್ತಾರೆ. ಯುದ್ಧಕ್ ರೆಡಿ ಆಗ್ಬೇಕಾದ್ರೆ ಸೈನಿಕರು ಮಾತ್ರ ಅಲ್ಲ, ಅವ್ರಿಗೆ ಆಯುಧಗಳು ಕೊಡ್ಬೇಕಲ್ಲ, ಟೂಲ್ಸ್ ಗಳನ್ನ, ಅದನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದ್ಸರಿ ಯುದ್ಧ ಸ್ಟಾರ್ಟ್ ಆಯ್ತು ಅಂದ್ರೆ ನಿಲ್ಲ ಮಾತ ಇಲ್ಲ ಅಂತೇಳಿ ನನಗೆ ಗೊತ್ತಿದೆ. 10 ಜನ ಬಂದ್ ಬಿಟ್ಟೋಗೋದ್ ಮುಖ್ಯ ಅಲ್ಲ, 10 ಜನ ಬಂದವರು ನಮ್ಮ ಒಟ್ಟಿಗೆ ಉಳಿಬೇಕಲ್ಲ, ಅದು ಇಂಪಾರ್ಟೆಂಟ್. ಇಡೀ ಕಂಪ್ನಿಲಿ ಕೇಳಿ, ಹೈಯೆಸ್ಟ್ ಯಾರು ರ್ಯಾಂಕ್ ಹೋಲ್ಡರ್ ಇದ್ರೆ 7ನೇ ರ್ಯಾಂಕ್ ಅದು ಆರ್ಕೆ, ಹೈಯೆಸ್ಟ್ 8ನೇ ರ್ಯಾಂಕ್ ಆರ್ಕೆ, ಹೈಯೆಸ್ಟ್ 9ನೇ ರ್ಯಾಂಕ್ ಅದು ಆರ್ಕೆ. ಇನ್ ಮುಂದಕ್ಕೂ ಏನಾದ್ರು ಹೈಯೆಸ್ಟ್ ಡೈಮಂಡ್ ಯಾರು ಆಗ್ತಾರೆ ಅಂದ್ರೆ ಅದು ಆರ್ಕೆಲೆ ಆಗೋದು. ಅಷ್ಟು ಲೆವೆಲ್ಗೆ ನಾವು ಬಿಸ್ನೆಸ್ ಪ್ಲಾನ್ ಅನ್ನ ರೆಡಿ ಮಾಡಿ ಟ್ರೀನ ಸೆಟ್ ಮಾಡಿ ನಾವ್ ಇಟ್ಟಿದೀವಿ. ಗೆಲ್ಸ ಮಾತ್ ನಾವ್ ಮಾತಾಡ್ತೀವಿ. ಸುಮ್ನೆ ಉಚ್ಚ ಬರಿಸ್ಬಿಟ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ನಾವು ಮಾಯ ಆಗೋ ಮನುಷ್ಯರಲ್ಲ. ನೆಂದವರ ಮಂದಲ್ಲಿ ನಿಮ್ ಕಣ್ಮುಂದೆ ಬಂದ್ಬಿಡ್ತೀವಿ ನಾವು. ಇಂತ ಕಡೆ ಹೋಗ್ಬೇಕಂತ ಡಿಸೈಡ್ ಆಯ್ತು ಅಂದ್ರೆ ನಾವ್ ಮನೆಗೆ ಹೋಗಲ್ಲ, ಬಟ್ಟೆ ಅದ್ ಜೊತೆ ಇಟ್ಕೊಂಡ್ ಬಂದಿರ್ತೀನಿ. ನಾನು ಲಗೇಜ್ ಇಲ್ಲೇ ಇದೆ ತೋರಿಸ್ತೀನಿ ನೋಡಿ. ಮನೆಗ್ ಬರ್ಬೇಕಾರೆ ಇದಕ್ ಹೋಗ್ತೀನಪ್ಪ 7ನೇ ವರ್ಷ ಅಂತ ಬಂದಿದ್ದಷ್ಟೇ, ವಾರ್ಷಿಕೋತ್ಸವಕ್ಕೆ ಅಂತ ಹೇಳಿ. ನನಗೆ ಗೊತ್ತಿತ್ತು ನನ್ನ ಹೆಂಡತಿನ ಕರ್ಕೊಂಡ್ ಬಂದ್ರೆ ನನ್ನ ಹೆಂಡತಿನ ಬಿಡಕ್ ನಾನು ಹೋಗ್ಲೇಬೇಕಲ್ಲ ಅಂತ ಹೇಳಿ ನನ್ನ ಹೆಂಡತಿನ ಕರ್ಕೊಂಡೇ ಬರಲಿಲ್ಲ, ಅಲ್ಲೇ ಬಿಟ್ಟು ಬಂದೆ. ಎಲ್ಲರೂ ಅವ್ರ ಹೆಂಡತಿ ಜೊತೆ ಕೂತಿದ್ರು, ಯೂಸುಫ್ ಅವರು ಕೂತಿದ್ರು, ಎಲ್ಲಾ ಕೂತಿದ್ರು. ತುಂಬಾ ಜನ ಗುಲ್ನಾರ್ ಶೆಬಿನ ಫ್ಯಾಮಿಲಿ ಕರ್ಕೊಂಡ್ ಬಂದಿದ್ದಾರೆ, ಮಹಿ ಅವ್ರ ಫ್ಯಾಮಿಲಿ ಕರ್ಕೊಂಡ್ ಬಂದಾರೆ. ನಾನ್ ಕರ್ಕೊಂಡ್ ಬರ್ಲಿಲ್ಲ, ನನಗೆ ಗೊತ್ತಿತ್ತು ನಾನ್ ಮನೆಗೆ ವಾಪಸ್ ಹೋಗಲ್ಲ. ಆನಿವರ್ಸರಿ ಆದ್ಮೇಲೆ ನಾನ್ ಮನೆಗೆ ಹೋಗಲ್ಲ, ನಾನು ವರ್ಕ್ ಮಾಡಿ ಹೋಗೋದು, ಇಲ್ಲಿ ಲೀಡರ್ಸ್ ಕಮ್ಯುನಿಕೇಟ್ ಮಾಡಿ ಹೋಗೋದು ಅಂತ ಹೇಳಿ ಬಿಟ್ಟು ಬಂದೆ. ಬಂದ್ರೆ ಸೆಂಟಿಮೆಂಟಲ್ಲು, ನಾನ್ ಹೆಂಗ್ರಿ ಬಸ್ಸಲ್ಲಿ ಹೋಗ್ಲಿ, ಬಿಟ್ಟು ಬರ್ಬೇಕು ತಾನೆ ಅಂತ ಹೇಳಿದ್ರೆ ಆಯ್ತು ಬಾರವ ಅಂತ ಹೇಳಿದ್ರೆ ಎಲ್ಲಿ ಹೋಗ್ಬೇಕು, ಮತ್ತೆ ಮನೆಗೆ ಹೋಗ್ಬೇಕು. ಮನೆಗೆ ಹೋದ್ರೆ ಮತ್ತೆ ಸ್ಟೋರಿ ಕೇಳ್ಕೊಂಡು ಕೂರ್ಬೇಕು, ಅದೇ ಕೆಲಸ ಮಾಡ್ಬೇಕು. ಅಟ್ಲೀಸ್ಟ್ ಇಲ್ಲಿದ್ದಾಗ 2 ದಿನಕ್ಕೆ ಎನ್ಕರೇಜ್ ಕೊಟ್ಟಿ ಏನಾರ ಒಂದ್ ಜೋಶ್ ಕೊಟ್ಟು ಹೋಗೋಣ ಅಂತ ಹೇಳಿ ಬಿಟ್ಟು ಬಂದು. ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೀವಿ ಅದ್ ನಿಮ್ಗೆ ಏನ್ ಗೊತ್ತಿರುತ್ತೆ. ಅಷ್ಟಿಲ್ದಲ್ಲಿ ಸಾಮ್ರಾಜ್ಯ ಮಾಡಕ್ಕಾಗಲ್ಲ ಸ್ನೇಹಿತರೆ. ಒಂದ್ ಪಾರ್ಟು. ಇನ್ನೊಂದು ಸ್ಟಡಿ ಯುವರ್ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಡೆಪ್ತ್ ಲೆವೆಲ್ ಅಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಗೊತ್ತಾ, ಡೆಪ್ತ್ ಲೆವೆಲ್ ಅಲ್ಲಿ ಇರ್ಬೇಕು ಇನ್ಫಾರ್ಮೇಶನ್ ಪ್ರಾಡಕ್ಟ್ ಬಗ್ಗೆ. ಅಷ್ಟು ಡೆಪ್ತ್. ಒಂದು ಪ್ಲಾನ್ ಪ್ರೆಸೆಂಟೇಶನ್ ಇರ್ಬೋದು, ಈವೆಂಟ್ ಬಗ್ಗೆ ಇರ್ಬೋದು, ಎಲ್ಲಾದ್ರಲ್ಲೂ ಯಾವಾಗ ಡೆಪ್ತ್ ಲೆವೆಲ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ
ಅವಾಗ ನಿಮ್ಮನ್ನ ಯಾರು ಸೋಲ್ಸಕ್ಕಾಗಲ್ಲ. ಸಂತೋಷನ್ ಯಾರು ಸೋಲ್ಸಕ್ಕಾಗಲ್ಲ. ಯಾಕೆ ಸೋಲ್ಸಕ್ಕಾಗಲ್ಲ ಅಂದ್ರೆ ಡೆಪ್ತ್ ನಾಲೆಡ್ಜ್. 500 ಜನ ಅಲ್ಲ 1000 ಜನ ಪ್ರೋಗ್ರಾಮ್ ಬಂದ್ರು ಸಂತೋಷ್ ಸ್ಪೀಚ್ ಮಾಡ್ತಾರೆ, 100 ಜನ ಲೀಡರ್ ಬಂದ್ರು ಸ್ಪೀಚ್ ಮಾಡ್ತಾರೆ, 50 ಜನ ಬಂದ್ರು ಮಾತಾಡ್ತಾರೆ, 1 to 1 ಹೋಗ್ತಾರೆ. ಎಲ್ಲಾ ತರದ ಡೆಪ್ತ್ ನಾಲೆಡ್ಜ್ ಇದೆ. ಹಂಗಾಗ್ಬಿಟ್ಟಿ ಸಂತೋಷ್ ಯಾರ ಮೇಲೆ ಡಿಪೆಂಡ್. ನನ್ಗೆ ಯಾರಿದ್ದಾರೆ ಅಪ್ಲೈನು? ನಂಗೆ ಏನಾರು ಅಪ್ಲೈನ್ ಇದಾರ? ಇಲ್ಲ. ಡೆಪ್ತ್ ನಾಲೆಡ್ಜ್ ತಗೊಂಡಿದ್ದೀನಿ. ಯೂಟ್ಯೂಬ್ ಹೋಗ್ತೀನಿ, ಆಯುರ್ವೇದದ ಬಗ್ಗೆ ಚರ್ಚೆ ಮಾಡ್ತೀನಿ, ಲೀಡರ್ಸ್ ಮೀಟಿಂಗ್ ಮಾಡೋದ್ರ ಬಗ್ಗೆ. ಲೀಡರ್ಸ್ ನಿಮ್ ಮುಂದೆ ಬರ್ಬೇಕಾದ್ರೆ ಸುಮ್ಮನೆ ಖಾಲಿ ಪಿಲಿ ಮಾತಾಡಕ್ ಬರಲ್ಲ ನಾನು. ಏನಾರು ಒಂದು ಪಾಯಿಂಟ್ ಕೊಟ್ಟೋಗ್ಬೇಕು, ಯೋಚನೆ ಮಾಡ್ತೀನಿ ಯಾವ ಪಾಯಿಂಟ್ ಕೊಟ್ರೆ ಅವ್ರಿಗೆ ವರ್ಕೌಟ್ ಆಗುತ್ತೆ. ಬಾಯಿ ಗುಬಲಕ್ಕೂ ವ್ಯತ್ಯಾಸ ಇಲ್ದಂಗೆ ಮಾತಾಡಕ್ ಬರುತ್ತೆ ಅಂತ ಏನೇನೋ ಮಾತಾಡ್ತಿದ್ರೆ ಏನ್ ಪ್ರಯೋಜನ ಇದೆ? ಏನು ಪ್ರಯೋಜನ ಇಲ್ಲ. ಪ್ರಿಪ್ರೇಷನ್ ಆಗಿ ಬರ್ಬೇಕು. BOP ಹೋಗ್ಬೇಕಾದ್ರೆ ಪ್ರಿಪ್ರೇಷನ್ ಆಗ್ಬೇಕು. ಏನ್ ಮಾತಾಡೋದು, ಮೀಟಿಂಗ್ ಮುಗಿದ್ಮೇಲೆ ಅವ್ರ ಹತ್ರ ಹೆಂಗ್ ಮಾತಾಡ್ಬೇಕು, ನಮ್ ಡ್ರೆಸ್ ಸೆನ್ಸ್ ಹೆಂಗಿರ್ಬೇಕು, ಎಲ್ಲ ಪ್ರಿಪ್ರೇಷನ್ ಆಗಿ ಬರ್ತೀವಿ. ಯಾವಾಗ ಇದು ಡೆಪ್ತ್ ನಾಲೆಡ್ಜ್ ಇರುತ್ತೆ ನಿಮ್ಮಲ್ಲಿ, ಅವಾಗ ಡೆವಲಪ್ಮೆಂಟ್ ಆಗುತ್ತೆ ಸ್ನೇಹಿತರೆ. ನೋಡಿ, ಮುಂಚೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಝೂಮ್ ಮೀಟಿಂಗ್ ಅಲ್ಲಿ ಆನ್ ಮಾಡಕ್ ಬರ್ತಾ ಇರ್ಲಿಲ್ಲ, ಹೋಸ್ಟ್ ಕೊಡಕ್ ಬರ್ತಾ ಇರ್ಲಿಲ್ಲ, ಸ್ಕ್ರೀನ್ ಶೇರ್ ಮಾಡಕ್ ಬರ್ತಾ ಇರ್ಲಿಲ್ಲ. ನಮ್ಮ ಟೀಮ್ ಅಲ್ಲಿ ನಳಿನಿ ಅವರು ಕೇಶವ್ ಎಲ್ಲ ಹೆಂಗೆ ಶೇರ್ ಮಾಡೋದು, ಅವ್ರ ಪರ್ಸನಲ್ ಟೀಮ್ ಅಲ್ಲಿ ಪ್ರಿಯಾ ಕದಮ್ ಅವ್ರು ಇರ್ಬೋದು. ಒಂದ್ಸರಿ ನಾನು ಝೂಮ್ ಲಿಂಕ್ ಬಂದಾಗ ಅವ್ರದ್ದು ರಾಯಲ್ ಚಾಲೆಂಜರ್ಸ್ ಟೀಮ್ ಅಲ್ಲಿ ಒಂದು 22 ಜನಕ್ಕೆ KYC ಅಪ್ಡೇಟ್ ಮಾಡ್ಕೊಡೋದು ಹೆಂಗೆ, ವೆಬ್ಸೈಟ್ ಓಪನ್ ಮಾಡಿ ತೋರಿಸ್ತಿದ್ರು, ಝೂಮ್ ಅಲ್ಲಿ ತೋರಿಸ್ಕೊಡ್ತಿದ್ರು. ಇದು ನಮ್ಮ ಟೀಮ್ ಸ್ಟ್ರೆಂತ್. ಕಲಿಸ್ಕೊಡ್ತಾ ಇದೀವಿ. ಮೀನು ತಿನ್ನೋದನ್ನ ಕಲಿಸ್ಬಾರ್ದು, ಮೀನ್ ಹಿಡಿಯೋದನ್ನ ಕಲಿಸ್ಕೊಡ್ಬೇಕು. ಮೀನ್ ನಾವಿಲ್ದಾಗ್ಲೂ ಮೀನ್ ಹಿಡಿತಾರೆ. ಸೊ ಯಾವಾಗ ಈ ತರದ ಡೆಪ್ತ್ ನಾಲೆಡ್ಜ್, ಇವತ್ತು ಕೇಶವಮೂರ್ತಿಗೆ ನನ್ಗೆ ಇವತ್ತರೆಗೂ ಕೇಶವಮೂರ್ತಿ ಧರಣಿ ಅವರಿಂದ ನಾನು ಒಂದು KYC ಮಾಡಿಲ್ಲ ರೀ. ನಾನು ಒಂದು KYC ಮಾಡಲ್ಲ, ಒಂದು ಲಾಗಿನ್ ಮಾಡಲ್ಲ. ಪ್ರಿಯಾ ಕದಮ್ ನೇತ್ರ ಟೀಮ್ ಅಲ್ಲಿ ಒಂದು ಲಾಗಿನ್ ಮಾಡಲ್ಲ, ಒಂದು KYC ಮಾಡಲ್ಲ. ವೆಂಕಟೇಶ್ ಮೂರ್ತಿ ಟೀಮ್ ಅಲ್ಲಿ ಒಂದು KYC ಲಾಗಿನ್ ಮಾಡಲ್ಲ. ಜಗದೀಶ್ ಟೀಮ್ ಅಲ್ಲಿ ಒಂದು KYC ಲಾಗಿನ್ ಮಾಡಲ್ಲ. ಬಿಂದಾಸ್ ಆಗಿರ್ತೀನಿ. ನೀವು ಬುಧವಾರ ಬಂತು ಅಂದ್ರೆ ಮೇಡಮ್ ನಂದು ಪಾಸ್ಬುಕ್ ಬಂದಿದೆ, ನಂದು ಅದ್ ಬಂದಿದೆ, ನಂದು ಎಂಟ್ರಿ ಆಗ್ಬೇಕು, ನನ್ನ ಮೊಬೈಲ್ ನಂಬರ್ ಅದು ಇದು ಎಲ್ಲ ಟೆನ್ಷನ್ ಅಲ್ಲಿ ಇರ್ತಾರೆ. ನಾನ್ ಬುಧವಾರ ಬಿಂದಾಸ್ ಆಗಿರ್ತೀನಿ. ಕ್ಲೋಸಿಂಗ್ ಡೇಲಿ ನಾನು ಆರಾಮಾಗಿರ್ತೀನಿ. ಎಷ್ಟೋ ಜನ ಕೇಳ್ತಾರೆ ಏನ್ ಸರ್ ಆರಾಮ್ ಇರ್ತಿರಲ್ಲ ಕ್ಲೋಸಿಂಗ್ ಅಲ್ಲಿ ಅಂತ. ನಾನು ಎಲ್ಲರಿಗೂ ಹೇಳ್ಕೊಟ್ಬಿಟ್ಟಿದ್ದೀನಿ. ಲಾಗಿನ್ ಮಾಡೋದು ಹೇಳ್ಕೊಟ್ಟಿದ್ದೀನಿ, KYC ಮಾಡ್ಕೊಟ್ರೆ ಇದು ಹೇಳ್ಕೊಟ್ಟಿದ್ದೀನಿ, ದುಡ್ಡು ಬರ್ಲಿಲ್ಲ ಅಂದ್ರೆ ಕೇಳ ಕಂಪ್ನಿ ಕನೆಕ್ಟ್ ಮಾಡ್ಕೊಟ್ಟಿದ್ದೀನಿ, ಎಲ್ಲದೂ ಹೇಳ್ಕೊಟ್ಬಿಟ್ಟು ಆರಾಮಾಗೇ ಇದ್ದೀನಿ ನಾನು. ಬೇರೆಯವ್ರಿಗೆ ಯಾಕೆ ಟೆನ್ಷನ್ ಹೇಳಿ? ನೀವ್ ಹೇಳ್ಕೊಟ್ಟಿಲ್ಲ, ಕಲಿಸ್ಕೊಡಕ್ ರೆಡಿ ಇಲ್ಲ, ಕೆಳಗೆ ಕಲಿಸ್ಕೊಡ್ಬೇಕು. ಅದೇ ನ್ಯೂ ಅಸೋಸಿಯೇಟ್ ಕೌನ್ಸಿಲಿಂಗು. ಒಬ್ರು ಮನೆಗೆ ಹೋಯ್ತು, ಜಾಯಿನ್ ಆದ್ರು ಅಂದ ತಕ್ಷಣನೇ ಅವ್ರ ಮನೆಗೆ ಹೋದ ತಕ್ಷಣ ಝೂಮ್ ಲಿಂಕ್ ಡೌನ್ಲೋಡ್ ಮಾಡಿ ಕೊಡ್ಬೇಕು ಅವ್ರಿಗೆ. ಅವ್ರನ್ನ ನಿಮ್ ಗ್ರೂಪಿಗೆ ಆಡ್ ಮಾಡ್ಬೇಕು. ಸರ್ ಡೈಲಿ ಈ ಲಿಂಕ್ ಅನ್ನ ಒತ್ತಿ, ಝೂಮ್ ಲಿಂಕ್ ಬರುತ್ತೆ, ಅದ್ರಲ್ಲಿ ನಿಮ್ಗೆ ಹೆಲ್ಪ್ ಪ್ಲಾನ್, ಪ್ರೊಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್ ಎಲ್ಲ ಬರುತ್ತೆ ಅಂತ ಡೌನ್ಲೋಡ್ ಮಾಡಿ ಬರ್ಬೇಕು ನೀವು. ನೀವಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ದುಡ್ಡು ಎತ್ಕೊಂಡ್ಬಿಟ್ಟು ಸೀದಾ ಬಂದ್ಬಿಟ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ಕೊಡ್ಬೇಕಲ್ಲ. ಒಬ್ರು ಮನೆಗೆ ಹೋದ್ರೆ ಝೂಮ್ ಲಿಂಕ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಟ್ಟು ಬರ್ಬೇಕು. ಅಲ್ಲಿ ಝೂಮ್ ಹೆಂಗ್ ಆನ್ ಮಾಡೋದು ಅಂತ ತೋರಿಸ್ಕೊಡ್ಬೇಕು, ಮ್ಯೂಟ್ ಮಾಡೋದು ಹೆಂಗೆ ಅಂತ ತೋರಿಸ್ಬೇಕು, ವಿಡಿಯೋ ಆನ್ ಮಾಡೋದು ಹೆಂಗೆ ಅಂತ 10 ನಿಮಿಷ ತೋರಿಸ್ಕೊಟ್ ಬನ್ನಿ. ಅಲ್ಲಿಂದ ರೆಡಿ ಆಗುತ್ತೆ ಸ್ನೇಹಿತರೆ. ಹ್ಯಾಬಿಟ್ ಮಾಡ್ಬೇಕು. ಸುಮ್ಮನೆ ಕೂತ್ರೆ ಆಗೋ ಕೆಲಸ ಅಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಯು ಮಸ್ಟ್ ಅಟೆಂಡ್ BOP. ವೆರಿ ವೆರಿ ಇಂಪಾರ್ಟೆಂಟ್. ಮಸ್ಟ್ BOP ಈವೆಂಟ್ ಅಟೆಂಡ್ ಮಾಡ್ಲೇಬೇಕು. ಎಷ್ಟೋ ಜನ 1,000 ರೂಪಾಯಿಗೆ ಲೆಕ್ಕ ಹಾಕಿ ಕರ್ಕೊಂಡ್ ಬಂದಿಲ್ಲ. ನಾವ್ ಯಾಕೆ ಹಾಕ್ಬೇಕಿತ್ತು ಅಂತ ಹೇಳಿ. ನೋಡಿ, ಒಬ್ಬೊಬ್ರು ವ್ಯಕ್ತಿಗಳು ಯಾವ ಲೆವೆಲ್ ರೆಡಿ ಆಗಿದ್ದಾರೆ ಗೊತ್ತಾ? ನೆನ್ನೆ ಕಾರ್ಯಕ್ರಮ ನೋಡಿ ನನಗೆ ಒಂದು 70-80 ಮಿಸ್ ಕಾಲ್ ಬೆಳಗ್ಗೆಯಿಂದ ಎಲ್ಲ. ಒಂದು ಫೋನ್ ಬಂದ್ರೆ 10 ನಿಮಿಷ 5 ನಿಮಿಷ ಮಾತಾಡಕ್ಕೆ ಟೈಮ್ ಆಗಿಲ್ಲ ನನಗೆ. ಸರ್ ಕಾರ್ಯಕ್ರಮ ಎಂತ ಸೂಪರ್ ಡೂಪರ್ ಇತ್ತು ಸರ್, ನೀವ್ ಹೇಳಿದ್ದು ಒಳ್ಳೇದಾಯ್ತು, ನೀವು ಫಾಲೋ ಅಪ್ ಮಾಡಿದ್ದು ಒಳ್ಳೇದಾಯ್ತು ಅಂತ ಎಷ್ಟೋ ಜನ ಕೂರ್ಸ್ಕೊಂಡೇ ಇಲ್ಲ ಸ್ನೇಹಿತರೆ. ಎಷ್ಟೋ ಜನ ಕೂರ್ಸ್ಕೊಂಡಿಲ್ಲ ಸ್ನೇಹಿತರೆ. ಎಂತ ಕಾರ್ಯಕ್ರಮ ರೀ. MD ಸ್ಪೀಚು, OS ಅವರು, ಅವ್ರೊಬ್ರದ್ದು ಟೆಸ್ಟಿಮೋನ್ಗಳು, ಎಂತೆಂತ ಟೆಸ್ಟಿಮೋನ್ಗಳು, ಮಕ್ಳಾಗ್ದಿದ್ದವ್ರಿಗೆ ಮಕ್ಳಾಗಿದ್ದ ಟೆಸ್ಟಿಮೋನ್ಗಳು, ಆ ಎಂಟ್ರಿಗಳು ಹೆಂಗಿತ್ರಿ ಅದೆಲ್ಲ. 51,000 ಹಾರ ಫ್ರೀ. ಇವತ್ತು ಆ ಕಾರ್ ಬಂತಲ್ಲ, ಸಾಗರ್ ಅವರು ಜೋಬಿಂದ ಇಷ್ಟಪ್ಪ ತೆಗೆದ ದುಡ್ಡು ತೆಗಿಯಕ್ಕೆ, ಅದೇನೋ ಕೊಡಕ್ಕೆ ಬೊಕ್ಕೆಗನಕ್ಕೋ ಏನಪ್ಪ ಹಿಂಗ್ ಇಟ್ಕೊಂಡೆ. ಸರ್ ನಿನ್ನೆ ಹಾರ ಹಾಕಿದ್ರಲ್ಲ, ರೂಮ್ಗೆ ಹೋಗ್ಬಿಟ್ಟು ಎಲ್ಲಾ ಬಿಡಿಸಿ ಲೆಕ್ಕ ಮಾಡಿದೆ ಸರ್, 51,000 ರೂಪಾಯಿ ಐತೆ ಅಂತ ಹೇಳಿ ನಂಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಅಪ್ಪ ಇಟ್ಕೊಂಡವನೆ. 200 ರೂಪಾಯಿದು, 100 ರೂಪಾಯಿದು, 500 ರೂಪಾಯಿದೆಲ್ಲ ಗಿಫ್ಟ್. ಯಾರು ಡೈಮಂಡ್ ಹಾಕ್ತಾರೆ 51,000 ರೂಪಾಯಿ ಗಿಫ್ಟ್ ಹಾರ. ಅಯ್ಯಪ್ಪ, ಸತ್ತಾಗ ಒಂದು ಹಾರ ತರಕ್ಕೆ ಯೋಚನೆ ಮಾಡ್ತಾರೆ ಜನಗಳು. ಸತ್ತಾಗಿ 80 ರೂಪಾಯಿ ಕೊಟ್ಟು ಹಾರ ಹಾಕ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡಿ ದೂರದಿಂದಲೇ ನಮಸ್ಕಾರ ಮಾಡಿ ಹೋಗ್ತಾರೆ. ಅಂತ ಟೈಮಲ್ಲಿ ಇವ್ರು ಡೈಮಂಡಿಗೆ 51,000 ರೂಪಾಯಿ ಹಾರ ಹಾಕಿ ಕಳ್ಸೋದ್ರಲ್ಲಿ ಯೋಚನೆ ಮಾಡಿ. ನೆಕ್ಸ್ಟ್ ಯಾರು ಡೈಮಂಡ್ ಹಾಕ್ತಾರೆ ಅವ್ರಿಗೂ ಹಾಕ್ತಾರೆ ರೀ. V-Star ಕೊಡೋ ಕೈ ರೀ, ಕಿತ್ಕೊಳ್ಳೋ ಕೈ ಎಲ್ಲ. ಅದಕ್ಕೆ ಕಂಪ್ನಿನ ಬೆಳೆಸ್ತಾ ಇದ್ದಾನೆ ಭಗವಂತ. MD ಸರ್ ಆಲ್ರೆಡಿ ಹೇಳ್ತಾರಲ್ಲ, ನಾನು ಅಲ್ಲ ಹತ್ರ ನಾನು 30% ಪಾರ್ಟ್ನರ್ಶಿಪ್ ಅಂತಾರ ಅವ್ರು. ಈಗ ರಂಜಾನ್ ಬಂತಲ್ಲ, ಒಂದು ವಿಡಿಯೋ ಬರುತ್ತೆ ನೋಡಿ. ಇಡೀ ಗೌರಿ ಕಾಲೇ ತುಂಬೋಗಿರುತ್ತೆ. ರೇಷನ್ ಕೊಡ್ತಾರ ಅವ್ರು, ಇಡೀ ಏರಿಯಾಗೆ ರೇಷನ್ ಕೊಡ್ತಾರ ಅವ್ರು. MD ಸರ್ ತಗೊಂಡ್ ಹೋಗ್ತಾ ಇರ್ತಾರೆ ಅಕ್ಕಿ, ಎಣ್ಣೆ, ಅವ್ರ ಮನೆಗೆ ಏನ್ ಮಾಡ್ಬೇಕಲ್ಲ. ಇಡೀ ಗೌರಿ ಕಾಲುವೆ ವಿಡಿಯೋ ಬರುತ್ತೆ. ಹಬ್ಬದ ಹಿಂದಿನ ದಿನ ಕೊಡ್ತಾರ ಅವ್ರು. ನಾವು ನೋಡಿದೀವಿ ಮೊದ್ಲಿಂದಾನು.
ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಭಗವಂತ ಕೊಡ್ತಾನೆ. ಯಾವಾಗ ಕೊಡಕೈ ಆಗುತ್ತಲ್ಲ ಭಗವಂತ ಇವ್ನ ಯಾಕೋ ಕೊಡ್ತಾ ಇದ್ದಾನೆ ಇನ್ನೂ ಕೊಡೋಣ ಅಂತ ಕೊಟ್ಬಿಡ್ತಾನೆ. ಯಾವಾಗ ಶೆಟ್ರು ಬುದ್ಧಿ ತೋರಿಸ್ತಾರಲ್ಲ, ಕಂಜುಸ್ತರ ನೋಡ್ತಾರಲ್ಲ, ನೋಡಿ ನಾನ್ ಶೆಟ್ಟಿ ಆಕ್ಚುಲಿ ನಾನ್ ಮೇಂಟೈನ್ ಮಾಡ್ಬೇಕು, ಕಂಜುಸ್ತಾನ ಮಾಡ್ಬೇಕು, ನಾನ್ ದುಡ್ಡು ಚೆಲ್ತಾ ಹೋಗ್ತೀನಿ. ಈಗ ನೋಡಿ MD ಸರ್ ಈ ಕಡೆ ಹತ್ತಾ ಇದ್ರೆ ಗೋವಾ ಅಂದ್ರು, ನಾನ್ ಬರೀ 100 SP ಗೋವಾ ಮಾಡ್ಕೊಟ್ಟಿದ್ದೀನಿ. ಗೋವಾ ಆಗಪ್ಪ ಬರ್ರಪ್ಪ ಅಂದ್ರೆ ಗೋವಾನ ಸರ್ 100 SP ಮಾಡ್ಬೇಕಾ ಸರ್? ಇನ್ನು 100 SP ಮಾಡಲ್ಲ, ನೀವು ಇನ್ನು 10 SP ಮಾಡ್ತೀರಿ ನೀವು ಈ ಕಡೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. BOP ಅಟೆಂಡ್ ಆಗಿ, BOP ಒಟ್ಟಿಗೆ ಹೋಮ್ ಮೀಟಿಂಗು ಅವೆಲ್ಲ ಅಟೆಂಡ್ ಆಗ್ಬೇಕು ಸ್ನೇಹಿತರೆ. ಎಲ್ಲದಕ್ಕಿಂತ ಹೆಚ್ಚಾಗಿ 7ನೇ ಪಾಯಿಂಟ್ ಏನ್ ಗೊತ್ತಾ, ವೆರಿ ವೆರಿ ಇಂಪಾರ್ಟೆಂಟ್. 6ನೇದ್ ಬರ್ಕೊಂಡ್ರ ಯು ಮಸ್ಟ್ ಅಟೆಂಡ್ BOP ಈವೆಂಟ್, ಝೂಮ್ ಮೀಟಿಂಗ್, ಇವೆಲ್ಲ ಕಂಪಲ್ಸರಿ ಅಟೆಂಡ್ ಮಾಡ್ಬೇಕು. ಇದರಲ್ಲಿ ರಾಜಿ ಇಲ್ಲ. ಒಂದೊತ್ತು ಊಟ ಬಿಟ್ಬಿಡಿ, ಝೂಮ್ ಮೀಟಿಂಗ್ ಮಿಸ್ ಮಾಡಕ್ ಹೋಗ್ಬಿಡಿ. ಬನ್ನಿ, ಯಾರೋ ಒಬ್ರು ಮಾತಾಡೋದು ಏನೋ ವಿಷಯ ನಿಮ್ ತಲೆಗೆ ಹೋಗಿ ನಿಮ್ ಮನ್ಸಲ್ಲಿ ಏನೋ ಇನ್ಸ್ಪೈರ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ಬಿಡ್ತೀರಾ. ನಿಮ್ಮ ಇಡೀ ದಿನ ಮನೇಲಿರೋ ಗೋಳಾಟಗಳು 1 hour ಝೂಮ್ ಒಳಗ್ ಬಂದ್ಬಿಟ್ರೆ ಮೋಟಿವೇಶನ್ ಆಗ್ತೀರಾ, ಸೆಲ್ಫ್ ಮೋಟಿವೇಶನ್ ಆಗ್ತೀರಾ. ಯಾಕಂದ್ರೆ ನಮ್ಮವರು ತಮ್ಮವರು ಅಂತ ಎಲ್ಲ ಇಲ್ಲಿ ಮಿಕ್ಸ್ ಆಗ್ಬಿಡ್ತೀವಿ. ನಾನು ವಿಡಿಯೋ ಆನ್ ಮಾಡಿ ಅಂತ ಯಾಕೆ ಹೇಳಿದ್ದೆ ಹೇಳಿ? ಏನು ಅಲ್ಲ ರೀ, ಒಬ್ಬೊಬ್ರು ಮುಖ ಇಲ್ಲಿ ನೋಡ್ತಾ ಇದ್ದಾಗ ಏನಾಗುತ್ತೆ ಗೊತ್ತಾ, ಓ ಇವ್ರು ಮೇಡಮ್ ಅಲ್ವಾ, ಓ ಚಂಪಾ ಮೇಡಮ್ ಅಲ್ವಾ, ಓ ಇವ್ರು ದೀಪ ಭಟ್ಟು ಬೆಂಗಳೂರು, ಓ ಇವ್ರು ನಮ್ಮ ಅನ್ಸರ್ ಬೈ ಅಲ್ವಾ, ಅದೇನೋ ಒಂಥರ ಫಂಕ್ಷನ್ ಅಲ್ಲಿ ಸಿಕ್ಕಂಗಾಗ್ಬಿಡುತ್ತೆ ಎಲ್ಲರೂ. ಈಗ ನೋಡಿ ನಾವೆಲ್ಲ ನೆನೆ ಒಟ್ಟಿಗೆ ಸಿಕ್ಕಿದ್ವು, ಇವತ್ತು ಝೂಮ್ ಅಲ್ಲಿ 100 ಜನ ಒಟ್ಟಿಗೆ ಸಿಕ್ಕಿದ್ವಿ ನಾವು. ಅಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ಬಾಂಧವ್ಯತೆ, ಅವ್ರ ಮುಖ ನೋಡಿದಾಗ ಇವ್ರ ಮುಖ ನೋಡಿದಾಗ ಒಂದು ಖುಷಿ ಆಗುತ್ತೆ. ಎಲ್ಲ ಎಷ್ಟು ಚೆನ್ನಾಗಿದೀವಪ್ಪ, ನಾವ್ ಈ ತರ ಇರ್ಬೇಕು ಆ ತರ ಇರ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಕೆಲಸಗಳು, ಪಾಸಿಟಿವ್ನೆಸ್ ನಮ್ಮಲ್ಲಿ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. 7ನೇದು ವೆರಿ ವೆರಿ ಇಂಪಾರ್ಟೆಂಟ್, ಕ್ಯಾಲೆಂಡರ್ ಫುಲ್ ಆಫ್ ಅಪಾಯಿಂಟ್ಮೆಂಟ್. ನಿಮ್ಮಲ್ಲಿ ಕ್ಯಾಲೆಂಡರ್ ಇದೆ? ಯಾರ್ಯಾರ ಮನೆ ಕ್ಯಾಲೆಂಡರ್ ಇದೆ ಹಂಗೆ ತೋರಿಸಿ. ಕೆಲವ್ರ ಮನೆ ಕ್ಯಾಲೆಂಡರ್ ನೆತ್ತಕ್ಕಿರ್ತಾರಲ್ಲ, ಅಲ್ಲಿ ನೋಡಿ ರೌಂಡ್ ಮಾಡಿರ್ತಾರೆ ಗೊತ್ತಾ? ಏನಕ್ಕೆ ಮಾಡಿರ್ತಾರೆ ರೌಂಡ್? ಒಂಚೂರು ಹೇಳ್ರಿ ಪೆನ್ನಲ್ಲಿ ತಗೊಂಡು. ಯಾರು ಮಾತಾಡ್ಬೋದಾ? ಶರಾಜ್ ಅವ್ರೆ, ಕ್ಯಾಲೆಂಡರ್ ಅಲ್ಲಿ ಒಂದೊಂದ್ಸರಿ ರೌಂಡ್ ಮಾರ್ಕ್ ಹಾಕಿರ್ತೀರ ಪೆನ್ನಲ್ಲಿ, ಕೆಲವರೆಲ್ಲ ಹಾಕಿರ್ತಾರಲ್ಲ, ಏನಕ್ಕೆ ಹಾಕಿರ್ತಾರೆ? ಮರ್ತೋಗ್ಬಾರ್ದು ಅನ್ನೋದಕ್ಕೆ ಅದು ರೌಂಡ್ ಅಪ್ ಮಾಡಿ ಇಟ್ಕೊಳ್ತಾರೆ. ಯಾರ್ದೋ ಮದುವೆ ಇದೆ ರೌಂಡ್ ಅಪ್ ಮಾಡಿರ್ತಾರೆ, ಮರ್ತೋಗ್ಬಿಟ್ರೆ ಅಂತ ಹೇಳಿ. ಕರೆಕ್ಟ್ ಅಲ್ಲ? ಆ ಕ್ಯಾಲೆಂಡರ್ ಕೆಳಗೆ ಪೆನ್ನಲ್ಲೂ ಬರ್ದಿರ್ತಾರೆ, ಚೀಟಿ ಅಮೌಂಟ್ ಅನ್ನ ಇವ್ರಿಗೆ ಕೊಟ್ಟಿದ್ದೀನಿ, ಇವ್ರದ್ದು ಇದು ಕೊಟ್ಟಿನಿ ಎಲ್ಲ ಬರ್ದಿರ್ತಾರೆ ಕ್ಯಾಲೆಂಡರ್ ರಿಮೆಂಬರ್ಗೆ. ಕರೆಕ್ಟ್ ಅಲ್ಲ? ಆ ಕ್ಯಾಲೆಂಡರ್ ಅಲ್ಲಿ ಅಲ್ಲೂ ಬರೀರಿ, ನಾನು ಇಂಥವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಮದುವೆ ಮನೆ ಕೊಟ್ಟಿದ್ ಬರೆಯೋದಲ್ಲ, ನಾಮಕರಣಕ್ಕೆ ಬರೆಯೋದಲ್ಲ, ಯಾವ್ದಕ್ಕೋ ಬರೆಯೋದಲ್ಲ. ಕ್ಯಾಲೆಂಡರ್ ಫುಲ್ ಆಫ್ ಅಪಾಯಿಂಟ್ಮೆಂಟ್. ಯಾರಿಗ್ ಕೊಟ್ಟಿದ್ದೀರಾ? ನಿಮ್ಮ ಟೀಮಲ್ಲಿ 10 ಜನ ಇದಾರೆ ಅಂದ್ರೆ ಸೋಮವಾರ ಯಾರಿಗ್ ಕೊಟ್ಟಿದ್ದೀನಿ, ಇಲ್ಲ ಸೋಮವಾರ ಮಧ್ಯಾಹ್ನ ಯಾರಿಗ್ ಕೊಟ್ಟಿದ್ದೀನಿ, ಓಕೆ ಡನ್. ಮಂಗಳವಾರ ಮಾಡಕ್ಕಾಗಿಲ್ಲ, ರೇಚಾ ಬಿಡಿ. ಯಾರೇನ್ ಕುತ್ಕೆ ಮೇಲೆ ಕೂತಿಲ್ಲ ನಿಮ್ಗೆ ಮಂಗಳವಾರನೂ ಮಾಡಿ ಬುಧವಾರ ಮಾಡಿ ಅಂತ. ನಮ್ ಸಕ್ಸಸ್ ಜಲ್ದಿ ಬೇಕಾ ನಾವು ಮಾಡ್ಬೇಕಷ್ಟೇ. ನಮ್ದೆಲ್ಲ ಕ್ಯಾಲೆಂಡರ್ ಫುಲ್ ಆಫ್ ಅಪಾಯಿಂಟ್ಮೆಂಟ್. 1ನೇ ತಾರೀಕಿಂದ ಹಿಡಿದು 28ನೇ ತಾರೀಕುವರೆಗೂ ನಮ್ದಿರುತ್ತೆ. ಈಗ ನಾನು ಆಲ್ರೆಡಿ ನೋಡಿ ಶುಕ್ರವಾರ ಕರಿತಾ ಇದ್ದೀನಿ ನಮ್ಮ ಫೌಂಡರ್ಸ್ಗೆಲ್ಲ. 6 ತಿಂಗಳ ಅಜೆಂಡಾ ರೆಡಿ ಮಾಡಿದ್ದೀನಿ ನನ್ನ ಟೀಮಿಗೆ. ಕಂಪ್ನಿ ಮಾಡ್ದಂಗ ನಾನು ಮಾಡಾಯ್ತು. ಮೊದಲ ಹೆಜ್ಜೆ ಯಾವಾಗ ಮಾಡ್ಬೇಕು, 2 night 3 days 1 day ಟ್ರೈನಿಂಗ್ ಯಾವಾಗ ಮಾಡ್ಬೇಕು, ಪ್ಲಸ್ BOP ಯಾವಾಗ ಮಾಡ್ಬೇಕು, ಪ್ಲಸ್ ನಮ್ ಡೆಲ್ಲಿ ಆಫರ್ ಯಾವಾಗ ಹೋಗ್ಬೇಕು, ಪ್ಲಸ್ ಗೋವಾಗೆ ಯಾವತ್ತು ಹೋಗ್ಬೇಕು, ಅದೆಲ್ಲ ಶುಕ್ರವಾರ ಫೈನಲ್ ಮಾಡ್ತಾ ಇದೀವಿ ಹಾಸನಲ್ಲಿ ನಾವು. ಅಜೆಂಡಾ ರೆಡಿ ಮಾಡ್ಬಿಟ್ಟೆ ನಾನು, ಎಲ್ಲೂ ಮೈನಸ್ ಆಗ್ಬಾರ್ದು ಅಂತ ಹೇಳಿ. ಆದ್ರೂ ಪ್ಲಾನ್ ಪ್ರಕಾರ ಕೆಲಸ ಮಾಡ್ಕೊಂಡು ನಾನು ಹೋಗ್ತೀನಿ. ಎಷ್ಟು ಜನದ್ದು ಕ್ಯಾಲೆಂಡರ್ ರೆಡಿ ಇದೆ, ಅಪಾಯಿಂಟ್ಮೆಂಟ್ ರೆಡಿ ಇದೆ? ಯಾರ್ದಿಲ್ಲ. ಸಿಕ್ಕಿ ಟೈಮಲ್ಲಿ ಕೆಲಸ ಮಾಡ್ತೀರಾ, ಅದಕ್ಕೆ ಸಿಕ್ಕಿ ಟೈಮಲ್ಲಿ ID ಬರೋದು. ನಿಮ್ ಮನೆ ಕೆಲ್ಸಕ್ಕೆ ಕೊಡೋ ಸವಲತ್ತು ಒತ್ತನ್ನ ವಿಸ್ಟಾರಿಗೆ ಕೊಟ್ಬಿಟ್ಟಿದೆ, ನೀವು ಎಲ್ಲೋ ಹೋಗ್ಬಿಡ್ತೀರಿ, ನೀವು ಕೊಡಲ್ಲ. ಮಕ್ಳಿಗೆ ಹೆಂಗೆ ಸೀರಿಯಸ್ ಆಗಿ ಗಮನ ಕೊಡ್ತೀರಾ? ನಿಮ್ ಹಸ್ಬೆಂಡ್ ಊಟ ಮಾಡಿಲ್ಲ ಅಂದ್ರೆ ಊಟ ಮಾಡ್ರಿ ಅಂತ ಹೆಂಗ್ ಗಮನ ಕೊಡ್ತೀರಾ? ನಿಮ್ ಮಕ್ಳು ಊಟ ಮಾಡಿಲ್ಲ ಅಂದ್ರೆ ಮಕ್ಳೇ ಊಟ ಮಾಡಿ ಅಂತ ಮುದ್ದಾಗಿ ಕನ್ವಿನ್ಸ್ ಮಾಡಿ ಟಿವಿ ಕೊಟ್ಟಿ ಮೊಬೈಲ್ ಕೊಟ್ಟಿ ಏನೋ ಕೊಟ್ಟು ಊಟ ಮಾಡಿಸ್ತಿರಲ್ಲ. ಆ ಆತಂಕ ಮಿಡಿತಾ ಇದೆಯಲ್ಲ ನಿಮ್ಮ ಕೆಳಗಿರ್ತಕ್ಕಂಥವ್ರ ಮೇಲೆ ಎಷ್ಟಿದೆ. ಇವತ್ತು ಝೂಮ್ ಮೀಟಿಂಗ್ ಬಂದಿಲ್ಲ ಎಷ್ಟೋ ಜನ ಅನ್ಕೊಂಡ್ರೆ, ನನ್ ಟೀಮಲ್ಲಿ ಯಾಕೆ ಇಷ್ಟೊಂದು ಜನ ಝೂಮ್ ಮೀಟಿಂಗ್ ಬಂದಿಲ್ಲ? ಲೆಕ್ಕ ಮಾಡ್ಬೇಕ್ರಿ ನೀವು. ನಾನೀಗ ನೋಡಿ 1,400 ರೂಪಾಯಿ ನಂಗೆ ಖರ್ಚಿದೆ ಈಗ ನನಗೆ. ಯಾರ್ಯಾರು ವಿಡಿಯೋದಲ್ಲಿ ಇದ್ರು ನಾನು ಅವ್ರಿಗೀಗ 1,100 ರೂಪಾಯಿ ಬೀಳುತ್ತೆ, ಒಂದು ಬ್ರಾಸ್ಲೆಟ್ 2 ಡೈರಿ ದುಡ್ಡು. ಕರೆಕ್ಟಾ? ನಾನು ಕೊಡ್ಲೇಬೇಕಾ? ನಾನು 1 hour ನಾನೆಲ್ಲೋ ಮೀಟಿಂಗ್ ಮಾಡೋ ಬದಲು ನಾನು ಆಫರ್ ಕೊಡ್ಕೊಂಡು ನಾನು 100 ಜನ ಸ್ಟ್ರೆಂತ್ ಕೂರಿಸ್ಕೊಂಡೆ. ನನಗೆ ಸ್ಟ್ರೆಂತ್ ಬೇಕು, ನನ್ ಜನ ಎಷ್ಟು ಜನ ಇದಾರೆ ನಂಗೆ ಬೇಕು, 100 ಜನ ಬರಲೇಬೇಕು ಅಂತ ಹೇಳಿದೆ. ನಮ್ ಫೌಂಡರ್ಸ್ಗೆಲ್ಲ ತಾಕೀತ್ ಮಾಡಿದೆ, ಅವ್ರಿಗೆಲ್ಲ ವಾಯ್ಸ್ ಆಗ್ತೆ. ನಂಗೆ ಅದೆಲ್ಲ ಗೊತ್ತಿಲ್ಲ, ನಿಮ್ ಟೀಮ್ ಸ್ಟ್ರೆಂತ್ ಬೇಕು ನನ್ಗಷ್ಟೇ. ಆ ಮಿಡಿತಾ ಇದೆ ನನ್ನ ಹತ್ರ ಇದೆ, ನಿಮ್ಗೆ ಬೇಕಲ್ಲ. ನಿಮ್ ಕೆಳಗೆ ಎಷ್ಟು ಜನ ಇದಾರೆ, ಝೂಮ್ ಮೀಟಿಂಗ್ ಎಷ್ಟು ಜನ ಕೂತಾರೆ? ನಾನು 2ನೇ ರ್ಯಾಂಕ್ ಅಲ್ಲಿ ಇದ್ದೀನಿ, ನಾನು 5ನೇ ರ್ಯಾಂಕ್ ಅಲ್ಲಿ ಇದ್ದೀನಿ. ನನ್ ಕೆಳಗೆ 10 ಜನ ಇದಾರೆ. 10 ಜನ ಝೂಮಿಗೆ ಬರ್ತಾ ಇದಾರ? ಬರ್ತಾ ಇಲ್ಲ. ಎಷ್ಟು ಜನ ಬರ್ತಾ ಇದಾರೆ? 5 ಜನ. ನಿನ್ನೆ ಎಷ್ಟು ಜನ ಬಂದ್ರು? 5 ಜನ ಬಂದ್ರು. ಇವತ್ತಾಕೆ ಇನ್ಕ್ರೀಸ್ ಆಗಿಲ್ಲ? ಇವತ್ತಾಕೆ ಇಬ್ರೇ ಬಂದ್ರು? ಆ 3 ಜನ ಯಾಕೆ ಝೂಮಿಗೆ ಬಂದಿಲ್ಲ? ಫೋನ್ ಮಾಡ್ಬೇಕು, ಯಾಕೆ ಬಂದಿರ್ಲಿಲ್ಲ? ಯಾಕೆ ಬಂದಿಲ್ಲ ಅಂತ ಬೈಯೋದಲ್ಲ, ಯಾಕೆ ಬರ್ಲಿಲ್ಲಲ್ಲ? ಇವು ಬಿಸಿ ಇದ್ರಾ? ಇಟ್ಸ್ ಓಕೆ, ನಾಳೆ ಬನ್ನಿ, ಆತರ ಮಾತಾಡಿ. ಅದ್ಯಾವುದು ಲೆಕ್ಕಾಚಾರ ಇಲ್ಲ.
ಲೆಕ್ಕಾಚಾರ ಇಲ್ದಲೆ ಮಾಡ್ತೀರಾ. ಕೆಲವ್ರಿಗಂತೂ ಝೂಮ್ ಮೀಟಿಂಗ್ ಅಂದ್ರೆ ಅಯ್ಯೋ ಬೇಕಿದ್ದವ್ರು ಬರ್ತಾರೆ, ಗ್ರೂಪಿಗೆ ಹಾಕಿಲ್ವಾ ಲಿಂಕ್ ಅಂತಾರೆ. ಯಾರ ಹಾಳಾಗೋಗ್ಲಿ, ಏನಾರ ಹಾಳಾಗೋಗ್ಲಿ, ನನಗ್ ಬರ್ತತ್ 2,000 1,000 ಬರ್ತತ್ ಸಾಕ್ ನನ್ಗೆ. ಯಾರು ನೋಡಿ ಒಂದ್ ಹೇಳ್ತೀನಿ ಕೇಳಿ, ದೇವ್ರ ಸತ್ಯವಾಗ್ಲು ಕೆಳಗಿರ ಜೂನಿಯರ್ ಬಗ್ಗೆ ಯಾರು ನೆಗ್ಲೆಕ್ಟ್ ಮಾಡ್ತಾರೆ ಭಗವಂತ ನಿಮಗೆ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಬಿಡಲ್ಲ. ಯಾವತ್ತು ನಿಮ್ಮ ಕೆಳಗಡೆಯವರ ರ್ಯಾಂಕ್ ಬಗ್ಗೆ ಒಲವು ತೋರಿಸ್ತೀರಾ, ಕೆಳಗಡೆಯವ್ರಿಗೆ ಬೆಳೆಸೋದ್ರ ಬಗ್ಗೆ ಗಮನ ಕೊಡ್ತೀರಾ, ಭಗವಂತ ಕಣ್ ತುಂಬಾ ಟೀಮ್ ಕೊಡ್ತಾನೆ. ನನಗೆ ಪುರ್ಸೊತ್ತಿಲ್ಲ, ಕೆಲಸ ಮಾಡಕ್ ಹೋಗ್ಬಿಟ್ರೆ ಪುರ್ಸೊತ್ತೇ ಇಲ್ಲ. ಇಡೀ 24 hours ಮಾಡಿದ್ರು ಟೀಮ್ಗಳಿಗೆ ಸರ್ವಿಸ್ ಆಗ್ತಾನೆ ಇರುತ್ತೆ. ಕೈ ತುಂಬಾ ಟೀಮ್ ಕೊಡ್ತಾ ಇರ್ತಾನೆ ಭಗವಂತ ನಮಗೆ. ಇಲ್ಲಿ ಕೆಲವ್ರು ಏನ್ ಗೊತ್ತಾ, ಸೇರ್ಸೋದು ಬಿಡೋದು ಅದೆಲ್ಲ ಅಲ್ಲ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. 8ನೇ ಪಾಯಿಂಟ್ 6 to 10 ಆವರೇಜ್ 6 ರಿಂದ 10 ಹೋಮ್ ಮೀಟಿಂಗ್ಗಳು ಎವ್ರಿ ವೀಕ್ ಮಾಡ್ಲೇಬೇಕು. ನೋಡಿ, ನಾನು ಕುಶಾಲನಗರ ಹೋಗ್ಬಿಟ್ರೆ ಬಾಬೀಜಿ ಮನೆಯಲ್ಲಿ ಅಲ್ಲೇ ಊಟ, ಅಲ್ಲೇ ಹೋಮ್ ಮೀಟಿಂಗ್, ಅಲ್ಲೇ ಹೋಮ್ ಮೀಟಿಂಗ್ ಮಾಡ್ಬಿಡ್ತೀನಿ. ನಿನ್ನೆ ಹಾಸನಿಗೆ ಬೆಂಗಳೂರಿಗೆ ಬರ್ಬೇಕಾದ್ರೆ ಸುಮ್ಮನೆ ಅಲ್ಲಿರೋರ್ಗೆ 3-4 ಜನಕ್ಕೆ ಫೋನ್ ಮಾಡ್ಕೊಂಡು ನಾನು ಬರ್ತಾ ಇದ್ದೀನಿ ಅಂತ ಹೇಳಿ, ಕಾರ್ ಸ್ವಲ್ಪ ಗಲೀಜಾಗಿತ್ತು, ಟೈಮ್ ಇರ್ಲಿಲ್ಲ ಅಂತೇಳಿ ಸಂಸದ ಭವನ ಹತ್ರ ಬಂದೆ. ಸಂಸದ ಭವನ ಬುಕ್ ಮಾಡ್ಕೋಬೇಕಿತ್ತು. ವಾಟರ್ ವಾಶಿಗೆ ಅಲ್ಲೇ ಕಾರ್ ಬಿಟ್ಟೆ, ಅಲ್ಲಿಗೆ ಸಂಪತ್ತಿಗೆ ಬರಕ್ ಕೇಳಿದೆ, ಗಿರೀಶ್ ಅವ್ರಿಗೂ ಬರಕ್ ಕೇಳಿದೆ, ಜಂಕ್ಷನ್ ಮಾಡ್ಕೊಂಡೆ, ಅಲ್ಲಿರೋ 3 ಲೀಡರ್ಸ್ ಕರೆಸ್ದೆ, ಅವ್ರ ಜೊತೆನೆ ಕಾಫಿ ಕುಡ್ದೆ, ಪಪ್ಸು ತಿಂದೆ, ಅಲ್ಲೇ ಒಂದು ಮೀಟಿಂಗ್ ಮಾಡ್ಬಿಟ್ಟೆ. 1 hour ಅಲ್ಲೇ 1 hour ಮೀಟಿಂಗ್ ಮಾಡ್ಬಿಟ್ಟೆ. ಟೈಮೇ ವೇಸ್ಟ್ ಮಾಡ್ಲಿಲ್ಲ. ನಾನು ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ. 1 hour ಯಾವ ಏರಿಯಾಗೆ ಹೋಗ್ತೀನಿ ಆ ಏರಿಯಾದಲ್ಲಿ ಮೀಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಅದು ಮಾಡಲ್ಲ. ನೀವು ಎಷ್ಟು ಚೆನ್ನಾಗಿ ಮಾಡ್ಬೋದ್ರಿ ನಿಮ್ ಸುತ್ತಮುತ್ತ ಮನೆ ವಾತಾವರಣದೆಲ್ಲ ಹೋಮ್ ಮೀಟಿಂಗ್ಗಳು. ಅದೇನೋ ಟಿಕ್ಕಿ ಪಾರ್ಟಿ ಎಂತ ಪಾರ್ಟಿ ಅಂತಾರಪ್ಪ, ನಿಮ್ ಗ್ಯಾಂಗ್ ಗಳಿರ್ತವೆ, ಕರ್ಸೋದು, ಪೋಪ್ಸ್ ತಿನ್ಸ್ರಿ, ಕೇಕ್ಸ್ ತಿನ್ಸ್ರಿ, ಕಾಫಿ, ಉಪ್ಪಿಟ್ಟು, ಕೇಸರಿ ಬಾತ್ ತಿನ್ಸ್ರಿ, ಸುತ್ತಮುತ್ತ ಇರೋರು ಕರ್ರಿ, ತಿಂತ ನಿಮ್ದ್ರ ಬಗ್ಗೆ ಮಾತಾಡ್ರಿ, ಮಾಡ್ರಿ, ಸಣ್ಣ ಪುಟ್ಟ ಖರ್ಚು ಮಾಡ್ರಿ, ಒಂದ್ ಸ್ವಲ್ಪ ಉಪ್ಪಿಟ್ಟು ಮಾಡಕ್ ಖರ್ಚು ಮಾಡ್ರಿ, ಕೇಸರಿ ಬಾತ್ ಮಾಡ್ರಿ, ಮನೆ ಕರ್ರಿ. ಬರೀ ಮದುವೆ ಮನೆಗೆ ಇದ್ರ ಮನೆಗೆ ಕರೆಯೋದಲ್ಲ, ಮಧ್ಯದಲ್ಲಿ ಕರ್ರಿ. ಜನಗಳು ಖುಷಿ ಪಡ್ತಾರೆ. ಪಾರ್ಟಿ ಅಂದ್ರೆ ಜನಗಳಿಗೆ ಖುಷಿ. ಇವತ್ತೊಂದು ಪಾರ್ಟಿ ಇದೆ, ಟಿಕ್ಕಿ ಪಾರ್ಟಿ ಅಪ್ಪ, ಆ ಪಾರ್ಟಿ ಇದೆಯಪ್ಪ. ನೋಡಿ, ನಮ್ಮ ಹೆಣ್ಮಕ್ಳಿಗೆ ನಾಮಕರಣ ಇದೆ ಅಂದ ತಕ್ಷಣ ಫುಲ್ ರೆಡಿ ಆಗ್ಬಿಡ್ತಾರೆ. ಡ್ರೆಸ್ ಗಿಸ್ ಎಲ್ಲ ಹಾಕೊಂಡು ನಾಳೆ ಯಾವ್ದು ವಾಲೆ ಹಾಕೋಬೇಕು, ಯಾವ ಸ್ಯಾರಿ ಹಾಕೋಬೇಕು, ಖುಷಿ. ಯಾಕೇಳಿ, ಅಕ್ಕ ಬರ್ತಾರೆ, ಅತ್ತೆ ಬರ್ತಾರೆ, ದೊಡ್ಡಮ್ಮ ಬರ್ತಾರೆ, ಚಿಕ್ಕಮ್ಮ ಬರ್ತಾರೆ. ಏನೇ ಚೆನ್ನಾಗಿದ್ದೇನೆ, ಎಲ್ಲೇ ಕಾಣ್ತಾ ಇರ್ಲಿಲ್ಲ, ಅದು ಮಾತಾಡದೆ ಒಂದ್ ಖುಷಿ. ಅವ್ರು ನಾಮಕರಣಕ್ಕೆ ಹೋಗಿರಲ್ಲ, ಅಲ್ಲಿ ಅವ್ರು ಬರ್ತಾರೆ, ಅವ್ರ ಜೊತೆ ಮಾತಾಡ್ಬೇಕಂತಾರೆ ಹೋಗೋದು. ಅದ್ ಹೆಂಗಲ್ಲಿ ಯೂನಿಟಿ ಮಾಡ್ಕೋತಿರಲ್ಲ, ಅದೇ ತರ ಇಲ್ಲೂ ಯೂನಿಟಿ ಮಾಡ್ಕೋಬೇಕು, ಎನ್ಕ್ಯಾಶ್ ಮಾಡ್ಕೋಬೇಕು ವಾತಾವರಣಗಳನ್ನ. ಸಾರ್ ಕಿಟ್ಟಿ ಪಾರ್ಟಿನ, ಏನೋ ಒಂದ್ ಕಿಟ್ಟಿ, ಓಕೆ ಡನ್, ವೆರಿ ವೆರಿ ಇಂಪಾರ್ಟೆಂಟ್. ಈ ತರ ಹೋಮ್ ಮೀಟಿಂಗ್ ಗಳನ್ನ ಮಾಡಿ, ಮನೆಗೆ ಸುತ್ತಮುತ್ತ ಹೋಮ್ ಮೀಟಿಂಗ್ ಗಳನ್ನ ಮಾಡಿ ಡಿಸ್ಕಷನ್ ಮಾಡ್ಕೊಳ್ಳಿ. ಎನ್ವೈರನ್ಮೆಂಟ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎನ್ವೈರನ್ಮೆಂಟ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನಾನ್ ಮನೆ ಕಟ್ಬೇಕಾದ್ರೆ ಒಂದ್ ಏನಾಯ್ತು ಗೊತ್ತಾ, ಸ್ಟಾರ್ಟಿಂಗ್ ತುಂಬಾ ಸೈಟ್ ನೋಡಿದ್ವು. ಅಲ್ಲಿ ಹೋದಾಗ ಏನೋ ಒಂಥರ ಅನ್ಸೋದು ವಾತಾವರಣಗಳು. ಆಮೇಲೆ ಎಲ್ಲ ಯೋಚನೆ ಮಾಡಿದೆ, ನಾವ್ ಇದನ್ನ ಹೇಳೋದೇ ಜಾಸ್ತಿ ಅಲ್ಲ. ಎನ್ವೈರನ್ಮೆಂಟ್ ಬೇಕಂದ್ರಲ್ಲ, ನಮ್ ಮನೆ ಇದೆ, ನಮ್ ಮನೆ ಎದುರುಗಡೆ ಯಾವ್ದಾದ್ರು ಒಂದ್ ಒಳ್ಳೆ ಸೂಪರ್ ಡೂಪರ್ ಮನೆ ವಾತಾವರಣ, ರೋಡ್ ಅಗ್ಲ ಇದ್ದಿ, ಫ್ರೀಡಮ್ ಇದ್ರೆ ಅದೇನೋ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಚೋಟ ಮೋಟ ಇತ್ತು ಅಂದ್ರೆ ಎಲ್ಲ ಇರಿಟೇಟ್ ಆಗುತ್ತಲ್ಲ. ಅವಾಗ ಅನ್ನಿಸ್ತು, ಕಮ್ಮಿಗೆ ಸಿಕ್ಕಿದ್ರು ನಾವ್ ಅಲ್ಲಿ ತಗೊಳ್ಳಿಲ್ಲ, ಜಾಸ್ತಿ ಕೊಟ್ಟೆ ಇನ್ನೊಂದ್ ಕಡೆ ತಗೊಂಡು. ನಮ್ಗೆ ಅಲ್ಲಿ ಎನ್ವೈರನ್ಮೆಂಟ್ ಚೆನ್ನಾಗ್ ಅನ್ನಿಸ್ತು. ಸೈಲೆಂಟ್ ರೋಡು, ಜನ ಓಡಾಡೋದ್ ಕಮ್ಮಿ, ಪೀಸ್ ಆಫ್ ಮೈಂಡ್ ಅಲ್ಲಿ ಇರ್ಬೋದು. ಈ ತರ ಯೋಚನೆ ಮಾಡುದು. ಎನ್ವೈರನ್ಮೆಂಟ್, ಸುತ್ತಮುತ್ತ ಎನ್ವೈರನ್ಮೆಂಟ್. ನಿಮ್ ಸುತ್ತಮುತ್ತ ಬರೀ ಜಗಳ ಮಾಡೋದು, ಕಿರಿಕ್ ಮಾಡೋದು, ಅದು ಮಾಡೋದು, ಇದೇ ವಾತಾವರಣ ಇದ್ರೆ ನಿಮ್ಗೆ ಮಾಡ್ಬೇಕು ಅನ್ನೋ ಮೂಡ್ ಬರಲ್ಲ ಸ್ನೇಹಿತರೆ. ಯಾವ್ದಕ್ಕಾರು ಒಂದು ಪುಲಿಸ್ ಸ್ಟಾಪ್ ಇಟ್ಕೊಳ್ಳಿ ಸ್ನೇಹಿತರೆ, ಪುಲಿಸ್ ಸ್ಟಾಪ್ ಇಟ್ಕೊಳ್ಳಿ. ವಿತೌಟ್ ಪುಲಿಸ್ ಸ್ಟಾಪ್ ಆಗಲ್ಲ. ಕೆಲವೊಂದಕ್ಕೆ ಪುಲಿಸ್ ಸ್ಟಾಪ್ ಇಡ್ಲೇಬೇಕು. ಪುಲಿಸ್ ಸ್ಟಾಪ್ ಇಟ್ಟಿಲ್ಲ ಅಂದ್ರೆ ಕೆಲಸ ಆಗಲ್ಲ. ಏನಾದ್ರು ಒಂದ್ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಮಾಡ್ಕೊಂಡು ಇಟ್ಕೋಬಿಡಿ. ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕಾಗಲ್ಲ. ಮತ್ ಹಂಗಂತ ಹೇಳಿ ಜೋಶಿಯರ್ ಹತ್ರ ಹೋಗ್ಬಿಟ್ಟು ನಂದು ಹಿಂಗ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಕೊಂಡು ನಿಂಬೆಹಣ್ಣು ಉಳಿಸ್ಕೊಂಡೆಲ್ಲ ಬರಕ್ ಹೋಗ್ಬೇಡ್ರಿ. ಕರೆಕ್ಟ್ ಅಲ್ಲ? ಅದು ಒಬ್ಬ ಒಂದ್ಸರಿ ಏನ್ ಮಾಡಿದ್ನಂತೆ, ಜ್ಯೋತಿಷ್ ಹತ್ರ ಹೋಗಿ ಕೂತ್ಕೊಬಿಟ್ಟು ಕೊಟ್ನಂತೆ. ಎಲ್ಲ ಕೊಟ್ಮೇಲೆ ಜ್ಯೋತಿಷ್ ಹೇಳಿದ್ನಂತೆ, ನಿಮ್ಗೆ 2 ಹೆಣ್ಮಕ್ಳಲ್ವಾ? ನಂದ್ 2 ಹೆಣ್ಮಕ್ಳು ಅಂತ ಇವ್ನಿಗೆ ಹೆಂಗ್ ಗೊತ್ತಾಯ್ತು? ಆಮೇಲೆ ನಿಮ್ಗೆ ಒಬ್ಬರೇ ಹೆಂಡ್ತಿ ಅಲ್ವಾ? ನಂದು ಒಬ್ಬರೇ ಹೆಂಡ್ತಿ ಅಂತ ಇವ್ನಿಗೆ ಹೆಂಗ್ ಗೊತ್ತಾಯ್ತು? ನಿಮ್ ಮನೆ ಅಡ್ರೆಸ್ ಇದೆ ಅಲ್ವಾ? ನಮ್ಮನೆ ಅಡ್ರೆಸ್ ಗೊತ್ತಾ ಇವನಿಗೆ? ವೆರಿ ಗುಡ್. ಇಷ್ಟು ಸ್ಟೇಜ್ ಅಲ್ವಾ? ಅದು ಗೊತ್ತಾ? ಲಾಸ್ಟಿಗೆ ಸ್ವಾಮೀಜಿ ನಿಮ್ಗೆಲ್ಲ ಇದು ಹೆಂಗ್ ಗೊತ್ತಾಯ್ತು ಅಂದ್ರೆ, ಅವನಿಗೆ ಆಧಾರ್ ಕಾರ್ಡ್ ಕೊಡು ಅಂದ್ರೆ ರೇಷನ್ ಕಾರ್ಡ್ ಕೊಟ್ಟಿದ್ದ. ಆ ರೇಷನ್ ಕಾರ್ಡ್ ಅಲ್ಲಿ ಫ್ಯಾಮಿಲಿದೆಲ್ಲ ಲಿಸ್ಟ್ ಇತ್ತು, ಗಂಡಂದು, ಹೆಂಡ್ತಿದು, ಮಕ್ಳದು ಎಲ್ಲ ಜಾತಕ ಹೇಳ್ಬಿಟ್ಟಿದ್ದ. ಹಂಗೆ ಕೆಲವ್ರು ಇಲ್ಲಿ ಏನಾಗ್ಬಿಡ್ತಾರೆ, ಆಧಾರ್ ಕಾರ್ಡ್ ಕೊಡೋ ಬದಲು ರೇಷನ್ ಕಾರ್ಡ್ ಕೊಟ್ಬಿಟ್ಟಿರ್ತಾರೆ. ಹಂಗಾಗಿ ಅದು ಬೇಡ. ಒಂದು ವೆರಿ ವೆರಿ ಇಂಪಾರ್ಟೆಂಟ್, ರೆಸ್ಪೆಕ್ಟ್ ಯುವರ್ ಅಪ್ಲೈನ್. ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಡಿಸಿಷನ್. ನಾನ್ ಅಪ್ಲೈನ್ ಕೆಲಸ ಮಾಡ್ತಾರೋ ಬಿಡ್ತಾರೋ ಅದು ಬೇಡ ರೀ. ನನಗ್ ಐಡಿ ಬೇಕ್ರಿ, ನನಗ್ ದುಡ್ಡು ಬೇಕು, ನಂದ್ ರ್ಯಾಂಕ್ ಆಗ್ಬೇಕು, ಕೆಲಸ ಮಾಡಿ ಅಷ್ಟೇ.
ನಿಮ್ ಅಪ್ಲೈನ್ ಬಂದಿಲ್ಲ, ಅಪ್ಲೈನ್ ಫೋನ್ ಮಾಡಿಲ್ಲ, ಅವ್ರು ಸಿಕ್ಕಿಲ್ಲ, ಇವ್ರು ಸಿಕ್ಕಿಲ್ಲ, ಕೊತ್ತಂಬರಿ ಬಿಟ್ಟಾಕ್ರಿ. ನಾನ್ ಹೇಳೋದು, ಈಗ ಅಪ್ಲೈನಿಗೆ ಫೋನ್ ಮಾಡ್ತೀರಪ್ಪ, ಅಪ್ಲೈನ್ ಬಿಸಿ ಇದಾರೆ, ಅವ್ರು ಬರ್ಲಿಲ್ಲ, ಹಂಗಂತ ಹೇಳಿ ಮನೇಲೆ ಕುತ್ಕೊಂಡ್ಬಿಟ್ಟು ದಿನ ವೇಸ್ಟ್ ಮಾಡ್ತೀರಾ? ಅವ್ರು 4 ದಿನ ಬರ್ಲಿಲ್ಲಪ್ಪ, ಅವಾಗ ಕೆಲಸ ವೇಸ್ಟ್. 4 ದಿನ ನೀವ್ ಯಾವಾಗ ರ್ಯಾಂಕ್ ಆಗ್ತೀರಾ? BOP ಹೋದಾಗೆಲ್ಲ ಫಸ್ಟ್ನೇ ರ್ಯಾಂಕೇನೆ. 1 ವಾರ, ಮೊದಲನೇ ವಾರನು ಫಸ್ಟ್ನೇ ರ್ಯಾಂಕೆ, 2ನೇ ವಾರನು ಫಸ್ಟ್ನೇ ರ್ಯಾಂಕೆ, 3ನೇ ವಾರನು. ಯಾಕೆ ನಿಮ್ದು ರ್ಯಾಂಕ್ ಚೇಂಜ್ ಆಗಿಲ್ಲ ಅಂದ್ರೆ, ನಮ್ಮ ಅಪ್ಲೈನೇ ಸಿಗಲ್ಲಪ್ಪ, ನಮ್ಮ ಅಪ್ಲೈನೇ ಬರಲ್ಲಪ್ಪ, ನಾನೇನ್ ಮಾಡ್ಲಿ? ಅಪ್ಲೈನ್ ನಂಬ್ಕೊಂಡ್ರೆ ಆಗಲ್ಲ ಸ್ನೇಹಿತರೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಪ್ಲೈನ್ ಬೇಕು, ದಾರಿ ತೋರಿಸಿದರೆ ಖುಷಿ. ಅವ್ರ ಸಂದರ್ಭ ಹೆಂಗಿರುತ್ತೋ ನಮಗೆ ಗೊತ್ತಿರಲ್ಲ. ಸಂದರ್ಭ ಬಂದಾಗ ಅವ್ರು ನಮ್ ಜೊತೆ ಕೈ ಜೋಡಿಸ್ತಾರೆ, ಉಪಯೋಗಿಸ್ಕೊಳ್ಳಿ. ಅದಕ್ಕೋಸ್ಕರನೇ ನಾವು ಝೂಮ್ ಮೀಟಿಂಗು, ಡಿಸ್ಕಷನ್, BOP ಗಳೆಲ್ಲ ನಿಮ್ಗೆ ಆಟೋ ಮೋಡ್ ತಂದಿದ್ದೀವಿ ನೋಡಿ. ವಾರ ವಾರ BOP ಆಟೋ ಮೋಡ್. ಸಂತೋಷ್ ಇಲ್ಲ ಅಂದ್ರೂ BOP ಬೆಂಗಳೂರಲ್ಲಿ ನಡೆಯುತ್ತೆ, ಸಂತೋಷ್ ಇಲ್ಲ ಅಂದ್ರೂ ಹಾಸನಲ್ಲಿ BOP ನಡೆಯುತ್ತೆ. ಆಟೋ ಮೋಡ್ ತಂದ್ಬಿಟ್ಟಿದೀವಿ ನಾವು. ಕರೆಕ್ಟ್ ಹೌದಲ್ವಾ? ಝೂಮ್ ಮೀಟಿಂಗ್ ನಾನೇ ಇರ್ಬೇಕಂತಿಲ್ಲ, ಡೈಲಿ 7:50 ಕಾನ್ ಆಗುತ್ತೆ, 1 ಗಂಟೆ ಝೂಮ್ ಮೀಟಿಂಗ್ ರನ್. ಆಟೋ ಮೋಡ್ ತಂದ್ಬಿಟ್ಟಿದೀವಿ ನಾವು. ಹಂಗೆ ನೀವುಗಳು ಅಷ್ಟೇ, ಅಪ್ಲೈನ್ ಮೇಲೆ ಡಿಪೆಂಡ್ ಆದ್ರೆ ಅಪ್ಲೈನ್ ಬರೋವರೆಗೂ ನೀವು ಫೀಲ್ಡಿಗೆ ಹೋಗಲ್ಲ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಕಲ್ತ್ರೆ ನೀವೇ ಫೀಲ್ಡಿಗೆ ಹೋಗ್ತೀರಾ, ನೀವೇ ಅಪ್ಲೈನ್ ಆಗ್ತೀರಾ. ಇವತ್ತು MD ಸರ್ ಬಂದಿಲ್ಲ ಅಂದ್ರೂ ಈವೆಂಟ್ ನಾನೇ ಮೇಂಟೈನ್ ಮಾಡ್ತೀನಿ, ನಾಲೆಡ್ಜ್ ಇದೆ. ಲೀಡರ್ಸ್ ಮೀಟಿಂಗ್ ನಾನೇ ಮೇಂಟೈನ್ ಮಾಡ್ತೀನಿ, ನಾನು ಯಾರ ಮೇಲೂ ಡಿಪೆಂಡ್ ಇಲ್ಲ, ನನಗೆ ಅಪ್ಲೈನೇ ಇಲ್ಲ. ಇಲ್ಲಿ ಏನಾದ್ರು ಗೊತ್ತಾ, ಅಪ್ಲೈನ್ ಇರ್ತಾರಲ್ಲ ಕಾಯ್ತಾ ಕೂರೋದು. ಅಪ್ಲೈನ್ಗೆ ಕಾಯಕ್ ಹೋಗ್ಬೇಡಿ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ಫಾಲೋ ಅಪ್ ಇದೆಯಲ್ಲ, ಇದು ವೆರಿ 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 ಇಂಪಾರ್ಟೆಂಟ್. ಕಾರ್ಯಕ್ರಮ ಆದ್ಮೇಲೂ ಸಹ ನೀವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಇದ್ರೂ ಸಹ ಫಾಲೋ ಅಪ್ ಅಲ್ಲಿ ನೋಡಿ. ನಾನು ಗುಡ್ ಮಾರ್ನಿಂಗ್ ಹಾಕೋದ್ರಲ್ಲಿ ಫಾಲೋ ಅಪ್ ಮಾಡ್ತೀನಿ, ವಾಯ್ಸ್ ಮೆಸೇಜ್ ಹಾಕೋದ್ರಲ್ಲಿ ಫಾಲೋ ಅಪ್ ಮಾಡ್ತೀನಿ, ನಾನು ಝೂಮ್ ಮೀಟಿಂಗ್ ಬರೋದ್ರಲ್ಲಿ ಫಾಲೋ ಅಪ್ ಮಾಡ್ತೀನಿ, ಈವೆಂಟ್ ಕಾರ್ಯಕ್ರಮದಲ್ಲಿ ಫಾಲೋ ಅಪ್ ಮಾಡ್ತೀನಿ, BOP ಕಾರ್ಯಕ್ರಮದಲ್ಲಿ ಫಾಲೋ ಮಾಡ್ತೀನಿ. ಕಾರಲ್ಲಿ ಹೋಗ್ಬೇಕಾದ್ರೆ ಬ್ಲೂಟೂತ್ ಆನ್ ಮಾಡ್ಕೊಂಡ್ಬಿಟ್ಟು ಈಗ ಡ್ರೈವ್ ಮಾಡ್ಕೊಳ್ತಾ ಎಲ್ಲರಿಗೂ ಕಾಲ್ ಮಾಡ್ಕೊಂಡು ನಾನು ಮಾತಾಡ್ತಾ ಇರ್ತೀನಿ. ಚಿಕ್ಕಮಗಳೂರಿಂದ ಬೆಂಗಳೂರು ಬಂದಿದ್ದೇ ಗೊತ್ತಾಗಿರಲ್ಲ, ನನಗೆ ಹೋಗಿದ್ದು ಗೊತ್ತಾಗಲ್ಲ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ, ಮೊಬೈಲ್ ಆನ್ ಮಾಡ್ತೀನಿ, ಅದ್ರ ಪಾಡಿಗೆ ಸ್ಪೀಕರ್ ಬಾಕ್ಸ್ ಅಲ್ಲಿ ಅವ್ರ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಹೇಗಿದ್ದೀರಾ, ಏನ್ ಸಮಾಚಾರ ಅಂತ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಡ್ರೈವಿಂಗ್ ಆಗ್ತಾ ಇದೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇದ್ದೀನಿ. ಫಾಲೋ ಅಪ್ ವೆರಿ ವೆರಿ ಇಂಪಾರ್ಟೆಂಟ್. ಫಾಲೋ ಅಪ್ ಯಾವಾಗ ನಿಮ್ದು ಫಾಲೋ ಅಪ್ ಡ್ರಾಪ್ ಆಗತ್ತೆ, ನಿಮ್ಮ ಸ್ಟ್ರೆಂತ್ ಡ್ರಾಪ್ ಆಗತ್ತೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ, ಫಾಲೋ ಅಪ್ ಅಂತಕ್ಕಂಥದ್ದು ಇದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಝೂಮ್ ಮೀಟಿಂಗಿಗೆ ನಾನು ಲಿಂಕ್ ಆಗ್ತಾಗಿಂದ ನಾನು ಗ್ರೂಪ್ ಅಲ್ಲಿ ಒಂದು ವಾಯ್ಸ್ ಮೆಸೇಜ್ ಹಾಕ್ತೆ, ಫಾಲೋ ಅಪ್ ಮಾಡಿದೆ. ಇನ್ನೊಂದು ಗ್ರೂಪ್ ಮೆಸೇಜ್ ನಮ್ಮ ಫೌಂಡರ್ಸಿಗೆ ಸಪ್ರೇಟ್ ಆಗಿ ಹಾಕ್ತೆ, ಪ್ರೈವೇಟ್ ಆಗಿ. ಅದೆಲ್ಲ ಗೊತ್ತಿಲ್ಲ, ನಂಗೆ ಸ್ಟ್ರೆಂತ್ ಬೇಕೇ ಬೇಕು ಅಂತ ಅಲ್ಲಿ ಫಾಲೋ ಅಪ್ ಮಾಡಿದೆ. ಅದಾದ್ಮೇಲೆ ಏನೋ ಒಂದು ಮ್ಯಾಜಿಕ್ ಮಾಡೋಣ ಅಂತ ಇಮಿಡಿಯೇಟ್ ಮೈಂಡಿಗೆ ಬಂತು, 100 ಸ್ಟ್ರೆಂತ್ ಕ್ರಾಸ್ ಆಗ್ಲೇಬೇಕು, ತುಂಬಾ ಜನ ವಿಡಿಯೋದಲ್ಲಿ ಇರ್ಬೇಕು, ನಮ್ಮವ್ರನ್ನ ನೋಡ್ಬೇಕು ಅಂತ ಒಂದು ಮನಸ್ಥಿತಿ ಬಂತು. ವಿಡಿಯೋದಲ್ಲಿ ಕೂತಿದ್ರೆ ಆಕ್ಟಿವ್ ಆಗಿರ್ತೀರ, ಆ ಕಡೆ ಅಳ್ಳಾಡಕ್ ಆಗಲ್ಲ. ನೋಡಿ ಇಲ್ಲಿ ಹೆಂಗಿದೆ ನೋಡಿ, ಕರೆಕ್ಟ್ ಅಲ್ಲ? ವಿಡಿಯೋದಲ್ಲಿ ಇದ್ರೆ ಲವ್ಲಿ ಡವ್ಲಿ ಮಾಡಕ್ ಆಗಲ್ಲ, ಕರೆಕ್ಟ್ ಹೌದಲ್ಲ? ಒಬ್ರು ಏನ್ ಮಾಡ್ಬಿಟ್ಟಿದ್ದಾರೆ ನಿಮ್ಗೆ ಗೊತ್ತಿಲ್ಲ, ಅದಂಗ ಆಗ್ಬಿಡ್ತು. ಆರಾಮಾಗಿ ಕೂತ್ಬಿಟ್ರೆ ಗಂಡ ಹೆಂಡತಿ ಆಟೋಮೆಟಿಕ್ಲಿ ವಿಡಿಯೋ ಆನ್ ಮಾಡ್ಬಿಟ್ರೆ ಗಂಡ ಹೆಂಡತಿ ಪಕ್ಕದಲ್ಲಿ ಕೂತ್ ಪಪ್ಪಿ ಕೊಡ್ತಾ ಇದ್ದಿದ್ದು ವಿಡಿಯೋದಲ್ಲಿ ಬಂದ್ಬಿಟ್ಟಿತ್ತು ಝೂಮ್ ಅಲ್ಲಿ. ಹಂಗ ಆಗ್ಬಿಡ್ತಾವ ಕೆಲವರು, ಕರೆಕ್ಟ್ ಅಲ್ಲ? ಇಲ್ಲಿ ಏನಾದ್ರು ವಿಡಿಯೋ ಆನ್ ಮಾಡಿ ಅಂದಾಗ ನೀವು ಪಕ್ಕ ಕೂರಕ್ಕಾಗಲ್ಲ, ಸೀರಿಯಸ್ ಕೂರ್ಬೇಕ್ರಿ. ಅಲ್ಲಿ ಕೂರ್ರಿ, ಇಲ್ಲಿ ವಿಡಿಯೋದಲ್ಲಿ ಎಲ್ಲ ನಮ್ಮನ್ನ ನೋಡ್ತಾ ಇರ್ತಾರೆ ಅಂತೀರಾ, ಸೀರಿಯಸ್ ಆಗಿ ಕೂತ್ಕೊಂತೀರಾ, ಅಲರ್ಟ್ ಆಗಿ ಕೂತ್ಕೋತೀರಾ. ಯಾಕಂದ್ರೆ ನಿಮ್ಮನ್ನ ನಾನ್ ನೋಡೋದು ಒಬ್ಬ ಅಲ್ಲ, ನಾನ್ ನೋಡಕ್ಕಾಗಲ್ಲ, ನಾನ್ ಸ್ಪೀಚ್ ಮಾಡ್ತಾ ಇರ್ತೀನಿ, ಕರೆಕ್ಟ್ ಹೌದಲ್ವಾ? ಆದ್ರೆ ಇಲ್ಲಿ ಕೂತವ್ರು ಕೆಲವ್ರು ಇರ್ತಾರಲ್ಲ, ಲೀಲಾವತಿ ಹೆಂಗ್ ಕೂತಿದಾರೆ, ಶಾನಾಜ್ ಹೆಂಗಿದಾರೆ, ರತ್ನಮ್ಮ ಹೆಂಗಿದಾರೆ, ಸುಗುಣ ಹೆಂಗ್ ಕೂತಿದ್ದಾರೆ. ಕೆಲವ್ರು ಫ್ಯಾನ್ ತೋರಿಸ್ತಾರೆ, ಕೆಲವ್ರು ಲೈಟ್ ತೋರಿಸ್ತಾರೆ, ಕೆಲವ್ರು ಬಾತ್ರೂಮ್ ತೋರಿಸ್ತಾರೆ, ಕೆಲವ್ರು ಅಡುಗೆ ಮನೆ ತೋರಿಸ್ತಾರೆ, ಕರೆಕ್ಟ್ ಹೌದಲ್ವಾ? ಇದೆಲ್ಲ ಅಬ್ಸರ್ವ್ ಮಾಡೋ ಜನಗಳು ಇರ್ತಾರೆ. ಅದಕ್ಕೋಸ್ಕರ ವಿಡಿಯೋದಲ್ಲಿ ನೀಟ್ನೆಸ್ ಆಗಿ 1 ಅವರ್ ಕಲೀಲಿಕ್ಕೋಸ್ಕರ ಸ್ಟಿಫ್ ಆಗಿ ಕೂತ್ಕೊಳ್ಳೋ ಕೆಲಸಗಳಾಗ್ಬೇಕು. 1 ಅವರ್ ರೀ, ನೀವು ಗೆಲ್ಲಕ್ಕೋಸ್ಕರ 1 ಅವರ್ ಡೈಲಿ ಕಲೀಲಿಕ್ಕೋಸ್ಕರ ನೀವು ಸಮಯ ಮಾಡ್ಕೊಳ್ಳಲ್ಲ ಅಂದ್ರೆ ಇನ್ ಎಲ್ಲಿ ಗೆಲ್ಲಕ್ಕಾಗತ್ತೆ? ಅದಾದ್ರೂ ಹೇಳ್ಬೇಕಲ್ಲ ನೀವು. ಅರೆ ಹೌದವ್ರು, ಎಷ್ಟೋ ಜನಕ್ಕೆ ವೀಕ್ಲಿ ಮೀಟಿಂಗ್ ಬರಕ್ಕಾಗಲ್ಲ, ಲೀಡರ್ಸ್ ಮೀಟಿಂಗ್ ಬರಕ್ಕಾಗಲ್ಲ ಅನ್ನೋದಕ್ಕೆ ನಾವು ಝೂಮ್ ಮಾಡಿರೋದು. ಮನೇಲೆ ಕೂತ್ಕೊಂಡೆ ಆ ಸಮಯದಲ್ಲಿ ಕಲೀಲಿ ಅಂತ, ಆ ಸಮಯನ ಯುಟಿಲೈಸ್ ಮಾಡ್ಕೊಬೇಕು. ಫಾಲೋ ಅಪ್ ಇದೆಯಲ್ಲ, ಝೂಮ್ ಮೀಟಿಂಗ್ ಅಲ್ಲಿ ಫಾಲೋ ಅಪ್ ನೋಡಿ. ನಾನು 100 ಜನನ ಫಾಲೋ ಮಾಡ್ತಾ ಇದ್ದೀನಿ ಇದರಲ್ಲಿ, 100 ಮೆಂಬರ್ಸ್ ಎಟ್ ಎ ಟೈಮ್ ಫಾಲೋ ಅಪ್ ಝೂಮ್ ಮೀಟಿಂಗ್ ಅಲ್ಲಿ. ಆಟೋಮೆಟಿಕ್ ತಂದಿರೋದ್ರಿಂದ ಎಲ್ಲರೂ ನನ್ನ ಫಾಲೋ ಅಪ್ ಅಲ್ಲಿ ಇದ್ದಾರೆ. ಫೋನ್ ಕಮ್ಯುನಿಕೇಶನ್ ಫಾಲೋ ಅಪ್ ಅಲ್ಲಿ ಇದ್ದಾರೆ, ಥಾಟ್ಸ್ ಹಾಕೋದ್ರಲ್ಲಿ ಫಾಲೋ ಅಪ್ ಅಲ್ಲಿ ಇದ್ದಾರೆ. ನಂದು ಚಾನಲ್ ಇದೆಯಲ್ಲ, ಅದನ್ನ ಎಲ್ಲರಿಗೂ ಲಿಂಕ್ ಕಳಿಸ್ತಾ ಇರ್ತೀನಿ, ಅದರಲ್ಲಿ ಫಾಲೋ ಅಪ್ ಅಲ್ಲಿ ಇದ್ದಾರೆ. ದಯವಿಟ್ಟು ನಮ್ದು RK ಒಂದು ವಾಟ್ಸಪ್ ಚಾನಲ್ ಇದೆ, ನಾನು ಗ್ರೂಪ್ ಅಲ್ಲಿ ಹಾಕ್ತಾ ಇರ್ತೀನಿ. ಎಲ್ಲರೂ ಅದಕ್ಕೆ ಇದ್ಕೊಡಿ. ಅದರಲ್ಲಿ ಥಾಟ್ಸ್ ಇರ್ಬೋದು, ವೆಯ್ಟ್ ಲಾಸ್ ಇರ್ಬೋದು, ಎಲ್ಲಾ ತರದ ಮೆಸೇಜ್ಗಳು ಗ್ರೂಪಿಗೆ ಹಾಕ್ಬಾರ್ದು ಅಂತೇಳಿ ಆ ಚಾನಲ್ ನಾನು ಹಾಕ್ತಾ ಇರ್ತೀನಿ. ತುಂಬಾ ಜನ ಗೊತ್ತಾಗಿಲ್ಲ, ನಾನು ಇವತ್ತು RK ಗ್ರೂಪಿಗೆ ಹಾಕ್ತೀನಿ. ಲೆಜೆಂಡ್ಸ್ ಗಳು ನಿಮ್ ಗ್ರೂಪಿಗೆ ಹಾಕಿ ನಿಮ್ ಟೀಮ್ ಅವ್ರನ್ನ ಆ ಚಾನಲ್ಗೆ ಫಾಲೋ ಮಾಡಿಸಿ. ಅಲ್ಲಿ ನಾವು ಥಾಟ್ಸ್ ಗಳಿರ್ಬೋದು, ಯಾವ್ದೋ ಒಂದು ಪಾಸಿಟಿವ್ ಹಾಕ್ತಾ ಇರ್ತೀವಿ ವಿಷಯಗಳನ್ನ, ಎಲ್ಲಾ ತರದ ವಿಷಯಗಳನ್ನ ಅದರಲ್ಲಿ ಹಾಕ್ತಾ ಇರ್ತೀವಿ. ಇನ್ನೊಂದು ನಿಮ್ಗೊಂದು ಗುಡ್ ನ್ಯೂಸ್ ಶುಕ್ರವಾರ ಹೇಳ್ತೀನಿ. ನಮ್ ಲೆಜೆಂಡ್ಸ್ ಗಳದೆಲ್ಲ ಬೇರೆ ಟೀಮ್ ಅಲ್ಲಿ ಹೆಂಗ್ ಬರ್ತಿತ್ತು, ಒಬ್ರು ಸಾಫ್ಟ್ವೇರ್ ಹತ್ರ ಮಾತಾಡಿದೀನಿ ನಾನು. ಯಾರ್ಯಾರ್ದು ಇದೆಯಲ್ಲ ಕಂಗ್ರಾಚುಲೇಷನ್, ಸೂಪರ್ ಡೂಪರ್ ಆಗಿ ಬರುತ್ತೆ. ಇನ್ ಯಾರ್ಯಾರೋ ಎಲ್ಲೆಲ್ಲೋ ನಿಂತ್ಕೊಂಡು ಸೆಲ್ಫಿ ಫೋಟೋ ಎಲ್ಲ ಕೊಟ್ರೆ ಕಂಗ್ರಾಚುಲೇಷನ್ ಇಮೇಜೇ ಹಾಕಲ್ಲ. ಎಲ್ಲೋ ನಿಂತ್ಕೊಂಡಿರ್ತಾರೆ, ಫಸ್ಟ್ ರ್ಯಾಂಕ್ ಹಾಕಿರ್ತಾರೆ, ಅವ್ರದ್ದು ಹೆಂಗೆಂಗೋ ಇರುತ್ತೆ, ಆ ಫೋಟೋ ಹಾಕಿ ಅಂತ ಕಳಿಸ್ತಾರಪ್ಪ.
ಅದನ್ನ ಸ್ಟೇಟಸ್ಗೆ ಹಾಕಬೇಕು, ಎಲ್ಲೆಲ್ಲೋ ಹಾಕಬೇಕು ರೀ. ನಿಮ್ಮನ್ ಚೆನ್ನಾಗ್ ನೋಡೋ ಫೋಟೋನ ನೀವ್ ಕಳ್ಸಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಸಾಫ್ಟ್ವೇರ್ ಹತ್ರ 1 ವರ್ಷಕ್ಕೆ ಡೀಲ್ ಮಾಡ್ಕೊಂಡಿದೀವಿ. ಅದು ನಮ್ಮ ಲೆಜೆಂಡ್ಸಿಗೆ ಹೇಳ್ತೀನಿ, ಅದೊಂದು ಸ್ಮಾಲ್ ಬಜೆಟ್ ಅಲ್ಲಿ ನಾನು ಡೀಲ್ ಮಾಡಿದೀನಿ. ಅವ್ರದೇ ಫೋಟೋ ಬರುತ್ತೆ, ಕಂಗ್ರಾಚುಲೇಷನ್ ಇಮೇಜ್ ಬರುತ್ತೆ, ಇನ್ಮೇಲೆ ಮೀಟಿಂಗ್ ಇಮೇಜು, ಝೂಮ್ ಇಮೇಜು ಎಲ್ಲ ಚೇಂಜಸ್ ಬರುತ್ತೆ. ಅದನ್ನೆಲ್ಲ ನಮ್ಮ ಲೆಜೆಂಡ್ಸಿಗೆ ಅದು ಫಾರ್ವರ್ಡ್ ಮಾಡ್ಕೊಡ್ತಾ ಇದೀನಿ ಶುಕ್ರವಾರ. ಅವ್ರ ಟೀಮನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ಒಂದು ಒಳ್ಳೆ ಪ್ಲಾನ್ ಮಾಡಿದೀನಿ. ವೆರಿ ವೆರಿ ಇಂಪಾರ್ಟೆಂಟ್ ಏನ್ ಹೇಳಿ, ಫಾಲೋಅಪ್. ಒಂದು ಝೂಮ್ ಮೀಟಿಂಗ್ ಅಲ್ಲಿ ಫಾಲೋಅಪ್ ಮಾಡ್ಬೋದು, ಒಂದು ಆಡಿಯೋ ಹಾಕೋದ್ರಲ್ಲಿ ಫಾಲೋಅಪ್ ಮಾಡ್ಬೋದು, ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕೋದ್ರಲ್ಲಿ ಫಾಲೋ ಮಾಡ್ಬೋದು, ಕರೆಕ್ಟ್ ಅಲ್ಲ, BOP ಬರೋದ್ರಲ್ಲಿ ಫಾಲೋಅಪ್ ಮಾಡ್ಬೋದು, ಕಾಲ್ ಅಲ್ಲಿ ಫಾಲೋ ಮಾಡ್ಬೋದು. ಫಾಲೋಅಪ್ ಮಾಡಕ್ಕೆ ತುಂಬಾ ಕೆಲಸಗಳಿದೆ. ನೀವು ಮನೆಗೆ ಹೋಗಿ ಫಾಲೋ ಮಾಡ್ಬೇಕಂತಿಲ್ಲ. ನಾನೆಲ್ಲ ನಿಮ್ ಮನೆಗ್ ಬರಕ್ಕಾಗತ್ತಾ? ನಿಮ್ ಮನೆಗ್ ಬರಲ್ಲ, ಆದ್ರೆ ಫಾಲೋದಲ್ಲಿ ಇದೀನಿ ನಾನು. ಈ ತರ ನಿಮ್ದೇ ಟೀಮ್ದೊಂದು ಗ್ರೂಪ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಈಗ ಚಂಪಾ ಮೇಡಮ್ ಇದಾರೆ ಅನ್ಕೊಳ್ಳಿ, ಎಕ್ಸಾಂಪಲ್ ಇಲ್ಲಿ ಫೋಟೋದಲ್ಲಿ ಕಾಣ್ತಾವ್ರೆ. ಅವ್ರದೇ ಒಂದು 10 ಜನ ಟೀಮ್ ಆಗಿದೆ. 10 ಜನದ ಟೀಮ್ ಇಂದ ಒಂದು ಗ್ರೂಪ್ ಮಾಡ್ಕೊಳ್ಳೋದು. ಆ ಗ್ರೂಪ್ ಅಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಥಾಟ್ಸ್ ಹಾಕೋದು, ಒಂದು ಆಡಿಯೋ ಹಾಕ್ತಕ್ಕಂಥದ್ದು. ನಿಮ್ದೇ ಟೀಮಿಗೆ ಒಂದು ಝೂಮ್ ಮೀಟಿಂಗ್ ತೊಗೊಳೋದು, ಒಂದು ಅರ್ಧ ಗಂಟೆ ಟೈಮ್ ತಗೊಳ್ರಿ. ನಂದೇ ಝೂಮ್ ಇದೆ, ದುಡ್ಡು ಕಟ್ಟ ಅವಶ್ಯಕತೆ ಇಲ್ಲ. ಈ ದುಡ್ಡು ಕೊಟ್ಟು ನಾನ್ ತಗೊಂಡಿದ್ದೀನಿ, ಉಪಯೋಗಿಸ್ಕೊಳ್ಳಿ. ನಿಮ್ ಟೀಮ್ ಅವ್ರು ಉಪಯೋಗಿಸ್ಕೊಳ್ಳಿ, ಲಿಂಕ್ ಹಾಕೊಳ್ಳಿ, ನೀವೇ ಮಾತಾಡಿ. ಹೆಲ್ತ್ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ, ಡಿಸ್ಕಷನ್ ಬಗ್ಗೆ ಮಾತಾಡಿ. ಆಟೋಮೆಟಿಕ್ಲಿ ಕೆಲಸ ಆಗತ್ತಲ್ಲ. ಸೊ ಈ ತರ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಫಾಲೋಅಪ್. 10ನೇ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್, ನ್ಯೂ ಅಸೋಸಿಯೇಟಿಗೆ ವೆಲ್ಕಮ್ ಪಾರ್ಟಿ ಅಂತ. ಏನ್ ಹೇಳಿ? ವೆಲ್ಕಮ್ ಪಾರ್ಟಿ ಅಂತ. ನ್ಯೂ ಅಸೋಸಿಯೇಟ್ ಯಾರು ಜಾಯ್ನ್ ಆಗ್ತಾರಲ್ಲ ಹೊಸದಾಗಿ, ನಿಮ್ಮ ಮನೇಲಿ ಒಂದು ಟಿಕ್ಕಿ ಪಾರ್ಟಿ ಮಾಡ್ತಾರಲ್ಲ, ಅದೆಲ್ಲ ಕಿಟ್ಟಿ ಪಾರ್ಟಿ. ಕರೆಕ್ಟ್, ಟಿಕ್ಕಿ ಅಲ್ಲ ಅದು. ಟಿಕ್ಕಿ ಪಾರ್ಟಿ. ನಮ್ಗೆ ಡೆಲ್ಲಿ ಅಂತ ನೆನಪಾದ್ರೆ ಸರಸ್ವತಿ ಮಾರ್ಕೆಟ್ ಅಲ್ಲ, ಅದು ಸರೋಜಿನಿ ಮಾರ್ಕೆಟ್ ಅಂತ. ನಾವು ಸರಸ್ವತಿ ಮಾರ್ಕೆಟ್ ಅಂತೀವಲ್ಲ, ಹಂಗ ಟಿಕ್ಕಿ ಪಾರ್ಟಿ ಅಲ್ಲ, ಕಿಟ್ಟಿ ಪಾರ್ಟಿ ಅದು. ಕರೆಕ್ಟ್ ಅಲ್ಲ? ನ್ಯೂ ಅಸೋಸಿಯೇಟ್ ಹೊಸದಾಗಿ ಜಾಯ್ನ್ ಆದಂತ ವ್ಯಕ್ತಿಗಳಿಗೆ ನಿಮ್ಮ ಮನೆಗೆ ಕರೀರಿ. ಸರ್ ನೀವ್ ಫ್ರೀ ಇದ್ದಾಗ ನಮ್ಮ ಮನೆಗೆ ಬನ್ನಿ ಸರ್, ನೀವು ನಮ್ಮವ್ರು ಸರ್, ಇವತ್ತು ನಮ್ ಫ್ಯಾಮಿಲಿ ಸರ್, ನೀವ್ RK ಫ್ಯಾಮಿಲಿ, ನಮ್ ರಾಯಲ್ ಚಾಲೆಂಜರ್ಸ್ ಫ್ಯಾಮಿಲಿ, ನಮ್ದು A1J1 ಫ್ಯಾಮಿಲಿ, ಬನ್ನಿ ಸರ್ ನಮ್ಮ ಮನೆಗೆ ಅಂತ ಹೇಳಿ ವೆಲ್ಕಮ್ ಮಾಡಿ. ನಿಮ್ ಮನೇಲಿ ಒಂದ್ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ. ಖುಷಿಯಾಗಿ ಗಂಡ ಹೆಂಡತಿಗೆ ಬರಕ್ ಕೇಳಿ, ಕರ್ದಿದ್ದಾರೆ ಅಂತ ಹೇಳಿ ಕರೀರಿ. ಕಾಫಿನೋ, ಪಬ್ಸೋ, ಟೀನೋ ಏನಾರು ಒಂದ್ ಕುಡಿ, ಖುಷಿಯಾಗಿ ವೆಲ್ಕಮ್ ಮಾಡ್ಕೊಳ್ಳಿ. ಸರ್ ಬಹಳ ಖುಷಿ ಆಯ್ತು, ನೀವ್ಯಾರೋ ನಾವ್ಯಾರೋ ಗೊತ್ತಿಲ್ಲ, ಇವತ್ತೊಂದು ವಿಸ್ಟರ್ ಪ್ರೆಸ್ ಮುಖಾಂತರ ನಾವೆಲ್ಲ ಜಾಯಿನ್ ಆಗಿದೀವಿ ಸರ್ ಅಂತ ಹೇಳಿ ನಿಮ್ ಮನೇಲಿ ಕರ್ಸಿ ಒಂದ್ ಅರ್ಧ ಕಾಫಿ, ನಿಮ್ದು ಬಾಂಡಿಂಗ್ ಹೆಂಗ್ ಕ್ರಿಯೇಟ್ ಆಗೋದು ಗೊತ್ತಾ? ಖುಷಿ ಪಟ್ಬಿಡ್ತಾರೆ. ನಮ್ ಕಡೆಯವ್ರು ಒಬ್ರು ಯಾರು ಅನ್ಕೊಂಡಿದ್ವಪ್ಪ, ವಿಸ್ಟರ್ ಅಲ್ಲಿ ಬರೀ ವೆಲ್ಕಮ್ಗೆ ಹಿಂಗ. ನಿಮ್ಗೆ ಗೊತ್ತಿಲ್ಲ ಎಷ್ಟು ಟಿಪ್ಸ್ ಇದೆ ಗೊತ್ತೇನ್ರಿ ಗೆಲ್ಲಕ್ಕೆ. ಸುಮ್ನೆ ಕಾಟಾಚಾರ ಕೆಲಸ ಮಾಡ್ತಾರ. 10 ರೂಪಾಯಿ ಖರ್ಚು ಮಾಡಕ್ಕೂ ಹಿಂದೆ ಮುಂದೆ ನೋಡೋದು. ಸ್ವಲ್ಪ ಮಾಡ್ಬೇಕು, ಅವೆಲ್ಲ ಮಾಡಿ. ಟಿಕ್ಕಿ ಪಾರ್ಟಿ ತರ ಕರೀರಿ, ಮಾಡಿ. ಮನೇಲಿ ಕರೀರಿ, ಒಂದ್ ಕಾಫಿ ಟೀ ಕೊಡಿ, ಖುಷಿಯಾಗಿ ಮಾತಾಡ್ಸಿ, ಹ್ಯಾಂಡ್ ಶೇಕ್ ಕೊಡಿ. ಸರ್ ಬಹಳ ಖುಷಿ ಆಯ್ತು ಇವತ್ತು ನಮ್ಮ ಮನೆಗ್ ಬಂದ್ರಿ ಸರ್, ರಿಯಲಿ ಖುಷಿ ಆಯ್ತು. ಅಲ್ಲಿ ಏನ್ ಮಾಡ್ಬೇಕು, ಅವ್ರು ಸಂಬಂಧಪಟ್ಟ ಮೇಲ್ಗಡೆ ಅಪ್ಲೈನ್ ಇರ್ತಾರಲ್ಲ, ಅವ್ರು ಒಂದಿಬ್ರನ್ನ ಕೂರ್ಸ್ಕೋಬೇಕು. ಸರ್ ಖುಷಿ ಆಯ್ತು ನೋಡಿ ಸರ್, ನಿಮ್ಗೆ ಇವ್ರು ರಾಜಣ್ಣ ಗೊತ್ತಿಲ್ವಾ ನಿಮ್ಗೆ ಸೇರಿಸ್ತವ್ರು ಸರ್, ನೋಡಿ ಹಿಂಗೆ ಬಂದಿದ್ ಸರ್. ನಾಚ್ಕೊಂಡ್ಬಿಡೋರು, ತುಂಬಾ ನಾಚಿಕೆ ಅಂದ್ರೆ ನಾಚಿಕೆ. ಮಾತಾಡಕ್ಕೆ ಬರ್ತಾರಲ್ಲ, ಯಾಕಂದ್ರೆ ಇವ್ರಿಗೆ ಮಾತಾಡಕ್ ಬರಲ್ಲ. ಅವ್ರಿಗೆ ಹೇಳಕ್ಕಾಗಲ್ಲ, ನೀವು ಮಾತಾಡಕ್ ಬರಲ್ಲ ಅಂತ ಅವ್ರಿಗೆ ಹೇಳ್ಬೇಕು. ಅವ್ರ ಅಪ್ಲೈನ್ಗೆ ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ ಸರ್, ಅಯ್ಯೋ ಮೀಟಿಂಗ್ಗೆ ಬರ್ತಾ ಇರ್ಲಿಲ್ಲ ಸರ್ ಅವೆಲ್ಲರು. ನಾವು ದಿನ ಹೇಳಿ 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 ಸರ್ ನೋಡಿ ಇವತ್ತು ಇನ್ಶರ್ಟ್ ಮಾಡ್ತಾ ಇದಾರೆ, ಮೀಟಿಂಗ್ ಬರ್ತಾರೆ ಸರ್. ಮೊನ್ನೆ 3ನೇ ರ್ಯಾಂಕ್ ಆಯ್ತು ಸರ್, 15,000 ಬಂತು ಸರ್. ಸರ್ ಪಾರ್ಟ್ ಟೈಮ್ ಅಲ್ಲಿ 10,000, 15,000, 2,000, 3,000 ಬಂದ್ರೆ ಅದು ಪ್ಲಸ್ ಅಲ್ವಾ ಸರ್? ಕೂತ್ಕೊಂಡ್ ಕೇಳ್ತಾರ್ರಿ ಇವಾಗ. ಇದನ್ನೇ ವೆಲ್ಕಮ್ ಪಾರ್ಟಿ, ಕಿಟ್ಟಿ ಪಾರ್ಟಿ, ಇದನ್ನ ಉಪಯೋಗಿಸ್ಕೊಳ್ಳಿ. ಎಲ್ಲೆಲ್ಲ ಹೋಗಿ 5,000 ಹಾಕ್ಬಿಟ್ಟು ಆ ಕಿಟ್ಟಿ ಪಾರ್ಟಿ ಮಾಡೋ ಬದಲು ಈ ಪಾರ್ಟಿ ಮಾಡಿ, ವಿಸ್ಟಾರ್ ಪಾರ್ಟಿ ಮಾಡಿ, RK ಪಾರ್ಟಿ ಮಾಡಿ. ಅಲ್ಲಿ ನಿಮಗೆ ಡೆವಲಪ್ಮೆಂಟ್ ವೃದ್ಧಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನ್ಯೂ ಅಸೋಸಿಯೇಟ್ ಇದೆಯಲ್ಲ, ಇದು ಎಷ್ಟೋ ಜನ ಮಾಡಲ್ಲ ಕಾರ್ಯರೂಪಕ್ರಿ. ನಾನ್ ಮಾಡ್ಕೋತೀನಿ. ನೀವು ಇದೆಲ್ಲ 7 ಪಾಯಿಂಟ್ ನಾನು ಮಾಡಿಲ್ವಾ? ಯಾರು ಹೇಳ್ಬೋದಾ? ನಾನ್ ಮಾಡಿಲ್ವಾ? ಎಲ್ಲ ಪಾಯಿಂಟು ನಾನು ಮಾಡಿದೀನಿ. ನಾನು ಫಸ್ಟ್ ಆಫ್ ಆಲ್ ರಾಯಲ್ ಚಾಲೆಂಜರ್ಸ್ ಅಲ್ಲಿ ಸರಸ್ವತಿ ಅವ್ರು ಆಡ್ ಆದ ತಕ್ಷಣನೇ ಮೊದಲ ಹೆಜ್ಜೆಗೆ ಬಂದಿದ್ದ ದಿನಾನೇ ನನಗೆ ಈ ಪಾರ್ಟಿ ಮೊದಲ ಹೆಜ್ಜೆಗೆ ಬಂದ್ರಪ್ಪ, ಈ ಪಾರ್ಟಿ ಚಾಂಪಿಯನ್ ಆಗ್ತಾರೆ, ಇವ್ರಲ್ಲಿ ಪೊಟೆನ್ಶಿಯಲ್ ಇದೆ ಅಂತ ತಕ್ಷಣನೇ ಅವ್ರಿಗೆ ಫೋನ್ ಮಾಡ್ಕೊಂಡು, ಇಲ್ಲ ಮೇಡಮ್ ನಿಮ್ ಮನೆಗೆ ಬರ್ತೀನಿ ಅಂತೇಳಿ ಅವ್ರ ಮನೇಲಿ ಕೂತ್ಕೊಂಡು ಆಸ್ ಎ ರೂಬಿ ಡೈಮಂಡ್ ಅವ್ರ ಮನೇಲೆ ನಾನು ಟಿಫನ್ ಮಾಡ್ಕೊಂಡು ಅವ್ರ ಟೀಮಿಗೆ ನಾನು ಪ್ಲಾನ್ ಹೇಳಿದೆ. ಆ ಸರಸ್ವತಿ ಅವ್ರ ಕೈಲಿ ಒಂದ್ ಡೈಮಂಡ್ ಸಿಕ್ತು ನನಗೆ, ದೀಪಾ ಮಂಜುನಾಥ್ ಅಂತ ಹೇಳಿ. ಆ ದೀಪಾ ಮಂಜುನಾಥ್ ಅವ್ರನ್ನ ಮೈಂಡ್ ಸೆಟ್ ಮಾಡ್ಕೊಂಡು ಇವರಲ್ಲೂ ಪೊಟೆನ್ಶಿಯಲ್ ಇದೆ ಅಂತೇಳಿ ಸೀದಾ ಸರಸ್ವತಿ ಅವ್ರನ್ನ ಬಿಟ್ಬಿಟ್ಟೆ ನಾನು. ಅವ್ರ ಲೆಜೆಂಡ್ ಮುಗೀತು, ಅವ್ರ ಕೆಲಸ ಮುಗೀತು, ನಂಗೊಂದು ಡೈಮಂಡ್ ಕೊಟ್ರು, ಮುಗಿದೋಯ್ತು. ದೀಪಾ ಮಂಜುನಾಥ್ ಅವ್ರ ಮನೆ ಕೂತ್ಕೊಂಡು ಅವ್ರ ಮನೇಲೆ ಪಲಾವ್ ಮಾಡಿ ತಿಂದಿ, ಅವ್ರ ಮನೇಲೆ ಕಾಫಿ ಕುಡ್ದಿ, ಅವ್ರ ಮನೇಲೆ ಅವ್ರ ಮೈಂಡ್ ಸೆಟ್ ಮಾಡಿದೆ, ಹೋಮ್ ಮೀಟಿಂಗ್ ಮಾಡಿದೆ, ವೆಲ್ಕಮ್ ಪಾರ್ಟಿ ಮಾಡಿದೆ. ಮೇಡಮ್ ಈ ತರ ಆಗ್ಬೇಕು, ಆ ತರ ಆಗ್ಬೇಕಂತೇಳಿ. ಈಗ ಅವ್ರ ಕೆಳಗೇನೆ ಸರಸ್ವತಿ ಅವ್ರು ಇನ್ನೊಂದು ಕಾಂಟ್ಯಾಕ್ಟ್ ಕೊಟ್ರು. ಹಂಗೆ ಒಂದೊಂದು ಕಾಂಟ್ಯಾಕ್ಟ್ ಅನ್ನ ನೀವ್ ಒಬ್ರೇ ಮಾಡೋದಲ್ಲ ರೀ, ನಮ್ದು ಎಫರ್ಟ್ ಇರುತ್ತಲ್ಲಿ. ಉಪಯೋಗಿಸ್ಕೊಳಕ್ ಬರಲ್ಲ ನಿಮ್ಗಷ್ಟೇ, ನಾವಿದೀವಿ ಮಾಡ್ಕೊಡಕ್ಕೆ. ಯಾಕೆ ಎದುರುತ್ತೀರ? ಟೀಮ್ ಬರಲ್ಲ, ಅವ್ರು ಒಪ್ತಾರೋ ಇಲ್ವೋ ಎಲ್ಲ ನಮ್ ಕೈ ಕೊಡ್ರಿ. ಅದಕ್ಕೆ ಕುಂಬಾರ ಆದವನು ಮಣ್ಣು ಕೊಟ್ರೆ ಗಣಪತಿನೂ ಮಾಡ್ತಾನೆ, ಅವ್ರ ಅಪ್ಪನೂ ಮಾಡ್ತಾರೆ ಅಂತಾರೆ, ಶಿವನೂ ಮಾಡ್ತಾನೆ, ಪಾರ್ವತಿನೂ ಮಾಡ್ತಾನೆ. ಕುಂಬಾರ ಆಗ್ಬೇಕು. ಯಾರಾಗ್ಬೇಕು? ಕುಂಬಾರ ಆಗ್ಬೇಕು ನಾವು.
ಮಣ್ಣು ಕೊಟ್ರೆ ಗಣಪತಿ ಬಂದಿದೆ, ಗಣಪತಿ ಮಾಡ್ತಾನೆ, ಗೌರಿ ಮಾಡ್ತಾನೆ, ಕಸುಬು ಕಲಿಬೇಕು ಸ್ನೇಹಿತರೆ. ಅದಕ್ಕೆ ಹೇಳುದು ಕಸುಬು ಕಲಿಬೇಕು. ಅದನ್ನೇ ಹೋಮ್ ಮೀಟಿಂಗು, ಡಿಸ್ಕಷನ್ನು, ಅದು ಇದು ಅಂತೆಲ್ಲ ಮಾಡಿದ್ದು ವೆರಿ ವೆರಿ ಇಂಪಾರ್ಟೆಂಟ್. ಫೈನಲಿ ಸ್ನೇಹಿತರೆ, ಏನು ನಾನು ಟಿಪ್ಸ್ ಹೇಳಿದೆ 11, 12 ಹೇಳಿದೀನಿ. ಅದನ್ನ ಫೈನಲ್ ಟಿಪ್ಸ್ ಏನ್ ಗೊತ್ತಾ, ನಿಮ್ಮ ಟೀಮ್ ಅವ್ರಿಗೆ ಮನವರಿಕೆ ಮಾಡದೆ ಫೈನಲ್ ಟಿಪ್ಸ್. ನಾನು ಏನ್ ಹೇಳಿದಿನಲ್ಲ ಇದನ್ನೇ ಫೈನಲ್ ಟಿಪ್ಸ್. ಇವತ್ ನಿಮ್ಗೆ ಯಾಕೆ ಬರ್ಕೊಳ್ಳಿ ಅಂತ ಹೇಳಿದೆ ಗೊತ್ತಾ, ನಾಳೆ ನಾವು ಸಿಗ್ತೀವೋ ಇಲ್ವೋ ನಿಮಗೆ ಮುಂದಕ್ಕೆ ಗೊತ್ತಾಗಲ್ಲ. ಸ್ಟ್ರೆಂತ್ ಇರುತ್ತೆ, ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈವೆಂಟ್ ಗಳಲ್ಲಿ ಸಿಗ್ಬೋದು ನಾವು. ನಿಮ್ ಟೀಮ್ ಲೀಡರ್ ನಿಮ್ಗೆ ಸಿಗ್ಲಿಲ್ದಾಗ ನೀವೇ 10 ಜನಕ್ಕೆ ಪ್ರಿಪೇರ್ ಆಗಿದ್ರೆ ನಿಮ್ ಟೀಮ್ ಅಲ್ಲಿ ಮನೇಲಿ ಒಂದು ವೈಟ್ ಬೋರ್ಡ್ ಇಟ್ಕೊಂಡು ಬರ್ದಿ ಮಾತಾಡ್ಬೋದು. ನಾನು ಸರಸ್ವತಿ ಮೇಡಮ್ ಅವ್ರ ಮನೆಗೆ ಹೋದಾಗ ವೈಟ್ ಬೋರ್ಡ್ ಅಲ್ಲಿ ಬರ್ದಿ ತೋರಿಸಿದ್ದೀನಿ. ವೈಟ್ ಬೋರ್ಡ್ ಇರ್ಲಿಲ್ವಂತ, ಡ್ರಾಯಿಂಗ್ ಶೀಟ್ ಅನ್ನ ನಾನು ತರಿಸಿ ಅಂಟಿಸಿ ಬರ್ದಿ ಪ್ಲಾನ್ ಅನ್ನ ಹೇಳಿ ನಾನು ತೋರಿಸಿದ್ದೆ. ಅವ್ರ ಅಬ್ಜೆಕ್ಷನ್ಸ್ ಅನ್ನ ಕ್ಲಿಯರ್ ಮಾಡಿದ್ದೆ. ಅವ್ರು ಶ್ರೀನಿವಾಸ್ ಅವರು ಬಂದಿದ್ರು, ಅವ್ರ ಪ್ರಾಡಕ್ಟ್ ಕಾಂಬಿನೇಷನ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು, ಬರ್ದಿ ತೋರಿಸ್ತಾ ಇದ್ದೆ ನಾನು. ಮತ್ತೊಂದ್ ಹೇಳ್ತೀನಿ ಕೇಳಿ, ಪ್ರಿಯಾ ಕದಮ್ ಅವ್ರ ಅವತ್ತು ಮೈಸೂರಿಂದ ಬರ್ಬೇಕಿತ್ತು, ಲೇಟ್ ಆಯ್ತು. ನಾನು ಯಾವ್ದು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಎಲ್ಲ ತಲೆಗೆ ಆನೆ ನಡೆದಿದ್ದೆ ತಾನೆ, ಸೀದಾ ಹೋಯ್ತಾ ಇರ್ತೀನಿ. ಅವ್ರು ಬರ್ಲಿ ಇವ್ರು ಬಿಡ್ಲಿ, ನನ್ ಪಡೆಗೆ ನನಗೆ ಕೆಲಸ ಆಗ್ಬೇಕು, ನಾನು ಹೋಗ್ತಾ ಇರ್ತೀನಿ. ಕೆಲವರು ನನ್ ಅಪ್ಲೈನ್ ಬಂದಿಲ್ಲ, ನನ್ ಡೌನ್ ಲೈನ್ ಬಂದಿಲ್ಲ, ನಂಗೆ ಇವ್ರು ಬರ್ಬೇಕಿತ್ತು, ನಂಗೆ ಅವ್ರು ಬರ್ಬೇಕಿತ್ತು, ಅವ್ರು ವೆಲ್ಕಮ್ ಮಾಡ್ಲಿಲ್ಲ, ನನ್ಗೆ ಅದು ಮಾಡ್ಲಿಲ್ಲ. ನಮ್ ಜಾಯಮಾನದಲ್ಲೇ ಇಲ್ಲ ಅದು. ಎಲ್ಲ ನಾಚಿಕೆನ ಸೈಡಿಗೆ ಇಟ್ಟಿದೀವಿ. ಅಪ್ ಲೈನ್ ಬೇಕಾದ್ರು ಬರ್ಲಿ, ಡೌನ್ ಲೈನ್ ಬೇಕಾದ್ರು ಬರ್ಲಿ ಬಿಡ್ಲಿ. ಇವತ್ತು ಯಾರ ಜೊತೆ ಹೋಗ್ಬೇಕು, ಯಾರನ್ನ ಮೀಟ್ ಮಾಡ್ಬೇಕಂತ ನಾವ್ ಅನ್ಕೊಂಡಿದೀವಿ. ನಮ್ ಪಾಡಿಗೆ ನಾವ್ ಹೋಗ್ತಾ ಇರ್ತೀವಿ, ನಮ್ ಪಾಡಿಗೆ ನಾವ್ ಮಾತಾಡ್ತಾ ಇರ್ತೀವಿ. ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅವತ್ತು ನೇತ್ರ, ಪ್ರಿಯಾ ಕದಮ್ ಅವರೆಲ್ಲ ಬಂದ್ರು. ನಾನು ಅವರೇ ಬರ್ಲಿ ಅಂತ ಕಾಯ್ದಿದ್ರೆ ಸಮಯ ವ್ಯರ್ಥ ಆಗ್ತಿತ್ತು. ಅಷ್ಟೊತ್ತಿಗೆ ನಾನು ಟಾಪಿಕ್ ಮುಗಿಸ್ಬಿಟ್ಟಿದ್ದೆ ನಾನು. ಸೊ ಹಾಗಾಗಿ ನಾನು ಹೇಳುದು ಯಾರ ಮೇಲೂ ಡಿಪೆಂಡ್ ಆಗಕ್ ಹೋಗ್ಬೇಡಿ. ಕೆಲವು ಸರಿ ಬಸ್ ಲೇಟ್ ಆಗ್ಬೋದು ಬರೋರಿಗೆ, ಕೆಲವ್ರಿಗೆ ಆಟೋ ಲೇಟ್ ಆಗ್ಬೋದು, ಕೆಲವು ಸರಿ ಟ್ರಾಫಿಕ್ ಇರುತ್ತೆ. ಅವಕ್ಕೆಲ್ಲ ತುಂಬಾ ಪೇಶನ್ಸ್ ಬೇಕು ಸ್ನೇಹಿತರೆ. ನೆಟ್ವರ್ಕ್ ಅಲ್ಲಿ ಬಹಳ ಪೇಶನ್ಸ್ ಬೇಕು. ಸುಮ್ಮನೆ ಮನೆಯವ್ರ ಮೇಲೆ ಎಗರಾಡ್ದಂಗೆ ಟೀಮ್ ಅಲ್ಲೆಲ್ಲ ಎಗರಾಡ್ಬಿಟ್ರೆ ಟೀಮ್ ಕಿತ್ಕೊಂಡು ಹೋಗುತ್ತೆ, ಲಗೋರಿಲಿ ಬಾಲ್ ಹೊಡ್ದಂಗ ಆಗತ್ತೆ, ಕಲ್ ಚಿತ್ರನ್ನ ಆದಂಗ ಆಗ್ಬಿಡುತ್ತೆ. ಅವ್ ಯಾವ ಉಳಿಸ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಅದ್ರ ಕಡೆ ಹೆಚ್ಚಿನ ಒಂದು ಗಮನ ಕೊಡಿ, ಒಂದ್ ಪಾರ್ಟು. ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಡೆಲ್ಲಿ ಚಿಂದಂತ ಆಫರ್ 100 SPಗೆ ಸ್ನೇಹಿತರೆ, ಚಿಂದಂತ ಆಫರ್. 5,000 ರೂಪಾಯಿ ಪ್ರಾಡಕ್ಟ್, 2,500 ಬ್ಲೇಸರ್. ಆಲ್ರೆಡಿ 70 ಜನ ಅಚೀವರ್ ಆಗಿದ್ದಾರೆ ಬಿಡಿ, ಆಲ್ರೆಡಿ 70 ಜನ ಆಗೋಗಿದ್ದಾರೆ. ಇನ್ನು ಉಳಿದವರು ಪೇಮೆಂಟ್ ಹಾಕೋರು ಇದಾರೆ. ಅಂದ್ರೆ ಲೆಕ್ಕ 100ವರೆಗೂ ಬರ್ತಾ ಇದೆ ಆಲ್ರೆಡಿ. ನಾನೇನ್ 240 ಜನದೊಂದು ಫ್ಲೈಟ್, MD ಅವರು ಗೋವಾಗೆ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಕ್ಕಿಂತ ಮುಂಚೆ ನಾವೇ 240 ಜನ ಒಳ್ಳೆ ಬ್ಲೇಸರ್ ಹಾಕೊಂಡು ಫ್ಲೈಟ್ ಅಲ್ಲಿ ಹೋಗಿ ಆ ರಾಜಭವನದ ಹತ್ರನು, ಆ ಕೆಂಪ್ ಫೋರ್ಟ್ ಬ್ಲೇಸರ್ ಅಲ್ಲಿ ನಾವ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಹೇಗಿರುತ್ತೆ ವಾತಾವರಣಗಳು ಸ್ನೇಹಿತರೆ. ಜಸ್ಟ್ 100 SP. ನೀವು ಕೊಟ್ಟಂತ 10,500ಕ್ಕೆ ರಿಟರ್ನ್ 5,000 ರೂಪಾಯಿ ಪ್ರಾಡಕ್ಟ್, 2,500 ಬ್ಲೇಸರ್. ಯಾರಿಗುಂಟು ಯಾರಿಗಿಲ್ಲ. ನೆಗ್ಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆ ಈ ಟ್ರಿಪ್ ಎಲ್ಲ ಅಂತ ಹೇಳಿದ್ರೆ, ನಿಮ್ ಕಡೆ ನೋಡಿ 10 ಜನ ಬಂದ್ರು ಅನ್ಕೊಳ್ಳಿ ರೀ, ಸುಮ್ನೆ ಹೋಗಕ್ ಆಗಲ್ಲ ರೀ. ಡೆಲ್ಲಿಗೆ ಕರ್ಕೊಂಡು ಹೋಗೋರ್ಬೇಕು. ದುಡ್ಡಿದ್ದವ್ರಿಗೆ ಟೈಮ್ ಇರಲ್ಲ, ಟೈಮ್ ಇದ್ದವ್ರಿಗೆ ದುಡ್ಡು ಇರಲ್ಲ. ಎಲ್ಲ ಇದ್ರು ಕರ್ಕೊಂಡು ಹೋಗೋಕ್ ಯಾರಿರಲ್ಲ. ಎಲ್ಲ ಇದ್ಮೇಲೆ ಎಂಜಾಯ್ ಮಾಡಕ್ ಅವ್ರ ಫ್ರೆಂಡ್ ಸರ್ಕಲೇ ಇರಲ್ಲ. ಆದ್ರೆ ಇಲ್ಲಿ ಎಲ್ಲದನ್ನು ಒಂದು ಪ್ಲಾನಿಂಗ್ ಮಾಡ್ಕೊಂಡು ನಿಮ್ಗೆ ಸೆಟ್ ಮಾಡಿ ನಾವು ಕೊಟ್ಟಿದೀವಿ. ನಿಮ್ಗೆ ದುಡ್ಡು ಆಗ್ತಂಗೂ ಇಲ್ಲ, ಏನೂ ಇಲ್ಲ. 100 SP ಮಾಡಿದ್ರಿ, 10,500 ಕೊಟ್ರಿ, 5,000 ರೂಪಾಯಿಗೆ 5,000 ರೂಪಾಯಿ ಪ್ರಾಡಕ್ಟ್ ಕೊಟ್ಟೆ, 2,500 ರೂಪಾಯಿ ಬ್ಲೇಸರ್ ಕೊಟ್ಟೆ, ಬರೀ 3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಅಲ್ಲಿ 2 night 3 days, ಒಂದಿನ ಡೆಲ್ಲಿ ಫುಲ್. ನಮ್ದೇ ಆದ ಓನ್ ಬಸ್. ಅವತ್ತು ಸ್ಟೇಯಿಂಗ್, ಒಂದ್ ರೂಮಲ್ಲಿ 3 ಜನ ಸ್ಟೇಯಿಂಗು, ಒಳ್ಳೆ ಅನ್ಲಿಮಿಟೆಡ್ ಫುಡ್. ಮತ್ತೆ ಇನ್ನೊಂದ್ ದಿನ ಇದು ಮಥುರಾ ಪ್ಲಸ್ ಅಕ್ಷರಧಾಮ, ಇನ್ನೊಂದ್ ಪ್ಲೇಸ್ ಇದೆ, ಅದನ್ನ ನೋಡ್ಕೊಂಡು ಆಗ್ರಾಗ್ ಹೋಗ್ತೀವಿ. ಆಗ್ರಾದ ಹೋದ ತಕ್ಷಣ ತಾಜ್ ಮಹಲ್, ಜಗತ್ತಿನ 7 ಅದ್ಭುತಗಳಲ್ಲಿ ಒಂದು ಅದ್ಭುತ. ನಾವೆಲ್ಲ ನೋಡಿರೋದು ಮನೇಲಿರೋ ಅದ್ಭುತ ಮಾತ್ರ ನೋಡಿದೀವಿ, ಜಗತ್ತಿನ ಅದ್ಭುತಗಳನ್ನ ಯಾವ್ದು ನೋಡಿಲ್ಲ. ನಾನ್ ನೋಡಿರೋ ಅದ್ಭುತ ನನ್ನ ವೈಫ್ ನೋಡಿರೋ ಅದ್ಭುತ ನಂದು. ಹಿಂಗೆ ನಮ್ಮ ಮನೆಯವ್ರನ್ನ ನಾವೇ ನೋಡ್ಕೊಂಡು ಅದ್ಭುತಗಳು ನೋಡಿದೀವಿ ಅನ್ಕೊಂಡಿದ್ವಿ. ಕರೆಕ್ಟಾ? ಜಗತ್ತಿನ ಅದ್ಭುತ ಏನ್ ನೋಡಿದೀರಾ? ಹೊರದೇಶದ್ ಬೇಡ, ನಮ್ಮ ಮನೇಲಿ ಈ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಒಂದು ಅದ್ಭುತನಾರು ನೋಡೋದ್ ಬೇಡವಾ? ಸೊ ಹಾಗಾಗಿ ಒಂದೊಳ್ಳೆ ಅವಕಾಶ ಇದೆ. ಡೆಲ್ಲಿದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ. ಈ 28ಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಹೇಳಿದ್ದೆ ಟೈಮ್ ಎಂಡ್ ಅಂತ ಹೇಳಿ. ತುಂಬಾ ಜನ ರಿಕ್ವೆಸ್ಟ್ ಕೇಳಿದ್ರು, ಯಾಕಂದ್ರೆ ನಮ್ದು ಪ್ರೋಗ್ರಾಮ್ ಇತ್ತು, ಪ್ರಮೋಷನ್ ಆಗೋದಿತ್ತು, ಪಾಸ್ಗಳು ತಗೊಳ್ಳೋದಿತ್ತು. ಹಾಗಾಗಿ ನಾವು ಪ್ರೆಷರ್ ಮಾಡಿರ್ಲಿಲ್ಲ. ಅದಕ್ಕೆ ಮತ್ತೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದು. ಇನ್ನ 10-12 ದಿನ ಟೈಮ್ ಇದೆ. ನಿಮ್ಮ ಜೊತೆ ಇರೋರ್ನ ಕರ್ಕೊಂಡ್ ಬನ್ನಿ. ಆಗ್ರಾ, ಡೆಲ್ಲಿ, ಅಲ್ಲಿ ಫ್ರೆಂಡ್ಶಿಪ್ ಬೆಳೆಯುತ್ತೆ, ನಿಮ್ದು ಒಂದು ಬಾಂಡಿಂಗ್ ಬೆಳೆಯುತ್ತೆ. ನಮ್ಮ ಅಕ್ಕ, ನಮ್ ಸಿಸ್ಟ್ರು, ಸರ್ ನಮ್ ಸರ್ ನೋಡಿರ್ಲಿಲ್ಲ ಸರ್, ಬಹಳ ಖುಷಿ ಆಯ್ತು ಸರ್, ನಿಮ್ ಜೊತೆ ಬಂದು ಡೆಲ್ಲಿ ನೋಡ್ದೆ. ಆ ಆತ್ಮಾಭಿಮಾನ ಏನಾಗುತ್ತೆ ಗೊತ್ತಾ? ಕೋಟಿ ಕೊಟ್ರು ಸಿಗಲ್ಲ, ಯಾರು ನಿಮ್ಮನ್ನ ಬಿಟ್ಟೋಗಲ್ಲ. ಒಂದು ಬಾಂಡಿಂಗ್ ಇರುತ್ತೆ, ಟೀಮ್ ಒಂದು ಯೂನಿಟಿ ಇರುತ್ತೆ. ಸೊ ಹಾಗಾಗಿ ಡೆಲ್ಲಿ ಬಗ್ಗೆ ಜಾಗೃತಿ ವಹಿಸಿ ಮ್ಯಾಕ್ಸಿಮಮ್ ಅಚೀವ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಒಂದ್ ಪಾರ್ಟು. ಅದೇ ರೀತಿ 5ನೇ ರ್ಯಾಂಕ್ ಮೇಲೆ ಇರ್ತಕ್ಕಂಥ ವ್ಯಕ್ತಿಗಳು
5ನೇ ರ್ಯಾಂಕ್ ಇರ್ತಕ್ಕಂಥ ರನ್ನಿಂಗ್ ಇರ್ತಕ್ಕಂಥ ವ್ಯಕ್ತಿಗಳು 6, 7, 8, 9 ಅವರಿಗೆ ಶುಕ್ರವಾರ ಹಾಸನಲ್ಲಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಪ್ಲೇಸಸ್ ತಿಳಿಸ್ತೀನಿ ಎಲ್ಲಿ ಏನು ಅಂತೇಳಿ. ಅವರು ಮಸ್ಟ್ ಅಂಡ್ ಶುಡ್ ಬರ್ಬೇಕು ಅಂತ ನನ್ ಕಂಡೀಷನ್. ಬರ್ಲಿಲ್ಲ ಅಂತ ಹೇಳಿದ್ರೆ ಅವತ್ತಿಂದ ನಾನು ಅವರಿಗೆ ಬ್ಲಾಕ್ ಲಿಸ್ಟ್. ಇಷ್ಟೇ, ಬೇರೆ ಏನಿಲ್ಲ ಅಂತ ದೊಡ್ಡ ಕಂಡೀಷನ್ ಏನಿಲ್ಲ, ತುಂಬಾ ದೊಡ್ಡ ಕಂಡೀಷನ್ ಏನಿಲ್ಲ. ಕರೆಕ್ಟ್ ಹೌದಲ್ವಾ? ನೆಕ್ಸ್ಟ್ ಇಂದ ಅವ್ರ ಅಪ್ಲೈನ್ ಅವ್ರ ಒಟ್ಟಿಗೆ ಇರ್ತಾರೆ. ಸಂತೋಷ್ ಅವ್ರು ಸ್ವಲ್ಪ ಇನ್ವಾಲ್ವ್ ಆಗ್ಬೇಕು ನಿಮ್ ಒಟ್ಟಿಗೆ ಅಂದ್ರೆ ಆ ಮೀಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. 6 ತಿಂಗಳು ಅಜೆಂಡಾ ರೆಡಿ ಮಾಡ್ತಾ ಇದ್ದೀನಿ. ಮೊದಲ ಹೆಜ್ಜೆ ಕಾರ್ಯಕ್ರಮ, ಗೋವಾಗೆ ಯಾವತ್ತು ಹೋಗೋದು, ಪ್ಲಸ್ ನಮ್ದು ಈವೆಂಟ್. ಯಾಕಂದ್ರೆ ಎಲ್ಲರದು ಒಂದೊಂದು ಟಾರ್ಗೆಟ್ ಇಡ್ತಾ ಇದ್ದೀನಿ. ನಾನು 100 ಸೂಪರ್ ಸ್ಟಾರ್ಸ್ ಮಾಡ್ಬೇಕು ಅಂತ ಒಂದು ಅಜೆಂಡಾ ಇಟ್ಕೊಂಡಿದ್ದೀನಿ. ಹೇಳಿ 100 ಸೂಪರ್ ಸ್ಟಾರ್ಸ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ಬೇಕು. ಆ ಕಾರ್ಯಕ್ರಮದಲ್ಲಿ 100 ಸೂಪರ್ ಸ್ಟಾರ್ ನಾನು ಸರ್ಚಿಂಗ್ ಅಲ್ಲಿ ಇದ್ದೀನಿ. ಈಗ 100 ಜನ ಇಲ್ಲೇ ಇದ್ದೀರಾ ಸೂಪರ್ ಸ್ಟಾರ್ಗಳು. ನೋಡಿ 100 ಜನ ಹೆಂಗ್ ಬಂದ್ಬಿಟ್ರು. ಇವ್ರನ್ನ ಸೂಪರ್ ಸ್ಟಾರ್ ಮಾಡ್ಬೇಕಲ್ಲ, ಅದಕ್ಕೆ ಯಾಕೆ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಎಲ್ಲಿ BOP ಮಾಡ್ಬೇಕು, ಹೆಂಗೆ ಹೋಮ್ ಮೀಟಿಂಗ್ ಮಾಡ್ಬೇಕು, ಅದೆಲ್ಲ ಚರ್ಚೆಗಳು ನಡೀತಾ. ಅವತ್ ಮೀಟಿಂಗ್ ಅಲ್ಲ, ಚರ್ಚೆಗಳಿದೆ. ಮೀಟಿಂಗ್ ನಾನು ಇಲ್ಲೂ ಮಾಡ್ಬೋದು. ಚರ್ಚೆಗಳೇನಿದೆಯಲ್ಲ ಫಿಸಿಕಲಿ ಮಾಡ್ಬೇಕು, ಎದುರು ಬದ್ರು ಕೂತ್ಕೊಂಡು ನಾವ್ ಮಾಡ್ಬೇಕು. 5ನೇ ರ್ಯಾಂಕ್ ಅವ್ರು ಎಷ್ಟಾಗ್ಬೇಕು, 6 ಎಷ್ಟಾಗ್ಬೇಕು, ನಿಮ್ ಕೆಳಗೆ 4ನೇ ರ್ಯಾಂಕ್ ಅವ್ರು ಎಷ್ಟು, 3ನೇ ರ್ಯಾಂಕ್ ಅವ್ರು ಎಷ್ಟು, ಲೀಸ್ಟು, ಅದೆಲ್ಲ ಎದುರು ಬದ್ರು ಚರ್ಚೆ ಆಗ್ಬೇಕು. ಅದು ಶುಕ್ರವಾರ ನಾವು ಪ್ಲಾನ್ ಮಾಡ್ತಾ ಇದೀವಿ. ಸೊ ಹಾಗಾಗಿ 5, 6, 7, 8, 9ನೇ ರ್ಯಾಂಕ್ ಅಪ್ ಟು ನನ್ನವರೆಗೂ ಯಾರ್ಯಾರಿದ್ದಾರೆ ಅವರೆಲ್ಲ ಮಸ್ಟ್ ಅಂಡ್ ಶುಡ್ ನನಗೆ ಹಾಸನಲ್ಲಿ ಸಿಗ್ಬೇಕು. ಇಲ್ಲ ಸರ್ ಆಗಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಬಂದಾಗ ನಮ್ ಕೈಲೂ ಆಗಲ್ಲ ಅಂತ ಹೇಳ್ತೀವಿ ಅಷ್ಟೇ. ಅದ್ಬಿಟ್ರೆ ಬೇರೆ ಏನಿಲ್ಲ, ಏನ್ ಮಾಡಕ್ ಆಗಲ್ಲ. ಕರೆಕ್ಟ್ ಅಲ್ವಾ? ನನಗೂ ಅಚೀವ್ಮೆಂಟ್ ಬೇಕು, ನಾನು ಅಚೀವರ್ಸ್ ಅನ್ನ ತೋರಿಸ್ಬೇಕು. ಇವತ್ತು ಬೇರೆ ಬೇರೆ ಟೀಮಲ್ಲಿ ಅಚೀವರ್ಸ್ ತೋರಿಸ್ತಾರೆ, ನನ್ನ ಟೀಮಲ್ಲೂ ನಾನು ಅಚೀವರ್ಸ್ ತೋರಿಸ್ಬೇಕಲ್ಲ. ಏನಾದ್ರು ಮನ್ಸ್ ಮಾಡಿ ನಿಮ್ ಹಿಂದೆ ಬಿದ್ಬಿಟ್ಟ ಅಂದ್ರೆ ರಾತ್ರಿ ಕುಬೇರ ಆಗ್ಬಿಡ್ತಾರೆ. ನಂಗೆ ಕುಶಾಲನಗರದಲ್ಲಿ ಅದ್ ಏನ್ ಬೇಕಾರಾಗ್ಲಿ ಡೆವಲಪ್ಮೆಂಟ್ ಆಗ್ಲೇಬೇಕು ಅಂತಿತ್ತು. ನಿತ್ತೆ ಒಬ್ಬ ಸೀನಿಯರ್ ಓದೆ, ಕೂತ್ಕೊಂಡೆ, ಆಲ್ಟ್ ಆದೆ, ಕೆಲಸ ಮಾಡಿದ್ರೆ ಎಲ್ಲವೂ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಶುಕ್ರವಾರ ಸಿಗೋಣ. ನಾಳೆ ಕ್ಲೋಸಿಂಗ್ ಕಡೆ ಗಮನ ಕೊಡಿ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗ್ಲಿ. ನಾಳೆ ಬುಧವಾರ ಸಂಜೆ ರಿವ್ಯೂಸ್ ಇನ್ ಮೀಟಿಂಗ್ ಆಗ್ತೀವಿ. ಮೀಟಿಂಗ್ ಹೇಗಿತ್ತು ಅಂತ ಇವತ್ತು ಮಾತಾಡಕ್ ಆಗಿಲ್ವಲ್ಲ, ನಾಳೆ ನೀವು ನಾವೆಲ್ಲ ಸೇರ್ಕೊಂಡು ನಾಳೆ ಮೀಟಿಂಗ್ ಹೆಂಗಿತ್ತು ಅದ್ರ ಬಗ್ಗೆ ಎಲ್ಲ 8 ಗಂಟೆಯಿಂದ 9 ಗಂಟೆಗೆ ಮಾತಾಡೋಣ. ಕರೆಕ್ಟ್ ಅಲ್ಲ? ಅಷ್ಟ್ರೊಳಗೆ MD ಪ್ರೋಗ್ರಾಮ್ ಮಾಡಿದ್ದಾರೆ, ಅಷ್ಟೊಳ್ಳೆ ಪ್ರೋಗ್ರಾಮ್ ಮಾಡಿದ್ದಾರೆ. ಅಟ್ಲೀಸ್ಟ್ 50 SP, ಅಟ್ಲೀಸ್ಟ್ 100 SP ನನಗಲ್ಲ, ನಿಮ್ ರ್ಯಾಂಕ್ ಗಳಿಗೆ ಮಾಡಿ. ಯಾವತ್ತು ಜೀರೋ ಮಾಡ್ಕೊಳಕ್ ಹೋಗ್ಬಿಡಿ. ಬುಧವಾರ ಅಂದ್ರೆ ನಮ್ಮ ಆದಾಯನ ಡಿಸೈಡ್ ಮಾಡ್ತಕ್ಕಂಥ ದಿನ. ನನ್ನ ಲೈಫ್ ಕೆರಿಯರ್ ಅಲ್ಲೇ ವಿಸ್ಟಾರ್ ಅಲ್ಲಿ 1 ವಾರ ಇನ್ಕಮ್ ಇಲ್ಲದ ಪ್ರೂಫ್ ನೀವು ತೋರಿಸ್ಬಿಡಿ. ಹನುಮಂತನ್ ಬಾಲದ ತರ ಏನಾದ್ರು ಡೌನ್ಲೋಡ್ ಕೊಟ್ಬಿಟ್ರೆ ನಂದು ಇದೆಯಲ್ಲ ಇನ್ಕಮ್ ಲಿಸ್ಟ್, ಹನುಮಂತನ್ ಬಾಲದ ತರ ಹೋಗತ್ತೆ. 6.5 ವರ್ಷ 1 ವಾರನು ಇನ್ಕಮ್ ಮಿಸ್ ಇಲ್ಲ. MD ಸರ್ ಎದೆ ತಟ್ಟಿ ಹೇಳ್ತಾರೆ, ನನ್ ಸಂತೋಷ್ ಇವತ್ತವರೆಗೂ ಝೀರೋನೇ ಇಲ್ಲ ಸಂತೋಷ್ ಅಂತಾರೆ. ನನಗೆ ಅದು ಬೇಕಾಗಿರೋದು. ಈ ಎದ್ರಿಗೆ ಮೋಟಿವೇಶನ್ ಬೇಕಾಗಿಲ್ಲ ರೀ, ಅವ್ರ ಹಾರ್ಟ್ ಅಲ್ಲಿ ಇರೋದು ಬೇಕಾಗಿದೆ ನನಗೆ. ನಾನು ಅವ್ರ ಹಾರ್ಟ್ ಅಲ್ಲಿ ಇದ್ದೀನಿ, ನನಗೆ ಸಾಕು. ಸೊ ಅದೇ ರೀತಿ ನಿಮ್ದು ಡೆವಲಪ್ಮೆಂಟ್ಸ್ ನಾ ಮಾಡ್ಬೇಕಂತ ಇದ್ದೀನಿ. ಒಂದಂತೂ ಹೇಳ್ತೀನಿ, ಸೆಪ್ಟೆಂಬರ್ 15ನೇ ತಾರೀಕಿಗೆ RKಗೆ 7 ವರ್ಷ ಕಂಪ್ಲೀಟ್ ಆಗತ್ತೆ. ಎಷ್ಟಲ್ಲಿ 7 ವರ್ಷ ಕಂಪ್ಲೀಟ್ ಆಗತ್ತೆ. MD 7 ವರ್ಷಕ್ಕೆ ಈ ಲೆವೆಲ್ ಮಾಡಿರ್ಬೇಕಾದ್ರೆ ಆ ತಾಕತ್ ನನಗೂ ಇದೆ. 7ನೇ ವರ್ಷಕ್ಕೆ ನಾನ್ ಹೆಂಗ್ ಮಾಡ್ಬೋದು ಅಂತೇಳಿ. ನಾನು ಒಳ್ಳೆ ಆಂಕರ್ ತರ್ತೀನಿ, ನಾನು ಇನ್ನೊಬ್ರು ತರ್ತೀನಿ, ನಾನು ಸೆಲೆಬ್ರಿಟಿ. ಆ ತಾಕತ್ ನನ್ ಕೈಲೆ. ದುಡ್ಡು ಚೆಲ್ಲದಲ್ಲಿ ಕಾಂಪ್ರಮೈಸ್ ಇಲ್ಲ. ನನಗೆ ದುಡ್ಡು ಬೇಕಾಗಿಲ್ಲ, ನನ್ಗೆ ಅಚೀವ್ಮೆಂಟ್ ಬೇಕಾಗಿದೆ. ಏನ್ ಬೇಕಾದ್ರೆ ನಿಮ್ ದುಡ್ಡು ನಿಮ್ಗೆ. ನಾನು ಅವತ್ತು ಹೇಳಿದೀನಿ RKದ್ ನಂದಲ್ಲ ಅಂತ ಹೇಳಿ. ಈಗ MDಗೆ ಡೆಲ್ಲಿದು ಗೊತ್ತಾದ್ರೆ ಅವ್ರು ಏನ್ ಹೇಳ್ಬೋದು, ಗೋವಾ ಬಿಟ್ಟಿದ್ದಾರೆ, ಅವ್ರು ಗೋವಾ ಹೋಗೋದ್ರೊಳಗೆ ನಮ್ಮವರೇ 80 ಜನ ಗೋವಾಗ್ ಹೋಗ್ ಬಂದ್ರೆ MD ಇದ್ಯಾವಾಗ ಬಿಟ್ಟೆ, ನೀನ್ ಯಾವಾಗ ಹೋದಪ್ಪ, ನಾವ್ ಈಗ ಗೋವಾ ಬಿಟ್ವಲ್ಲ ಅಂತ MD ಸರೇ ಹೇಳ್ಬೇಕು. ಕರೆಕ್ಟ್ ಹೌದಾ ಅಲ್ವಾ? ಈಗ ಅವ್ರು ಬಿಟ್ಟಿದ್ದಾರೆ ಗೋವಾ, ಕರೆಕ್ಟ್ ಅಲ್ಲ? ನಾವ್ ಅದ್ರೊಳಗೆ ಗೋವಾ ಹೋಗ್ತಾ ಇದೀವಿ ಮಾರ್ಚ್ ಅಲ್ಲಿ. 100 ಜನ ಗೋವಾ ಆಗಿ ಒಂದೇ ಬ್ಲೇಸರ್ ಎಲ್ಲ ಹಾಕೊಂಡು. ನಾನು ಅದಕ್ಕೇನೆ ಗೋವಾದ ನಿಮ್ ಡೆಲ್ಲಿದ್ ಏನ್ ಗೊತ್ತಾ, 28 ಕ್ಲೋಸ್ ಆಗುತ್ತಲ್ಲ, ನಂದೊಂದ್ ಪ್ಲಾನ್ ಇದೆ. ಯಾರ್ಯಾರು ಡೆಲ್ಲಿ ಬರ್ತಾರೆ ಅವ್ರಿಗೆಲ್ಲ ಬ್ಲೇಸರ್ ಹೇಳಿದಿನಲ್ಲ, ಆ ಬ್ಲೇಸರ್ ಎಲ್ಲ ಏನಾರು ಮಾಡಿ ಹೊಲ್ಸ್ಕೊಟ್ಬಿಡೋಣ ಗೋವಾಗೆ ಅಂತ ಪ್ಲಾನ್ ಮಾಡ್ಬಿಟ್ಟಿದೀನಿ ಮುಂಚೆನೆ. ಎಲ್ಲರೂ ಬ್ಲೇಸರ್ ಹಾಕೊಂಡು 2 ನೈಟ್ 3 ಡೇಸು. ಅದು 1 ನೈಟ್ ಅಲ್ಲ, 1 ದಿನ ಅಲ್ಲ ರೀ. ಗೋವಾ ಮಸ್ತ್ ಮಜಾ ಐತ್ ಸರಿ. ಏನ್ ಎಂಜಾಯ್. ಆ ಸಮುದ್ರ ಬೀಚ್ ಅಲ್ಲಿ ಒದ್ಲಾಡ್ಕೊಂಡು ಎಷ್ಟೊತ್ತು ಒಳ್ಳಾಡ್ತೀರಾ ಒಳ್ಳಾಡ್ರಿ. ಅರ್ಧ ದಿನ ಬೀಚಲ್ಲೇ ಬಿಟ್ಬಿಡ್ತೀವಿ. ಅಲ್ಲೂ ಒಳ್ಳಾಡಿ, ಇಲ್ಲೂ ಒಳ್ಳಾಡಿ, ಬರ್ಮಾಡ, ಇದ್ದು ಜಿಂಗ್ ಜಾಂಗ್, ವೈನ್ ಹಾಕಿ, ಡ್ರಿಂಕ್ಸ್ ಮಾಡೋರು ಡ್ರಿಂಕ್ಸ್ ಮಾಡಿ, ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡಿ. ಈ ಸರಿ ಡ್ರಿಂಕ್ಸ್ ಅಂತೂ ಕೊಡ್ಸಲ್ಲಪ್ಪ. ಹೋದ್ ಸರಿ ಕೊಡ್ಸ್ಬಿಟ್ಟು ಹಡಗಳ್ಳಾಡ್ತಾ ಇದೆ ಅಂತ ಹೇಳ್ಬಿಡ್ರು. ಹಡಗಲ್ಲಪ್ಪ, ನೀವ್ ಅಳ್ಳಾಡ್ತಾ ಇರೋದು ಅಂತ ಹೇಳಿದ್ದೆ ನಾನು. ಲಾಸ್ಟ್ ಟೈಮ್ ಹಂಗ ಆಗ್ಬಿಟ್ಟಿತ್ತು. ಒಂದ್ ಒಳ್ಳೆ ಪಾರ್ಟಿ ಕೊಡಿದ್ದಕ್ಕೆ ಗಾಲ ಪಾರ್ಟಿ ನಾನು ಆಗ ಹಡಗಲ್ಲಿ ಕೊಟ್ಟಿ ಎಲ್ಲರಿಗೂ ಡ್ರಿಂಕ್ಸ್ ಕೊಟ್ರಿ, ಎಲ್ಲ ತಗೊಂಡ್ಬಂದ್ಬಿಟ್ಟು ಸಾಫ್ಟ್ ಡ್ರಿಂಕ್ಸ್ ಕುಡಿತಾರೆ ಅಂದ್ರೆ ಎಲ್ಲ ಕೊಟ್ಟಿ ಅಳ್ಳಾಡ್ತೈತೆ ಅಂತ ಹಡಗಳ್ಳಾಡ್ಸ್ಕೊಂಡ್ ಕೂತ್ಬಿಟ್ಟಿದ್ರು. ಕರೆಕ್ಟ್ ಅಲ್ಲ? ಈ ಸರಿ ಆ ತರದ್ದು ವ್ಯವಸ್ಥೆಗಳು ಬೇಡ ಅಂತೇಳಿ. ಯಾಕಂದ್ರೆ ರೈಲ್ವೆ ಸ್ಟೇಷನ್ ಬಂದಾಗ ಕೆಲವರು ಅವ್ರದ್ದು ಟ್ಯಾಲಿ ಬಾಗುನ್ನೇ ಫುಟ್ಬಾಲ್ ಓದಿತಿದ್ರು, ಕೆಲವರು ಇನ್ನೊಂದೇನೋ ಮಾಡ್ತಿದ್ರು. ಅದ್ ನೋಡಕ್ಕೂ ಮಜಾ ಇರುತ್ತೆ. ಆದ್ರೆ ಕರ್ಕೊಂಡ್ ಬರ್ಬೇಕಲ್ಲ ವಾಪಸ್ ಅವ್ರನ್ನೆಲ್ಲ, ಹೆಂಗ್ ಕಟ್ಟಾಕೊಂಡ್ ಬರ್ಲಿ ನಾನು ಅವ್ರನ್ನೆಲ್ಲ, ಬಹಳ ಕಷ್ಟ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ಲ? ಹಾಗಾಗಿ ಎಲ್ಲರೂ ಪ್ಲಾನ್ ಮಾಡ್ಕೊಳ್ಳಿ. ಸುದೀರ್ಘವಾದ ಮೀಟಿಂಗ್ ಅಂತ ಹೇಳ್ಬೋದು. 8 ರಿಂದ 10 ಗಂಟೆವರೆಗೂ ಆಗಿದೆ. ನನ್ನ ಕೈಲಿ ಪ್ರಿಪರೇಷನ್ ಆಗ್ಲಿಕ್ಕೆ ಏನ್ ಹೇಳ್ಬೇಕಿತ್ತು ನಾನು ಹೇಳಿದೀನಿ. ಆಲ್ ದ ಬೆಸ್ಟ್. ಮ್ಯಾಕ್ಸಿಮಮ್ ಡೆಲ್ಲಿ ಅಚೀವರ್ಸ್ ಗೆ ಪ್ಲಾನ್ ಮಾಡಿ.